ನಮಸ್ತೆ. ವಾಸವಿ ಸಾಹಿತ್ಯ ಕಲಾವಿದಿಕೆ ಅರ್ಪಿಸುವ ತಂತು ಕಾದಂಬರಿಯ ಕಥಾವಾಚನ. ಕಳೆದ ಬಾರಿ ನಾವು ಕೇಳಿದ ರವೀಂದ್ರ ಇದು ಕೆಲಸವನ್ನು ಬಿಟ್ಟು ಬಂದಿದ್ದು, ಆಮೇಲೆ ಅಣ್ಣಯ್ಯನವರ ಶಾಲೆಯಲ್ಲೇ ಬಂದು ಸೇರಿದ್ದು, ಆಗ ಹೊನ್ನತ್ತಿ ಹೊನ್ನತ್ತಿ ತನ್ನ ಕಥೆಯನ್ನು ಹೇಳ್ಕೊಂಡದನ್ನು ನೋಡಿದ್ವಿ. ಕಚೇರಿ ಬಿಡುವುದನ್ನು ಬಿಟ್ಟು ಬನರಾಸಿಗೆ ಹೋಗಿದ್ದು, ಅಲ್ಲಿ ಓಂಕಾರನಾಥ ಬಾಬಾ ಅವ್ರ ಜೊತೆ ಅವರ ಶಾಲೆಯಲ್ಲಿ ಸಂಗೀತ ಶಾಲೆನ ನೋಡ್ಕೊಂಡಿದ್ದು, ಮತ್ತೆ ಅದರಲ್ಲಿ ಇದೇ ಬಿಸ್ನೆಸ್ಸು ಅಂದರೆ ತನ್ನ ಸಂಗೀತವನ್ನಲ್ಲಿ ನನಗೆ ಮತ್ತೆ ಸುಖ ಕಾಣದೆ ಅಲ್ಲಿಂದ ಹೊರಟು ವಿದ್ಯಾಶಾಲೆಗೆ ಬಂದು ರವೀಂದ್ರನನ್ನು ನೋಡಿ ಇಲ್ಲಿಂದ ತಾನು ಬಿಟ್ಟು ಹೋಗಬೇಕೆ, ಯಾಕಂದರೆ ರವೀಂದ್ರನ ನೋಡಿದ ತಕ್ಷಣ ತನ್ನ ಪಾಪ ಪ್ರಜ್ಞೆ ಕಾಡ್ತಾ ಇರುವುದನ್ನು ನೋಡಿದ್ವಿ. ಮುಂದಿನ ಭಾಗ. ಹೊನ್ನತ್ತಿ ಮಾಸ್ಟರು ವಿದ್ಯಾಶಾಲೆಯಲ್ಲಿ ಯಾವ ಜವಾಬ್ದಾರಿ ನಿರ್ವಹಿಸುವುದು ಎಂದು ಅಣ್ಣಯ್ಯ ಇತರ ಬ್ರಹ್ಮಚಾರಿಗಳೊಡನೆ ಚರ್ಚಿಸಿದ್ದರು. ನಮ್ಮಲ್ಲಿ ಎಲ್ಲ ಇದೆ, ಹುಡುಗರಿಗೆ ಸಂಗೀತದ ಗಂಧದ ಅವಕಾಶವಿಲ್ಲ. ಪ್ರತಿಯೊಬ್ಬರಿಗೂ ವಾರಕ್ಕೆ 2 ಪೀರಿಯಡ್ ಸಂಗೀತ ಕಲಿಕೆ ಇರಲಿ. ಅದಲ್ಲದೆ ಹವ್ಯಾಸವಾಗಿ ಹೆಚ್ಚು ಕಲಿತೀನಿ ಅನ್ನೋರಿಗೆ ಹೆಚ್ಚಿನ ಮಟ್ಟದಲ್ಲೂ ಕಲಿಯುವ ಅವಕಾಶ ಇರಲಿ. ಹೊನ್ನತ್ತಿಯವರ ಶಕ್ತಿಯನ್ನು ಬಳಸಿದ ಹಾಗಾಗುತ್ತೆ, ಅವರಿಗೂ ಕೆಲಸದಲ್ಲಿ ರುಚಿ ಸಿಗುತ್ತೆ. ವಿದ್ಯಾಶಾಲೆಯಲ್ಲಿರುವ ಹಾರ್ಮೋನಿಯಮನ್ನು ಬಳಸದೆ ತಿಥಿಯ ಚಕ್ಕಳದಲ್ಲಿ ಸೀಳು ಬಂದಿದೆ, ರಿಪೇರಿ ಮಾಡಿಸೋಣ ಎಂದು ಎಲ್ಲರೂ ಸೂಚಿಸಿದರು. ಆದರೆ ಹೊನ್ನತ್ತಿ ಸಂಗೀತವನ್ನು ಬಿಟ್ಟು ಬೇರೆ ಏನನ್ನು ಮಾಡಲು ಸಿದ್ಧ ಎಂದು ಹಠ ಹಿಡಿದು ಬಿಟ್ಟ. ಎಲ್ಲರಿಗೂ ಆಶ್ಚರ್ಯವಾಯಿತು. ಅವನ ಇಚ್ಛೆಯನ್ನು ತುಳಿದು ಕೆಲಸ ವಹಿಸಬಾರದೆಂಬ ಪ್ರಜ್ಞೆ ಎಲ್ಲರಿಗೂ ಇತ್ತು. ಅಲ್ಲದೆ ಬಂದು ಸೇರಿದ ತಕ್ಷಣ ಕೆಲಸ ಆರಂಭಿಸಬೇಕೆಂದೇನೂ ಇಲ್ಲ. ಕೆಲವು ದಿನ ಸುಮ್ಮನಿರಲಿ, ಕ್ರಮೇಣ ಮಾತನಾಡುತ್ತಾ ಕೆಲವು ಜವಾಬ್ದಾರಿಗಳು ತಮಗೆ ತಾವೇ ತಗುಲಿಕೊಳ್ಳುತ್ತವೆ ಎಂದು ಅವರಿಗೆಲ್ಲರಿಗೂ ಗೊತ್ತಿತ್ತು. ಹೊಸದಾಗಿ ಕಟ್ಟಡಗಳು ಬರುತ್ತಿವೆ, ಕಟ್ಟಿಸುವ ಜವಾಬ್ದಾರಿ ಹೊರಲಿ, ಕೆಲವು ತರಗತಿಗಳನ್ನು ತೆಗೆದುಕೊಳ್ಳಲಿ ಎಂದು ನಿಶ್ಚಯಿಸಿದರು. ಬನ್ನೇರುಘಟ್ಟದ ಹತ್ತಿರದ ಭೂಮಿಯನ್ನು ರಿಜಿಸ್ಟರ್ ಮಾಡಿಸಿಕೊಳ್ಳಿ ಎಂದು ದಾನಿಗಳು ಹೇಳಿದ್ದರಿಂದ ಮೊದಲು ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿಸಬೇಕಿತ್ತು. ಅದಕ್ಕಾಗಿ ರವೀಂದ್ರ ಬೆಂಗಳೂರಿಗೆ ಹೊರಟಿದ್ದ. ಅವನ ಜೊತೆಯಲ್ಲಿ ಕೆಲಸ ಮಾಡಲು ಹೊನ್ನತ್ತಿ ಇನ್ನೂ ಬಾಯಿ ಬಿಟ್ಟು ಹೇಳಿರಲಿಲ್ಲ. ಕರ್ನಾಟಕದಲ್ಲಿರುವೆನೋ ಅಥವಾ ಮತ್ತೆಲ್ಲಿಗಾದರೂ ಹೋಗುವೆನೋ, ನನ್ನ ಮನಸ್ಸೇ ನಿಶ್ಚಯವಾಗಿ ನನಗೆ ಗೊತ್ತಿಲ್ಲ, ನನಗೊಂದಿಷ್ಟು ಸಮಯ ಕೊಡಿ ಎಂದು ಉತ್ತರ ಹೇಳಿದ್ದ. ಆ ವಾರಾಂತ್ಯದಲ್ಲಿ ವಕೀಲರಾದ ಪಾಟೀಲರು ಬೆಳಗಾವಿಗೆ ಹೋಗುವ ಸಂದರ್ಭವಿದ್ದುದರಿಂದ ಭಾನುವಾರ ಕಳೆದು ಸೋಮವಾರ ಆಚೆ ನಾಡಿದ್ದು ಬೆಂಗಳೂರಿಗೆ ಹೋಗುವುದೆಂದು ನಿರ್ಧರಿಸಿದ್ದ ರವೀಂದ್ರ. ಜೊತೆಗೆ ಅಣ್ಣಯ್ಯನಿಗೂ ಹೇಳಿದ್ದ ಬರುವಂತೆ. ಸೋಮವಾರ ಇಬ್ಬರೂ ಬೆಳಗಿನ ಬಸ್ಸಿಗೆ ಹೊರಡುವುದೆಂದು ನಿರ್ಧಾರ ಮಾಡಿದ್ದರು. ಅಷ್ಟರಲ್ಲಿ ಶುಕ್ರವಾರ ರವೀಂದ್ರನಿಗೊಂದು ಕಾಗದ ಬಂತು. ಬೆಂಗಳೂರು ಟ್ರಿಬ್ಯೂನ್ ಪತ್ರಿಕೆಯ ಸ್ಥಾನಿಕ ಸಂಪಾದಕ ಎಂಬ ವಿಳಾಸಕ್ಕೆ ರವೀಂದ್ರ ಎಂಬ ಹೆಸರಿಗೆ ಮೇಲೆ ಖಾಸಗಿ ಎಂದು ಕೆಂಪು ಮಸಿಯಲ್ಲಿ ಬರೆದ ಲಕೋಟೆ. ಇಂದದ ಗುರುತಿಲ್ಲ, ಬೆಂಗಳೂರಿನಿಂದ ಪುನರ್ ನಿರ್ದೇಶಿತವಾಗಿ ಬಂದಿದೆ. ಒಳಗೆ ಒಂದು ಪುಟದ ಟೈಪಾದ ಕಾಗದ. ಬರೆದ ಊರು, ವಿಳಾಸ, ತಾರೀಕು ಯಾವುದೂ ಇಲ್ಲ. ಕೊನೆಯಲ್ಲಿ ಬರೆದವರ ಹೆಸರು ರುಜು ಇಲ್ಲ. ಇತಿ ನಿಮ್ಮ ಹಿತೈಷಿ ಎಂದು ಮುಕ್ತಾಯವಾಗಿತ್ತು. ಪ್ರಿಯ ಮಿತ್ರರಾದ ರವೀಂದ್ರರೇ, ನಿಮ್ಮ ಹಿತೈಷಿಯಾಗಿ ಈ ಪತ್ರವನ್ನು ಬರೆಯುತ್ತಿದ್ದೇನೆ. ಸರ್ಕಾರ ಮತ್ತು ಸಾರ್ವಜನಿಕ ಜೀವನದಲ್ಲಿ ನಡೆಯುವ ಅನೀತಿಯನ್ನು ಹುಡುಕಿ ಹೊರಹಾಕುವ ಪತ್ರಿಕೆಯ ಸಂಪಾದಕರಾಗಿರುವ ನಿಮಗೆ ನಿಮ್ಮ ಕುಟುಂಬದಲ್ಲೇ ನಡೆಯುತ್ತಿರುವ ಹೇಯ ಹಾದರದ ಸಂಗತಿ ಗೊತ್ತಿಲ್ಲವೇ? ಗೊತ್ತಿದ್ದು ಸುಮ್ಮನಿದ್ದೀರಾ? ಸಿತಾರ್ ಸಾಧಕ ಹೇಮಂತ ಹೊನ್ನತ್ತಿಗೂ ನಿಮ್ಮ ಹೆಂಡತಿ ಕಾಂತಿಗೂ ಇರುವ ಸಂಬಂಧ ಇಡೀ ದಿಲ್ಲಿಯ ಸಂಗೀತ ವಲಯಕ್ಕೆ ಗೊತ್ತಿರುವುದು ನಿಮಗೆ ತಿಳಿಯದೆ, ತನ್ನ ಪ್ರಿಯಕರನಾದ ಅವನನ್ನು ವೃತ್ತಿಯಲ್ಲಿ ಮುಂದೆ ತರಬೇಕೆಂದು ಅವಳು ಭಾರತ ಸರ್ಕಾರದ ಸಂಸ್ಕೃತಿಯ ಇಲಾಖೆಯ ಸಲಹಾಕಾರರಾಗಿ ನೇಮಕರಾದ ಹರಿಶಂಕರ್ನಿಗೆ ರೋಸ್ಪೆಂಟಾ ಹೋಟೆಲ್ನಲ್ಲಿ 30,000 ಖರ್ಚು ಮಾಡಿ ತಾರೀಕು ಭಾರಿ ಪಾರ್ಟಿ ಕೊಟ್ಟದು ನಿಮಗೆ ಗೊತ್ತೇ? ಭಾರತೀಯ ಸಂಸ್ಕೃತಿಯ ಆರಾಧಕನಾಗಿ ಅಮೆರಿಕೆಯಿಂದ ದಿಲ್ಲಿಗೆ ಬಂದು ಕೃಷಿ ವಿಜ್ಞಾನಿಯಾಗಿ ಸೇವೆ ಮಾಡುತ್ತಿದ್ದ ಜಾನ್ ವೈಲ್ನ ಹೆಂಡತಿ ಹೆಲೆನ್ನನ್ನು ಈ ಹರಿಶಂಕರ್ನು ಬುಟ್ಟಿಗೆ ಹಾಕಿಕೊಂಡ. ಜಾನನು ಇಡೀ ಭಾರತೀಯ ಸಂಸ್ಕೃತಿಯನ್ನು ಶಪಿಸಿ ಅಮೆರಿಕೆಗೆ ಹಿಂದಿರುಗಿದುದು ನಿಮಗೆ ಕುತೂಹಲಕಾರಿ ಸಂಗತಿ ಎನ್ನಿಸಬಹುದು. ನಿಮ್ಮ ಹೆಂಡತಿಯ ಅಂತ ನಡತೆಯ ಹರಿಶಂಕರನಿಗೆ ನಿಕಟವಾಗಿ ಓಡಾಡುತ್ತಿರುವ ಸಂಗತಿ ನೀವು ತಿಳಿದಿರಬೇಡವೇ? ಅದು ಹೋಗಲಿ ಎಂದರೆ ಸಿತಾರ್ ಸಾಧಕ ಹೊನ್ನತ್ತಿಯೊಡನೆ ಇವಳು ಈ ತಾರೀಕು ಈ ದಿನ ಆಗ್ರಾದ ಶಿಶಿ ಮಹಲ್ ಹೋಟೆಲ್ನಲ್ಲಿ 2 ದಿನ, ಜೂನ್ ತಿಂಗಳು 15ರಿಂದ 28ರವರೆಗೆ ಶಿಮ್ಲಾದ ಸ್ನೋವ್ಯೂ ಹೋಟೆಲ್ನಲ್ಲಿ ಇದ್ದು ಬಂದದ್ದನ್ನು ನೀವೇ ತನಿಖೆ ಮಾಡಿ ಖಚಿತಪಡಿಸಿಕೊಳ್ಳಬಹುದು. ಅಷ್ಟು ಮಾತ್ರವಲ್ಲ, 1.5 ವರ್ಷ ಪ್ರತಿದಿನ ಮಧ್ಯಾಹ್ನ 12 ಗಂಟೆಯ ವೇಳೆಗೆ ಅವಳು ತನ್ನ ಫ್ಯಾಕ್ಟರಿಯಿಂದ ತುರ್ಕ್ಮಾನ್ ಗೇಟಿಗೆ ತನ್ನ ಹವಾನಿಯಂತ್ರಿತ ಕಾರಿನಲ್ಲಿ ಹೋಗಿ ಗುರುಗಳ ಮನೆಯಲ್ಲಿ ಸಂಗೀತ ಸಾಧನೆ ಮುಗಿಸಿದ ಅವನನ್ನು ಕರೆಸಿಕೊಂಡು ಗ್ರೇಟರ್ ಕೈಲಾಶದಲ್ಲಿರುವ ಅವಳ ಸ್ನೇಹಿತೆ ಗುಪ್ತಾಳ ಫ್ಲಾಟಿಗೆ ಕರೆದೊಯ್ದು ಅಲ್ಲಿ ಪ್ರತಿದಿನವೂ ರತಿಸುಖದಲ್ಲಿ ತೊಡಗಿ 2 ಗಂಟೆಯ ನಂತರ ಅವಳೊಬ್ಬಳೇ ಹಿಂದಿರುಗಿ ಫ್ಯಾಕ್ಟರಿಗೆ ಬರುತ್ತಿದ್ದುದು, ಅವನು ಅಲ್ಲೇ ಉಳಿದು ಹವಾನಿಯಂತ್ರಿತ ಲೌಂಜಿನಲ್ಲಿ ಸಿತಾರ್ ಸಾಧನೆ ಮಾಡಿಕೊಳ್ಳುತ್ತಿದ್ದುದು ಅಪಾರ್ಟ್ಮೆಂಟಿನ ವಾಚ್ಮ್ಯಾನ್ ಆದಿಯಾಗಿ ಎಲ್ಲರಿಗೂ ಗೊತ್ತಿರುವ ಸಂಗತಿ. ಶ್ರೀಮತಿ ಶೀತಲ್ ಗುಪ್ತಾಳಿಂದ ಕಾಂತಿಯು ಒಬ್ಬ ಕಲಾವಿದನ ಸಾಧನೆಗೆ ಅನುಕೂಲವಾಗಲೆಂಬ ನೆಪ ಹೇಳಿ ಬೀಗದ ಕೈ ಪಡೆದಿದ್ದಳು. ಈಗ ಕಾಂತಿಯು ತನ್ನದೇ ಮನೆ ಮಾಡಿರುವುದು
ತಾನು ಮತ್ತು ತನ್ನ ಮಿಂಡ ಹೊನ್ನತ್ತಿಯು ಯಾರ ಅಡ್ಡಿ ಆತಂಕವೂ ಇಲ್ಲದೆ ಮನಸ್ಸು ಬಂದಾಗ ಸುಖಿಸುವ ಉದ್ದೇಶದಿಂದಲೇ ಎಂಬುದು ನಿಮಗೆ ತಿಳಿದಿರಲಿಲ್ಲವೇ? ಶೀತಲ್ ಗುಪ್ತಳು ಅಂತಾರಾಷ್ಟ್ರೀಯ ವಾಣಿಜ್ಯ ಮಂತ್ರಾಲಯದಲ್ಲಿ ಆಫೀಸರ್ ಆಗಿದ್ದಾಳೆ. ಇಷ್ಟೆಲ್ಲ ವಿವರಗಳನ್ನು ನಿಮಗೆ ಕೊಟ್ಟಿರುವುದು ತನಿಖಾ ವರದಿಯಲ್ಲಿ ನಿಪುಣರಾದ ನೀವು ಸತ್ಯವನ್ನು ಶೋಧಿಸಿ ತಿಳಿದುಕೊಳ್ಳಲಿ ಎಂದು. ಸತ್ಯವನ್ನು ತಿಳಿಯಲು ನಿಮಗೆ ಆಸಕ್ತಿಯೇ ಇಲ್ಲವಾದರೆ ಯಾರದೇನೂ ತಕರಾರಿಲ್ಲ. ನಿಮ್ಮ ಹೆಂಡತಿಗೆ ಯಾವ ರೀತಿಯ ಸ್ವಾತಂತ್ರ್ಯವನ್ನಾದರೂ ಕೊಡುವ ಸ್ವಾತಂತ್ರ್ಯ ನಿಮಗಿದ್ದೇ ಇದೆ. ಇದು ನಿಮ್ಮ ಹಿತೈಷಿ. ಇದು ಕೇಂದ್ರ ಸರ್ಕಾರದ ಗುಪ್ತದಳದವರು ತನ್ನ ಮನಸ್ವಾಸ್ಥ್ಯವನ್ನು ಕೆಡಿಸಲು ಹೂಡಿರುವ ತಂತ್ರವೆಂದು ಅವನು ತಕ್ಷಣ ಅರ್ಥ ಮಾಡಿಕೊಂಡ. ಸಂಗೀತದಲ್ಲಿ ಅವಳಿಗೆ ಮೊದಲಿನಿಂದ ಆಸಕ್ತಿ ಇತ್ತು. ಸಂಗೀತ ವಲಯದಲ್ಲಿ ಓಡಿಯಾಡಿರಬಹುದು. ಜೊತೆಗೆ ಸಂಗೀತ ಸಾಧಕ ಹೊನ್ನತಿ ಹೋಗಿರಬಹುದು. ಸಂಗೀತ ಸಂಸ್ಕೃತಿ ಏನವನ ಹೆಸರು? ಹರಿಶಂಕರ್. ಪತ್ರಿಕೆಗಳಲ್ಲಿ ಅವನ ಹೆಸರು ಓದಿದ್ದ ನೆನಪು. ಅವನಿಗೊಂದು ಪಾರ್ಟಿ ಕೊಟ್ಟಿರಬಹುದು. ಇವುಗಳನ್ನು ಬಳಸಿ ಮನಸ್ಸಿನ ಮೇಲೆ ಈ ವಿಧವಾದ ಕುಟಿಲ ಯುದ್ಧ ಹೂಡುವುದು ಇತ್ತೀಚಿನ ದಿಲ್ಲಿ ರಾಜಕೀಯ ವಿಧಾನ ಎಂದು ಕೇಳಿದ ನೆನಪು ಬಂದು ತನ್ನಲ್ಲಿಯೇ ಮುಗುಳು ನಕ್ಕ. ಅವನು ಈ ಕಾಗದ ಓದುತ್ತಿರುವಾಗ ಹೊನ್ನತ್ತಿ ಎದುರಿನ ಗೋಡೆಯ ಹತ್ತಿರದ ಚಾಪೆಯ ಮೇಲೆ ಕುಳಿತು ಶಾಲೆಯ ಗ್ರಂಥಾಲಯದಿಂದ ತಂದಿದ್ದ ಒಂದು ಪುಸ್ತಕ ಓದುತ್ತಿದ್ದ. ನೋಡಿ, ನಮ್ಮ ಸರ್ಕಾರ ನಡೆಸುವವರು ಎಂತೆಂಥ ವಿಧಾನಗಳಿಗೆ ಇಳಿತಾರೆ ಎಂದು ಎದ್ದು ಹೋಗಿ ತನ್ನ ಕೈಯಲ್ಲಿದ್ದ ಕಾಗದವನ್ನು ಅವನ ಮುಂದೆ ಇಡುವ ಮನಸ್ಸು ರವೀಂದ್ರನಿಗೆ ಬಂತು. ಮೇಲೆ ಏಳಲು ನರಗಳು ಸಿದ್ಧವಾಗುವ ವೇಳೆಗೆ ಅದರಲ್ಲಿ ಅವರ ಹೆಸರೇ ಪ್ರಧಾನವಾಗಿದ್ದು ಅವರನ್ನು ಮಿಂಡನೆಂದು ಕರೆದಿರುವ ನೆನಪು ಬಂದು ಅವರ ಮನಸ್ಸಿಗೆ ನೋವು ಮುಜುಗರಗಳು ಆದಾವು ಎಂಬ ಅರಿವು ಮೂಡಿ ಹಾಗೆಯೇ ಕುಳಿತ. ಕಾಗದದ ಮೇಲೆ ಮತ್ತೊಮ್ಮೆ ಕಣ್ಣಾಡಿಸಿದ ನಂತರ ಮಡಿಸಿ ಜೇಬಿಗೆ ಹಾಕಿಕೊಂಡು ಎದ್ದು ಚಪ್ಪಲಿ ಮೆಟ್ಟಿ ತಿರುಗಾಡಲು ತೋಟದ ಒಳಕ್ಕೆ ಹೋದ. ಇದು ಸರ್ಕಾರ ಏಜೆಂಟರ ನಿಯೋಜನೆಯಾಗಿರಲಿಕ್ಕಿಲ್ಲ ಎನ್ನಿಸತೊಡಗಿತು. ಒಂದು, ನಾನು ಪತ್ರಿಕೆಯ ಕೆಲಸ ಬಿಟ್ಟು 2 ತಿಂಗಳ ಮೇಲಾಗಿದೆ. ಪತ್ರಿಕೆಯ ಆಡಳಿತದ ಸೂಕ್ಷ್ಮಾತಿ ಸೂಕ್ಷ್ಮ ಆಂತರಿಕ ವಿವರಗಳನ್ನೆಲ್ಲ ಪತ್ತೆ ಮಾಡಲೆಂದೇ ಒಂದು ತಂಡ ನುರಿತ CIDಗಳನ್ನು ಹಿಂದೆ ನಿಯೋಜಿಸಿದ್ದರು. ಈಗ ನಾನು ಸಂಪಾದಕನಲ್ಲವೆಂದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಅವರಿಗೆ ಗೊತ್ತಿಲ್ಲದೇ ಇಲ್ಲ. 2, ಈಗ ಪತ್ರಿಕೆ ಸಂಪೂರ್ಣವಾಗಿ ಸರ್ಕಾರದ ಸಮರ್ಥಕ ಸಂಸ್ಥೆಯಾಗಿದೆ. ರಂಕ ಮಕ್ಕಳಿಗೆ ವ್ಯವಹಾರದ ಪ್ರಕಾರ ಗಣಿಯ ಕಾಂಟ್ರಾಕ್ಟು ಸಿಕ್ಕಿಯಾಗಿದೆ. ಆದ್ದರಿಂದ ಪತ್ರಿಕೆಯ ಒಳ ವ್ಯವಹಾರಗಳನ್ನು ಕಾಯಲು ನೇಮಿಸಿದ CIDಗಳನ್ನು ಹಿಂದೆಗೆದುಕೊಂಡಿರುತ್ತಾರೆ. ಆದ್ದರಿಂದ ಈ ಕಾಗದದ ಮೂಲ ಬೇರೆಯದೆ ಎಂಬ ತೀರ್ಮಾನಕ್ಕೆ ಬಂದ. ಇದೊಂದು ಅನಾಮಧೇಯ ಪತ್ರ ಗಮನಕ್ಕೆ ಅರ್ಹವಲ್ಲದ್ದು ಎಂಬ ವಿಚಾರ ಬಂದರೂ ಎಷ್ಟೋ ಸಲ ಇಂತಹ ಅನಾಮಧೇಯ ಪತ್ರಗಳ ಬೆನ್ನು ಹಿಡಿದು ಹೋಗಿಯೇ ದೊಡ್ಡ ದೊಡ್ಡ ಬಾನಗಡಿಗಳ ಪತ್ತೆಯಾಗಿವೆ ಎಂಬ ವೃತ್ತಿಯ ಅನುಭವ ನೆನಪಿಗೆ ಬಂತು. ಇನ್ನಷ್ಟು ದೂರ ನಡೆದು ತೋಟದ ಆಚೆ ಕಟ್ಟೆಯ ಏರಿಯ ಮೇಲೆ ಕುಳಿತು ಜೇಬಿನಿಂದ ಕಾಗದವನ್ನು ಹೊರತೆಗೆದು ಮತ್ತೊಮ್ಮೆ ನಿಧಾನವಾಗಿ ಸಾಲು ಸಾಲನ್ನು ಬಿಡಿಸಿ ಓದಿಕೊಂಡ. ತಾರೀಕು, ಸ್ಥಳ ಮೊದಲಾದ ವಿವರಗಳನ್ನೆಲ್ಲ ಕೊಟ್ಟಿರುವುದು ನೋಡಿದರೆ ಬಹುತೇಕ ಅಂಶಗಳು ನಿಜವೇ ಇರಬಹುದು. ವಿವರಗಳನ್ನು ಹತ್ತಿರದಿಂದ ತಿಳಿದವರೇ ಬರೆದಿದ್ದಾರೆ. ದಿಲ್ಲಿಗೆ ಹೋದರೆ ಪರಿಶೀಲಿಸುವುದೇನು ಕಷ್ಟವಲ್ಲ. ಏಕೆ ಹೋಗಿ ಬರಬಾರದು ಎನ್ನಿಸಿತು. ಅಷ್ಟರಲ್ಲಿ ತಾನು ಕೂತಿದ್ದ ಜಾಗವು ಅಡಿಯಿಂದ ಕುಸಿದು ಹೋದಂಥ ಅನುಭವವಾಯಿತು. ಕಾಂತಿ ಹೀಗೆ ಎಂದುಕೊಳ್ಳುವಾಗ ಮದುವೆಯಾದ ನಂತರ ತಮ್ಮಿಬ್ಬರಲ್ಲೂ ಇದ್ದ ತೀವ್ರ ನಿಕಟ ಮಧುರ ವರ್ತನೆ ನೆನಪು ಬಂತು. ಅದರ ಬೆಚ್ಚನೆಯ ಗುಣ ಇಳಿದು ತಣ್ಣಗಾಗಿ ಅನಂತರ ಅವಳಿಗೆ ನನ್ನ ಮೇಲೆ ಅಸಮಾಧಾನ ಹುಟ್ಟಿ, ರೈಲು ಸಾಧ್ಯವಿಲ್ಲ, ವಿಮಾನವಿಲ್ಲದೆ ಘನತೆ ಇಲ್ಲ ಎಂಬ ಹಠ ಹುಟ್ಟಿ ತಾನೇ ಸ್ವತಃ ಉದ್ಯಮವನ್ನು ಆರಂಭಿಸಿ ಎಕ್ಸಿಕ್ಯೂಟಿವ್ ಕ್ಲಾಸಿನ ಗತ್ತು ಬೆಳೆದು ನಮ್ಮಿಬ್ಬರ ಮನಸ್ಸು ದೂರವಾಗಿ ಆದರೂ ಅವಳು ಬೇರೆ ಗಂಡಸರೊಡನೆ ದೇಹ ಸಂಪರ್ಕಕ್ಕೆ ಇಳಿದಳು ಅಂದರೆ ಅವನಿಗೆ ದುಃಖ ಉಕ್ಕಿ ಬಂತು. ನೇರವಾಗಿ ಡೈವರ್ಸ್ ಪಡೆದು ಬೇರೊಬ್ಬನನ್ನು ಮದುವೆಯಾದರೂ ಆಗಿ ಹೋಗಿದ್ದರೆ ಇಷ್ಟು ದುಃಖವಾಗುತ್ತಿರಲಿಲ್ಲವೇನೋ ಎನಿಸಿತು. ಕೈಯಲ್ಲಿ ಹಿಡಿದುಕೊಂಡಿದ್ದ ಕಾಗದ ಮತ್ತೊಮ್ಮೆ ಓದಿಕೊಂಡ. ಹೊನ್ನತಿಗೆ ಅವಳೊಡನೆ 1.5 ವರ್ಷ ಸಂಬಂಧ. ಶಿಮ್ಲಾ, ಆಗ್ರಾಗಳಲ್ಲಿ ಇದ್ದ ಹೋಟೆಲ್ಗಳು. ದುಃಖವು ಸಿಟ್ಟಾಗಿ ಹೊನ್ನತಿಯ ಮೇಲೆ ಉಕ್ಕಿತು. ಅವನು ಮುಖ ಕೊಟ್ಟು ಮಾತನಾಡದಿರುವ, ಸಂಗೀತವನ್ನೇ ಸಂಪೂರ್ಣವಾಗಿ ದೂರ ಮಾಡಿರುವ ಅಸಹಜತೆಗಳನ್ನು ನೋಡಿದರೆ ನಿಜವಿದ್ದರೂ ಇರಬಹುದು ಎನಿಸಿತು. ಕೃತಜ್ಞ ಎಂಬ ಶಬ್ದ ಅವನ ಕಿವಿಗೆ ಕೇಳಿಸುವಷ್ಟು ಗಟ್ಟಿಯಾಗಿ ತುಟಿಯಿಂದ ಹೊರಬಂತು. ಎದ್ದು ಹೋಗಿ ಕೋಣೆಯಲ್ಲಿ ಕೂತಿರುವ ಅವನ ಮುಂದೆ ಈ ಕಾಗದವನ್ನು ಹಾಕಿ ಅವನ ಮುಖವನ್ನೇ ಪರೀಕ್ಷಕ ದೃಷ್ಟಿಯಿಂದ ನೋಡುತ್ತಾ, ಇದು ನಿಜವೇ ಹೇಳು, ಸುಳ್ಳು ಹೇಳಿದರೆ ಹುಷಾರ್, ಪರೀಕ್ಷಿಸಿ ಬರೋಕೆ ನಾನೀಗ ದಿಲ್ಲಿಗೆ ಹೊರಟಿದ್ದೀನಿ ಎನ್ನುವ ಆಲೋಚನೆ ಬಂತು. ಎದ್ದು ನಿಂತ. ಕಾಲಿಗೆ ಚಪ್ಪಲಿ ಮೆಟ್ಟಿಕೊಂಡ. ವಿದ್ಯಾ ಶಾಲೆಯ ಕಡೆಗೆ ಹೆಜ್ಜೆ ಹಾಕತೊಡಗಿದ. 20 ಹೆಜ್ಜೆ ಹೋಗುವುದರಲ್ಲಿ ಅವನೆದುರಿಗೆ ನಿಂತು ಈ ಕಾಗದ ಹಿಡಿದು ಕೇಳುವುದರಿಂದ ನಾನೇ ಸಣ್ಣದಾಗುವುದಿಲ್ಲವೇ ಎನ್ನುವ ಪ್ರಶ್ನೆ ಮನಸ್ಸಿನಲ್ಲಿ ಹುಟ್ಟಿತು. ಅವಳೇ ನನ್ನವಳಲ್ಲದಿರುವಾಗ ನನ್ನ ವಸ್ತುವನ್ನು ನೀನು ಅಪಹರಿಸಿ ತಿಂದೆ ಎನ್ನುವ ಮಾತಿಗೆ ಏನರ್ಥ ಎನಿಸಿ ನಡಿಗೆಯನ್ನು ನಿಧಾನ ಮಾಡಿದ. ಮುಂದೆ ಎತ್ತ ಹೋಗಬೇಕೆಂದು ತಿಳಿಯದೆ ನಿಂತು ಬಿಟ್ಟ. ಮುಂದೆ ಹೋಗಲು, ಹಿಂದೆ ತಿರುಗಲು, ಎಡ ಅಥವಾ ಬಲಕ್ಕೆ ಹೊರಡಲು ತೋಚದೆ ದಿಕ್ಕುಗಿಟ್ಟವನಂತೆ ನಿಂತೇ ಇದ್ದ. ಎಷ್ಟೋ ಹೊತ್ತಾದ ಮೇಲೆ ಹಿಂದಿರುಗಿ ಕಟ್ಟೆಯ ಏರಿಯ ಮೇಲೆ ಕೂತು ಮೊದಲು ಕುಳಿತಿದ್ದ ಜಾಗದಲ್ಲಿ ಕುಳಿತ. ಕೋಪದ ಬಿಸಿ ಆರಿ ತಣ್ಣಗಾದ ಮೇಲೆ ಅದೇ ನೀರಾಗಿ ಕಣ್ಣಿನ ಅಂಗಳ ತುಂಬಿಕೊಂಡಿತು. ಅವಳು ಹಾದರ ಮಾಡಿದುದನ್ನು ಸಹಿಸಿ ಮರೆಯಬಹುದು. ಆದರೆ ಹೊನ್ನತ್ತಿ ಎಂಬ ದುಃಖವು ವಾಕ್ಯವಾಗಿ ರೂಪುಗೊಳ್ಳುವಾಗ ಬಿಕ್ಕಿ ಬಿಕ್ಕಿ ಅಳು ಬಂತು. 5-6 ಬಿಕ್ಕು ಅಳು ಹೊಮ್ಮಿದ ಮೇಲೆ ಜೇಬಿನಿಂದ ಕರವಸ್ತ್ರ ತೆಗೆದು ಕಣ್ಣೀರು ಒರೆಸಿಕೊಂಡು
ಮೂಗಿನಲ್ಲಿ ತುಂಬಿದ್ದ ನೀರನ್ನು ಸೀತು ಸರಿ ಮಾಡಿಕೊಂಡ. ಕಣ್ಣು ಇನ್ನೂ ಮಬ್ಬಾದರೂ ಕಟ್ಟೆಯ ನೀರನ್ನು ನೋಡುತ್ತಾ ಸುಮ್ಮನೆ ಕುಳಿತ. ಎಷ್ಟೋ ಹೊತ್ತಾದ ನಂತರ ತನ್ನ ಎಡಭಾಗದಲ್ಲಿ ಕೀರಲು ಸದ್ದಾಯಿತು. ತಿರುಗಿ ನೋಡಿದ. ಹೊನ್ನತ್ತಿ ಸಂಗೀತ ಶಾಲೆ ಎಂದು ಕಟ್ಟಿದ್ದು ಈಗ ಧ್ಯಾನ ಕುಟೀರವಾಗಿರುವ ಒಂಟಿ ಮನೆಯ ಬಾಗಿಲು ತೆರೆದುಕೊಂಡು ರಾಮಚಂದ್ರ ಮೇಷ್ಟ್ರು ಒಳಗೆ ಹೋಗುತ್ತಿದ್ದಾರೆ. ಶಾಲೆ ಮುಗಿದ ತಕ್ಷಣ ಅವರು ಇಲ್ಲಿಗೆ ಬಂದು ಬಾಗಿಲು ಮುಚ್ಚಿಕೊಳ್ಳುತ್ತಾರೆ. ಕುಳಿತು ಪಂಚೇಂದ್ರಿಯ ವ್ಯಾಪಾರಗಳನ್ನು ಒಳಗೆಳೆದುಕೊಂಡು ಧ್ಯಾನ ಮಗ್ನರಾಗುತ್ತಾರೆ. ಹೊರಗೆ ಏನಾಗುತ್ತದೆ ಎಂಬುದು ಅವರಿಗೆ ತಿಳಿಯುವುದೇ ಇಲ್ಲವೆನ್ನುವಂತೆ. ಅವರ ಮುಖದ ಕಣ್ಣುಗಳಲ್ಲಿ ಯಾವಾಗಲೂ ನಿರ್ಲಿಪ್ತತೆ ಒಡೆದು ಕಾಣುತ್ತದೆ. ಅವರು ಇಲ್ಲಿ ಯಾಕಿದ್ದಾರೆ? ಧ್ಯಾನ ಮೇಲು ಮೇಲು ಮಟ್ಟಗಳಿಗೆ ಮಾರ್ಗದರ್ಶನ ಮಾಡುವವರನ್ನು ಹುಡುಕಿಕೊಂಡು ಯಾಕೆ ಹೋಗಿಲ್ಲ ಎನ್ನುವ ಪ್ರಶ್ನೆ ಅವನಲ್ಲಿ ಹುಟ್ಟಿತ್ತು. ಜೊತೆಯಲ್ಲಿ ರಾಮಚಂದ್ರ ಮೇಷ್ಟ್ರು ಎಂಥ ಸಂದರ್ಭದಲ್ಲೂ ಕೋಪ ಮಾಡಿಕೊಂಡದ್ದೇ ಇಲ್ಲ. ಧ್ಯಾನದ ಶಕ್ತಿ ಇರಬಹುದು, ನಾವು ಮಾಡೋದು ಒಳ್ಳೆಯದು ಅನಿಸುತ್ತೆ ಎಂದು ಅಣ್ಣಯ್ಯ ಒಂದು ದಿನ ಹೇಳಿದ ಮಾತಿನ ನೆನಪು ಬಂತು. ಅದೇ ಮಾತನ್ನು ಮೆಲುಕು ಹಾಕುತ್ತಾ ಕುಳಿತ. ಕೆಲವು ಹೊತ್ತಿನ ನಂತರ ದಿಲ್ಲಿಗೆ ಹೋಗಿ ಪರೀಕ್ಷಿಸುವ ತನಕ ಯಾರ ಕೈಲೂ ಈ ವಿಷಯ ಮಾತಾಡಬಾರದು, ಮಾತನಾಡುವುದೋ ಬಿಡುವುದೋ ಎಂಬುದನ್ನು ಕೂಡ ತಾಳ್ಮೆಯಿಂದ ನಿಧಾನವಾಗಿ ಆಲೋಚಿಸಿ ನಿರ್ಧರಿಸಬೇಕು ಎಂಬ ಯೋಚನೆ ಬಂತು. ದ್ವಿತೀಯ ದರ್ಜೆಯ ರೈಲಿನಲ್ಲಿ ಕೂತು ದಿಲ್ಲಿಯ ಕಡೆಗೆ ಪ್ರಯಾಣ ಹೊರಡುವಾಗ ರವೀಂದ್ರ ಮೊದಲು ಆಗ್ರಾದಲ್ಲಿ ಇಳಿದು ಶೀಶ್ಮಹಲ್ ಹೋಟೆಲ್ನಲ್ಲಿ ಕಾಗದದಲ್ಲಿ ಬರೆದಿರುವ ತಾರೀಖಿನಲ್ಲಿ ಹೊನ್ನತ್ತಿ ಕಾಂತಿಯರು ಒಂದೇ ಕೋಣೆಯಲ್ಲಿ ಎಳೆದುಕೊಂಡಿದ್ದರೆ ಎಂಬುದನ್ನು ಪರೀಕ್ಷಿಸಿ ಮುಂದೆ ದಿಲ್ಲಿಗೆ ಹೋಗಬೇಕೆಂದು ಯೋಚಿಸಿದ್ದ. ಸಾಧಾರಣವಾಗಿ ಹೀಗೆ ತಂಗುವವರು ಯಾವುದಾದರೊಂದು ಕಲ್ಪಿತ ಹೆಸರು ವಿಳಾಸಗಳನ್ನು ಕೊಡುತ್ತಾರೆ ಎಂಬ ಹೊಳೆದ ನಂತರ ಹೆಸರು ವಿಳಾಸಗಳನ್ನು ಬರೆದ ಅಕ್ಷರವು ಹೊನ್ನತ್ತಿಯದೇ ಎಂಬುದನ್ನು ಗುರುತಿಸುವುದು ಒಂದೇ ವಿಧಾನ ಎನಿಸಿತು. ಸುಮ್ಮನೆ ಹೋಗಿ ಸುಮಾರು 3 ವರ್ಷದ ಹಿಂದಿನ ಚೆಕ್ ಇನ್ ರಿಜಿಸ್ಟರ್ ತೆಗೆದು ತೋರಿಸಿ ಅಂದರೆ ಯಾವ ಹೋಟೆಲ್ನವರು ತೋರಿಸುವುದಿಲ್ಲ. ಹಳೆಯದ್ದಾದ್ದರಿಂದ ದಫ್ತರದ ಕೋಣೆಯಲ್ಲಿ ಹಾಕಿಟ್ಟಿರುತ್ತಾರೆ. ಸಾಹುಕಾರನ ಅನುಮತಿ ಇಲ್ಲದೆ ಹಳೆಯ ರಿಜಿಸ್ಟರ್ ಮುಟ್ಟಲು ಮ್ಯಾನೇಜರಿಗೂ ಸಾಧ್ಯವಾಗದಿರಬಹುದು. ಇವನ್ಯಾರೋ ತನಿಖೆಯವನು, ನಾವ್ಯಾಕೆ ಸಿಕ್ಕಿ ಹಾಕಿಕೊಳ್ಳಬೇಕು ಎಂದು ಏನಾದರೂ ಸಬೂಬು ಹೇಳಿಯೋ ದಬಾಯಿಸಿಯೋ ಕಳಿಸುವುದು ಖಚಿತ. ಶಿಮ್ಲಾಕ್ಕೆ ಹೋದರೂ ಇದೇ ಸ್ಥಿತಿ. ಪೊಲೀಸ್ ಇಲಾಖೆಯ ಸಹಾಯವಿದ್ದರೆ ಮಾತ್ರ ಕೆಲಸವಾಗುತ್ತದೆ. ಅರ್ಧ ಗಂಟೆಯಲ್ಲಿ. ನಾನೀಗ ಪತ್ರಿಕಾ ಸಂಪಾದಕನೂ ಅಲ್ಲ, ಪೊಲೀಸರೇಕೆ ಸಹಾಯ ಮಾಡಿಯಾರು? ಯಾರಾದರೂ ಖಾಸಗಿ ತನಿಖೆದಾರರಿಗೆ ವಹಿಸಿದರೆ ಎಂಬ ಉಪಾಯ ಉಳಿಯಿತು. 7-8 ಸಾವಿರವಾದರೂ ಕೇಳುತ್ತಾರೆ ಎಂಬುದು ಹೊಳೆದು ಇಷ್ಟೆಲ್ಲ ಯಾಕೆ ಖರ್ಚು ಮಾಡಬೇಕು? ಯಾವ ಪುರುಷಾರ್ಥಕ್ಕೆ? ಅವಳ ಸಂಪರ್ಕವೇ ಇಲ್ಲದ ಮೇಲೆ ಅವಳು ಎಂಥವಳಾದರೂ ನನಗೇನು ಎಂಬ ಉದಾಸೀನವೂ ಹುಟ್ಟಿತು. ಉತ್ತರಾಭಿಮುಖವಾಗಿ ಹೋಗುತ್ತಿದ್ದ ರೈಲಿನ ಕಿಟಕಿಯಿಂದ ಹೊರಗೆ ಹಿಂದೆ ಹಿಂದೆ ಒಂದು ಸರದಂತೆ ಹರಿಯುತ್ತಿದ್ದ ಹೊಲ, ಗದ್ದೆ, ಬಂಜರು, ಬಂಡೆ, ಕುರುಚಲುಗಳನ್ನು ನೋಡುತ್ತಾ ಕುಳಿತಿರುವಾಗ ತಾನೀಗ ಪರೀಕ್ಷಿಸ ಹೊರಟಿರುವುದು ಅವಳನ್ನಲ್ಲ, ಹೊನ್ನತ್ತಿಯನ್ನು ಎನ್ನುವ ನೆನಪು ಬಂತು. ಮನಸ್ಸಿಗೆ ಸಂಕಟವಾಯಿತು. ಆತನನ್ನು ಪರೀಕ್ಷಿಸಿ ಆದರೂ ಏನಾಗಬೇಕು? ಮುಂದಿನ ಸ್ಟೇಷನ್ನಲ್ಲಿ ಇಳಿದು ಬೆಂಗಳೂರಿಗೆ ವಾಪಸ್ ಆಗಲಿ ಎಂಬ ಆಲೋಚನೆ ಬಂತು. ಆದರೆ 1.5 ತಾಸಿನ ನಂತರ ಮುಂದಿನ ಸ್ಟೇಷನ್ ಬಂದಾಗ ಇಳಿಯಲಿಲ್ಲ. ದಿಲ್ಲಿಯ ರೈಲ್ವೆ ಸ್ಟೇಷನ್ನಲ್ಲಿ ಹತ್ತಿರದ ಒಂದು ಕಡಿಮೆ ಬಾಡಿಗೆಯ ಲಾಡ್ಜಿನಲ್ಲಿ ಕೋಣೆ ತೆಗೆದುಕೊಂಡು ಸ್ನಾನ ಮಾಡಿದ ಮೇಲೆ ಟೆಲಿಫೋನ್ ಡೈರೆಕ್ಟರಿ ತೆಗೆದು ಶ್ರೀಮತ್ ಶೀತಲ್ ಗುಪ್ತಾ ಎಂಬ ಹೆಸರನ್ನು ಹುಡುಕಿದ. ಗ್ರೇಟರ್ ಕೈಲಾಸ್ ಅಪಾರ್ಟ್ಮೆಂಟಿನ ವಿಳಾಸ ದೊರೆಯಿತು. ಆ ಮೊಹಲ್ಲಾದ ವಿಳಾಸವುಳ್ಳ ಶೀತಲ್ ಗುಪ್ತಾ ಎಂಬ ಬೇರೆ ಯಾವ ಹೆಸರು ಇರಲಿಲ್ಲ. ಇದೇ ವ್ಯಕ್ತಿ ತನಗೆ ಬೇಕಾದದ್ದು ನಿಶ್ಚಯಿಸಿಕೊಂಡ. ಮದುವೆಯಲ್ಲಿ ಕಾಂತಿ ತನ್ನ ಸ್ನೇಹಿತರೆಂದು ಪರಿಚಯಿಸಿದ 5-6 ಹುಡುಗಿಯರಲ್ಲಿ ಒಬ್ಬಳು. ಅನಂತರ ಕೂಡ ಮದುವೆಯಾದ ಹೊಸದರಲ್ಲಿ ಅವಳು ತನ್ನ ಗೆಳತಿಯರೆಂದು ಹೇಳುತ್ತಿದ್ದ ಹೆಸರುಗಳಲ್ಲಿ ಇದೊಂದು ಇರುತ್ತಿತ್ತು. ಚಿಕ್ಕ ವಯಸ್ಸಿನ ಸ್ನೇಹವಿಲ್ಲದೆ ಇಂಥ ಕೆಲಸಕ್ಕೆ ಸಹಕಾರಗಳನ್ನು ಯಾರೂ ಕೇಳುವುದಿಲ್ಲ ಎಂದುಕೊಂಡು ಡೈರೆಕ್ಟರಿಯಲ್ಲಿ ವಿದೇಶಿ ವ್ಯಾಪಾರದ ಮಂತ್ರಾಲಯದ ಕೆಳಗೆ ಹುಡುಕಿದ. ಅಲ್ಲೂ ಅದೇ ಹೆಸರಿದೆ. ಆಫೀಸ್ನಲ್ಲಿ ನೋಡುವುದು ಕಷ್ಟ. ಮಂತ್ರಾಲಯದ ಒಳಗೆ ಹೋಗಬೇಕೆಂದರೆ 108 ಕಲಾಪ, ಅನುಮತಿ ಬೇಡ ಎಂದು ಗಡಿಯಾರ ನೋಡಿಕೊಂಡ. ಅಪರಾಹ್ನ 3 ಗಂಟೆ. ಕೋಣೆಗೆ ಹೋಗಿ ಒಂದು ನಿದ್ರೆ ಮಾಡಿ ಎದ್ದು ಮುಖ ತೊಳೆದು ಸ್ವಾಗತ ಕಕ್ಷೆಗೆ ಇಳಿದು ಬಂದು ಶೀತಲ್ ಗುಪ್ತಳ ಮನೆಗೆ ಫೋನ್ ಮಾಡಿ ಹೆಂಗಸಿನ ಧ್ವನಿ, ಯಾರು ಕರೀತಿರುವುದು ಪ್ಲೀಸ್ ಎಂದಿತು. ರವೀಂದ್ರ ಅಂತ, ಬೆಂಗಳೂರು ಟ್ರಿಬ್ಯೂನ್ ಪತ್ರಿಕೆ ಎಡಿಟರ್ ಆಗಿದ್ದೆ, ನಿಮ್ಮನ್ನು ತುಸು ಹೊತ್ತು ಭೇಟಿಯಾಗಬೇಕಾಗಿತ್ತು. ಓಹ್, ಅವಳ ಧ್ವನಿಯಲ್ಲಿ ತಾನಾರೆಂಬುದು ಅರ್ಥ ಮಾಡಿಕೊಂಡಳೆಂದು ಅವನಿಗೆ ಅನ್ನಿಸಿತು. ಆದರೆ ತಕ್ಷಣ ಏನು ಕೆಲಸ ಹೇಳಿ ನೋಡಿ, ನಾವು ಸರ್ಕಾರಿ ನೌಕರರು, ವೃತ್ತ ಪತ್ರಿಕೆಯವರನ್ನ ಭೇಟಿಯಾಗಿ ಕೂಡದು, ನನಗೆ ಭೇಟಿಯಾಗುವ ಆಸಕ್ತಿಯೂ ಇಲ್ಲ ಎಂದು ಬಿಟ್ಟಳು. ವೃತ್ತಪತ್ರಿಕೆ ಕೆಲಸವಲ್ಲ, ನಾನು ಅದನ್ನು ಬಿಟ್ಟಿದ್ದೀನಿ. ಸ್ವಂತ ಕೆಲಸಕ್ಕೆ ದಿಲ್ಲಿಗೆ ಬಂದಿದ್ದೆ, ನಿಮ್ಮ ನೋಡೋಣ ಅಂತ. ನನ್ನ ಮದುವೆಯಲ್ಲಿ ನಿಮ್ಮ ಪರಿಚಯವಾಗಿತ್ತು. ನಾನು ಯಾರು ಅಂತ ನಿಮ್ಗೆ ಗೊತ್ತಿದೆ ಅಥವಾ ಮರೆತಿದ್ದೀರಾ ಎಂದ ಮೇಲೆ, ಹಾ, ನಮ್ಮ ಕಾಂತಿಯ, ಹೌದು ಇವನಂದ. ಮೊದಲೇ ಯಾಕೆ ಹಾಗನ್ಲಿಲ್ಲ ಬಾಯ್ ಸಾಬ್, ನೀವು ಟೆಲಿಫೋನ್ ಮಾಡಿ ಬರಬೇಕೆ, ನೇರವಾಗಿ ಬಂದು ಯಾಕೆ ಬಾಗಿಲು ತಟ್ಟಲಿಲ್ಲ ಎಂದಳು. ಮನೆಯಲ್ಲಿ ಇದ್ದೀರೋ ಇಲ್ವೋ ಅಂತ ತಿಳ್ಕೊಳ್ಳದೆ ಬಂದು ನೀವಿಲ್ಲದಿದ್ದರೆ ಅಂತ. ಬನ್ನಿ, ಈಗ 6, ಇಲ್ಲೇ ರಾತ್ರಿ ಊಟ ಮಾಡೋದಾದ್ರೆ ಮಾತ್ರ ಬರಬೇಕು. ಊಟ ಮಾಡದೆ ವಾಪಸ್ ಹೋಗೋದಾದ್ರೆ ನಾನು ಸುಮ್ಮನಿರೋಲ್ಲ. ಆಗಲಿ ಎಂದ. ತನಗೂ ಕಾಂತಿಗೂ ಈಗ ಸಂಪರ್ಕವಿಲ್ಲವೆನ್ನುವುದು ಅವಳಿಗೆ ಗೊತ್ತಿರುತ್ತದೆ. ಪ್ರತಿದಿನ ಅವಳಿಗೆ ಬೀಗದ ಕೈ ಕೊಡುವಷ್ಟು ಸ್ನೇಹವಿರುವಾಗ ತನ್ನ ದಾಂಪತ್ಯದ ಅವಳ ಸಂಗತಿಯನ್ನು ಹೇಳಿಕೊಳ್ಳದೆ ಇರುತ್ತಾಳೆಯೇ? ಸ್ನೇಹಿತೆಗೆ ದಿನಾ ಮನೆಯ ಬೀಗದ ಕೈ ಕೊಡಬೇಕೆಂದರೆ ಅವಳಿಗೆ ಗಂಡನಿಲ್ಲ ಎಂಬ ತರ್ಕ ಹುಟ್ಟಿತು. ಮತ್ತೊಮ್ಮೆ ಡೈರೆಕ್ಟರಿ ತೆಗೆದು ನೋಡಿದಾಗ ಮಿಸ್ ಎಂದು ಸ್ಪಷ್ಟವಾಗಿತ್ತು. ಒಬ್ಬಳೇ ಇದ್ದಾಳೆ ಎಂದುಕೊಂಡು ಲಾಡ್ಜಿನ ಒಳಗೆ ನಡೆದು
ಹೊರ ನಡೆದು ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಬಸ್ ಹತ್ತಿ ಗ್ರೇಟರ್ ಕೈಲಾಸದಲ್ಲಿ ಇಳಿದು ಒಂದು ಆಟೋ ಹಿಡಿದು ಶೀತಲ್ ಫ್ಲಾಟ್ ಪತ್ತೆ ಮಾಡಿದ. ದೊಡ್ಡ ಶ್ರೀಮಂತ ಜನರು ವಾಸಿಸುವ ಫ್ಲಾಟ್. ಕೆಳಭಾಗದಲ್ಲಿ ಎಲ್ಲರಿಗೂ ಕಾರು ನಿಲ್ಲಿಸಲು ವಿಶಾಲವಾದ ಸ್ಥಳ. ಗೇಟಿನಲ್ಲಿ ಕಾಕಿ ಇಸ್ತ್ರಿ ಧರಿಸಿ ತುಂಬು ಮೈಕಟ್ಟಿನ ಚೌಕಿದಾರ. ಆಟೋದಿಂದ ಇಳಿದು ಅವನನ್ನು ಕೇಳಿದಾಗ ಇವನು ಏನು ಎಂತಗಳನ್ನು ವಿಚಾರಿಸಿದ ಮೇಲೆ ಅವನು 4ನೇ ಮಹಡಿ ಎಂದು ಲಿಫ್ಟ್ ಇರುವ ದಿಕ್ಕನ್ನು ತೋರಿಸಿದ. ಲಿಫ್ಟ್ನಲ್ಲಿ ನಿಂತು ಮೇಲೆ ಏರುವಾಗ ವಿದೇಶಿ ವ್ಯಾಪಾರದ ಮಂತ್ರಾಲಯ, ಬೇಕಷ್ಟು ಸಂಪಾದನೆ ಇರಬೇಕೆಂಬ ಲೆಕ್ಕ ತಲೆಯಲ್ಲಿ ಬಂತು. ಲಿಫ್ಟಿನಿಂದ ಹೊರಗೆ ಬಂದು ಎಸ್ ಗುಪ್ತಾ ಎಂಬ ಬೋರ್ಡಿನ ಬಾಗಿಲ ಕರಗಂಟೆ ಒತ್ತಿದ ಮೇಲೆ ಬಾಗಿಲು ತೆಗೆದ ಶೀತಲ್ ಕೈ ನೀಡಿ ಇವನ ಕೈ ಕುಲುಕಿ, ಹಲೋ, 25 ವರ್ಷವಾಯ್ತಲ್ಲ ನೋಡಿ, ಆದರೂ ನಿಮ್ಮ ಲಕ್ಷಣ ಬದಲಾಗಿಲ್ಲ. ನೆತ್ತಿಯ ಮೇಲೆ ಕೂದಲು ಸ್ವಲ್ಪ ವಿರಳವಾಗಿರೋದು ಬಿಟ್ರೆ, ಅಫ್ಕೋರ್ಸ್ ಗಂಡಸರಿಗೆ ಅದು ಪ್ರಾಜ್ಞತೆಯ ಲಕ್ಷಣ ಎಂದು ವಿಶಾಲವಾಗಿ ನಗುತ್ತಾ, ಬನ್ನಿ ಬನ್ನಿ, ನನ್ನ ಜೋಪಡಿ ಇವತ್ತು ಪವಿತ್ರವಾಯಿತು ನಿಮ್ಮ ಪಾದಧೂಳಿಯಿಂದ ಎಂದು ಒಳಗಿನ ಲೌಂಜಿಗೆ ಕೈ ತೋರಿಸಿದಳು. ಒಳಗಿನ ಹವಾನಿಯಂತ್ರಕದ ತಂಪು, ರತ್ನಗಂಬಳಿಯ ಶ್ರೀಮಂತ ಅಭಿರುಚಿಯ ಸೋಫಾಗಳು, ಗೋಡೆಯ ಮೇಲೆ ನೇತು ಹಾಕಿದ್ದ ದೇಶ ವಿದೇಶಗಳ ಪ್ರದರ್ಶನ ವಸ್ತುಗಳನ್ನು ನೋಡಿದ ಅವನಿಗೆ ಅನಿರೀಕ್ಷತೆಯಿಂದ ಹುಟ್ಟುವ ಆಶ್ಚರ್ಯವಾಯಿತು. ಅವನನ್ನು ಸೋಫಾದ ಮೇಲೆ ಕೂರಿಸಿದವಳೆ, ವೆಜಿಟೇರಿಯನ್ ಊಟ ಕಳಿಸಿ ಅಂತ ಹತ್ತಿರದ ನಮಗೆ ಪರಿಚಯದ ಹೋಟೆಲ್ಗೆ ಫೋನ್ ಮಾಡಿದ್ದೀನಿ. ನೀವು ಬಂದಿರುವಾಗ ನಾನು ಅಡುಗೆ ಮನೆಯಲ್ಲಿ ನಿಂತು ರೊಟ್ಟಿ ಬಡಿಯೋದಕ್ಕಿಂತ ಹತ್ತಿರ ಕೂತು ಮಾತಾಡೋದು ಹೆಚ್ಚು ಸೂಕ್ತ ಅಂತ. ಈಗ ಹೇಳಿ, ಅಲ್ಲಿ ತನಕ ಏನು ತಗೋತೀರಾ? ಫ್ರಿಜ್ ಸಾಕೋ ಅಥವಾ? ಸಂಕೋಚ ಪಟ್ಕೋಬೇಡಿ, ನನ್ನ ಹತ್ತಿರ ಒಂದು ಸಣ್ಣ ಕಪ್ ಬೋರ್ಡ್ ಇದೆ, ಫಾರಿನ್ನದು. ನಿಮ್ಮಂತ ಬಹಳ ಆತ್ಮೀಯರು ಅಪೇಕ್ಷೆ ಪಟ್ಟರೆ ಇರಲಿ ಅಂತ. ನಾನಂತೂ ಮುಟ್ಟಲ್ಲ, ಕಂಪನಿಯಲ್ಲಿ ತಗೊಂಡ್ರು ಫ್ರೆಂಚ್ ವೈನ್ ಮಾತ್ರ ಎಂದು ಸ್ನೇಹ ಸೂಚಿಸಿದಳು. ಕಪ್ ಬೋರ್ಡ್ ಹಳೆಯದಾದಷ್ಟು ಗುಣವರ್ಧನೆ ಆಗುತ್ತೆ. ಇವತ್ತಿಗೆ ನನಗೆ ಒಂದಿಷ್ಟು ತಣ್ಣನೆ ನೀರು ಅಥವಾ ಕೋಕ್ ಸಾಕು ಎಂದ. ಉಭಯ ಕುಶಲೋಪರಿ ಆಡುತ್ತಾ ಒಬ್ಬರ ಎದುರಿಗೆ ಒಬ್ಬರು ಕುಳಿತು 10 ನಿಮಿಷಗಳಾದ ನಂತರ ಅವನಿಗೆ ಹೀಗೆ ಎಷ್ಟು ಹೊತ್ತು ಮಾತನಾಡಿದರೂ ಮುಖ್ಯಾಂಶ ಆರಂಭಿಸಬೇಕಾದವನು ತಾನು ಎಂಬ ನೆನಪು ಬಂತು. ತಾನು ಹಿಂದೆ ಎಷ್ಟು ತನಿಖಾ ಸಂದರ್ಶನ ಮಾಡಿಲ್ಲ ಎಂಬ ನೆನಪಾದರೂ ತನ್ನ ಹೆಂಡತಿಯ ಶೀಲದ ವಿಚಾರವಾಗಿ ಅದು ಅವರ ಸ್ನೇಹಿತೆಯೊಡನೆ ಸಂಭಾಷಣೆ ಆರಂಭಿಸಲು ಮುಜುಗರವಾಯಿತು. ಆದರೂ ಒಂದು ವೃತ್ತಿನಿಷ್ಠ ಕೆಲಸವೆಂಬಂತೆ ಶುರು ಮಾಡಿದ. ನೋಡಿ, ಒಂದು ವಿಷಯ ನಿಮ್ಮನ್ನು ಕೇಳೋಣ ಅಂತ ಬಂದೆ. ಆ ವಿಷಯ ಮಾತಾಡೋಕೆ ನಿಮಗೆ ಮುಜುಗರವಾಗಬಹುದು, ನನ್ನನ್ನು ನೀವು ಕ್ಷಮಿಸಬೇಕು. ಆದರೆ ನಾನು ನೀವು ಭೇಟಿ ಮಾಡಿದ್ದನ್ನಾಗಲಿ ಈ ವಿಷಯ ಮಾತಾಡಿದ್ದನ್ನಾಗಲಿ ದೇವರ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಯಾರ ಕೈಲೂ ಹೇಳೋಲ್ಲ. ನನ್ನ ಸಂಗತಿ ನನ್ನೊಳಗೆ ಇದ್ದು ನನ್ನೊಳಗೆ ಸಾಯುತ್ತೆ. ಈ ಕಾಗದ ನೋಡಿ ಎಂದು ತನಗೆ ಬಂದಿದ್ದ ಕಾಗದವನ್ನು ಜೇಬಿನಿಂದ ತೆಗೆದು ಬಿಡಿಸಿ ಮೇಲಿದ್ದವಳ ಕೈಯಲ್ಲಿಟ್ಟು ಮುಖವನ್ನೇ ಗಮನಿಸಿ ಮತ್ತೆ ತನ್ನ ಜಾಗದಲ್ಲಿ ಕುಳಿತ. ಶೀತಲ್ ಅದನ್ನು ಓದಿಕೊಳ್ಳತೊಡಗಿದಳು. 4 ಗೋಡೆಗಳಿಗೂ ತೂಗು ಬಿಟ್ಟಿದ್ದ ಚಂದದ ದೀಪಗಳ ಬೆಳಕಿಗೆ ಕಪ್ಪಗೆ ಡೈ ಮಾಡಿದ್ದ ಅವಳ ತಲೆ ಕೂದಲಿನ ಬುಡದ ಭಾಗದ ಸೂಕ್ಷ್ಮ ಬಿಳುಪು ಕಾಣುತ್ತಿತ್ತು. ಒಂದೊಂದು ಸಲ ಓದಿಕೊಳ್ಳುವಾಗಲೂ ಅವಳ ಹುಬ್ಬು ಆಶ್ಚರ್ಯದಿಂದ ಉಬ್ಬಿ ಉಬ್ಬಿ ಏರುತ್ತಿತ್ತು. ಮೊದಲಿಂದ ಕೊನೆಯ ತನಕ ಓದಿದ ನಂತರ ಇನ್ನೊಮ್ಮೆ ಓದಿ ಮೇಲಿನಿಂದ ಆರಂಭಿಸಿದಳು. ನಿಧಾನವಾಗಿ ಮುಗಿಸಿದ ಮೇಲೆ, ಯಾರೋ ಕಿಡಿಗೇಳಿಗಳ ಕಾಗದ, ಇಂತಹ ಅನಾಮಧೇಯ ಪತ್ರಗಳು ನೀವು ನಂಬುತ್ತೀರಾ ಎಂದಳು. ಒಂದು ಸಂಗತಿಯನ್ನು ಮುಟ್ಟಿಸೋರು ತಮ್ಮ ಹೆಸರು ವಿಳಾಸ ತಿಳಿಸಬೇಕು ಅಂತ ಏನಿಲ್ಲ. ನಾನು ನಿಮಗೊಂದು ನೇರ ಪ್ರಶ್ನೆ ಕೇಳ್ತೀನಿ. 1.5 ವರ್ಷ ಹೊನ್ನತ್ತಿಗೆ ನೀವು ಸಂಗೀತಾಭ್ಯಾಸಕ್ಕೆ ಅಂತ ನಿಮ್ಮ ಮನೆಯ ಬೀಗದ ಕೈ ಕೊಟ್ಟಿದ್ದು ನಿಜವೇ? ಸತ್ಯ ಹೇಳಿ. ಯಾವ ಉತ್ತರನೂ ಕೊಡಲ್ಲ ಅನ್ನೋ ಅಧಿಕಾರ ನಿಮಗಿದೆ. ಮೌನ ಅಂದರೆ ಮುಚ್ಚಿಡುವ ಪ್ರಯತ್ನ ಅಂತ ನಿಮಗೂ ಗೊತ್ತಿದೆ. ಆದ್ದರಿಂದ ವಾಸ್ತವಾಂಶ ಹೇಳಿ, ನಾನು ಯಾರಿಗೂ ಬಾಯಿ ಬಿಡಲ್ಲ, ಪ್ರಾಮಿಸ್. ನನ್ನನ್ನು ಯಾಕೆ ಕಷ್ಟಕ್ಕೆ ಸಿಕ್ಕಿಸ್ತೀರಾ ನೀವು? ಎಷ್ಟಾದರೂ ಕಾಮ್ತಿ ನನ್ನ ಸ್ನೇಹಿತೆಯಲ್ಲದೆ ಯಾರು ಹೀಗೆ ಮನೆಗೆ ಬೀಗದ ಕೈ ಕೊಡೋಲ್ಲ. ಬೀಗದ ಕೈ ಕೊಟ್ರೆ ಅದನ್ನ ಅವರು ಸೆಕ್ಸ್ಗೆ, ಜೊತೆಯಲ್ಲಿರೋಕೆ ಉಪಯೋಗಿಸ್ಕೊಂಡ್ರು ಅಂತ ನೀವ್ಯಾಕೆ ಅರ್ಥ ಮಾಡ್ಕೋಬೇಕು? ನನ್ನ ಮನಸ್ಸಿಗಂತೂ ಅದು ಎಂದು ಹೊಳೆದಿರಲಿಲ್ಲ. ಡೆಲ್ಲಿ ಶೆಕೆ ಗೊತ್ತಲ್ಲ, ಇಲ್ಲಿ ಆದರೆ ಇದೇ ನೀವೀಗ ಕುಳಿತಿರೋ ಲಾಂಜಿನಲ್ಲಿ ಏರ್ ಕಂಡೀಷನ್ ಇದೆ. ಮಿಸ್ಟರ್ ಹೊನ್ನತ್ತಿ ಸಿತಾರ್ ಅಭ್ಯಾಸ ಮಾಡ್ಕೊಳ್ಳೋಕೆ ಹಾಯಾಗಿರುತ್ತೆ ಅಂತ ಕಾಂತಿ ಕೇಳಿದಳು. ನಾನು ಡೂಪ್ಲಿಕೇಟ್ ಕೀ ಕೊಟ್ಟಿದ್ದೆ. ಪಾಪ ಬಿಸಿಲಿನಲ್ಲಿ ಆಟೋದಲ್ಲಿ ಸಿತಾರ್ ಇಟ್ಕೊಂಡು ಬರೋದು ಕಷ್ಟವಾಗುತ್ತೆ ಅಂತ ಅವಳು ಏರ್ ಕಂಡೀಷನ್ ಕಾರ್ನಲ್ಲಿ ದಿನ ಅವ್ರನ್ನ ಇಲ್ಲಿ ತಂದು ಬಿಡ್ತಿದ್ದಳೇನೋ ಹೌದು. ಆದರೆ ಮನೆ ಒಳಗವ್ರು ಏನು ಮಾಡ್ತಿದ್ದರು? ನಾನೇನು ಕಂಡಿದ್ದೇನೆ ಮಿಸ್ಟರ್ ರವೀಂದ್ರ? ಡೆಲ್ಲಿಯ ಅಪ್ಪರ್ ಸರ್ಕ್ನಲ್ಲಿರುವ ಯಾರಿಗೂ ಅಂತ ಪ್ರಶ್ನೆ ತಲೆಯಲ್ಲಿ ಹುಟ್ಟೋಲ್ಲ. ಯಾವುದೋ ಒಂದು ಅನಾಮಧೇಯ ಕಾಗದ ಬಂತು ಅಂತ ನಿಮ್ಮ ಮನಸ್ಸಿಗೇಕೆ ಅನುಮಾನಗಳಿಗೆ ಆಸ್ಪದ ಕೊಡಬೇಕು? ನನಗೆ ಬೇರೆ ಸಾಂದರ್ಭಿಕ ಸಾಕ್ಷಿಗಳು ಇರೋದ್ರಿಂದ ಅನುಮಾನ ಹುಟ್ಟಿದೆ. ಅವಳು ಹೊನ್ನತ್ತಿಯನ್ನು ತಂದು ಬಿಟ್ಟು ದಿನ ಎಷ್ಟು ಹೊತ್ತು ಜೊತೆಯಲ್ಲಿ ಇರ್ತಾಳೆ ಅನ್ನುವ ಅಂದಾಜಾದ್ರೂ ನಿಮಗಿರಬೇಕಲ್ಲ. ವಿಷಯ ಆರಂಭಿಸಿದ ನಂತರ ಪ್ರತಿಯೊಂದು ಎಳೆಯನ್ನು ಬಿಡಿಸಿ ಕೇಳುತ್ತಾ ಉತ್ತರ ಹೇಳುವ ಅವಳ ಮುಖಭಾವವನ್ನು ಉತ್ತರದ ಭಾಷೆಯೊಡನೆ ಹೋಲಿಸಿ ಗ್ರಹಿಸುತ್ತಾ ಅವನು ಕೇಳಿದ. ಅವೆಲ್ಲ ನನಗೆ ಹೇಗೆ ಗೊತ್ತಿರಬೇಕು? ಕೆಳಗಿರೋ ಚೌಕಿದಾರನ ವಿಚಾರಿಸಬಹುದೇನೋ? ನನ್ನ ಮನಸ್ಸಿನಲ್ಲಿ ಯಾವ ಅನುಮಾನವೂ ಇಲ್ಲದಿದ್ದಾಗ ನಾನು ಯಾಕೆ ಕೇಳಲಿ? ನನ್ನ ಅಪಾರ್ಟ್ಮೆಂಟಿನ ಚೌಕಿದಾರನನ್ನು ನಾನು ಬೀಗದ ಕೈ ಕೊಟ್ಟ ಗೆಳತಿಯ ಬಗೆಗೆ ನಾನೇ ವಿಚಾರಿಸಿದರೆ ನನ್ನ ಇಜ್ಜತ್ ಏನಾಗಬೇಕು? ನನ್ನ ಹತ್ತಿರ ನಂಬಿಕೆ ಅಂದರೆ ನಂಬಿಕೆ ಎಂದಳು. ಇನ್ನು ಅವಳ ನೇರವಾಗಿ ಹೆಚ್ಚು ಬಿಡಿಸಿ ಕೇಳುವುದು ಸಮಂಜಸವಲ್ಲ. ತುಸು ಆತ್ಮೀಯತೆಗೆ ಅಥವಾ ನನ್ನ ಬಗೆಗೆ ಅನುಕಂಪ ತೋರಿಸಿದರೆ ವಿನ ಎಂದು ಅವನು ಯೋಚಿಸುತ್ತಿದ್ದಾಗಲೇ, ಬೇರೆ ಸಾಂದರ್ಭಿಕ ಸಾಕ್ಷಿಗಳಿದೆ ಅಂದಿರಲ್ಲ, ಈ ಕಾಗದದಲ್ಲಿ ಬರೆದಿರುವ ಶಿಮ್ಲಾ ಹೋಟೆಲ್, ಆಗ್ರಾ ಹೋಟೆಲ್ಗಳಲ್ಲಿ ತನಿಖೆ ಮಾಡಿದಿರಾ? ನೀವೇನು ಪತ್ರಕರ್ತರು? ಅದು ಟ್ರಿಬ್ಯೂನ್ನವರು. ಎಂತೆಂಥ ಪಾತಾಳ ಸುದ್ದಿನೆಲ್ಲ ತೋಡಿ ತರ್ತೀರಿ ಎಂದಳು.
ಅಂಥ ಕಡೆ ಇಳ್ಕೊಂಡಾಗ ಯಾರು ನಿಜವಾದ ಹೆಸರು ಕೊಡೋಲ್ಲ. ಅಥವಾ ಟ್ಯಾಕ್ಸ್ ಉಳಿಸೋಕೆ ತನ್ನ ಕಂಪನಿಯ ಸಲುವಾಗಿ ಮಾಡಿದ ಟ್ರಿಪ್ ಅಂತ ಬರೆದು ಕಂಪನಿ ಹೆಸರಿನಲ್ಲಿ ಬಿಲ್ ಮಾಡಿಸ್ಕೊಂಡಿರ್ತಾರೆ, ಬೇರೆ ಮಾತು. ಅವನು ಉತ್ತರಿದ ತಕ್ಷಣ ಅವಳು, ಟ್ರಿಬ್ಯೂನ್ ಎಡಿಟರ್ನ ಬುದ್ಧಿ ಎಷ್ಟು ಚುರುಕು ಅಂತ ಈಗ ಗೊತ್ತಾಗುತ್ತೆ. ಇಂಥ ಬುದ್ಧಿ ಇರೋದ್ರಿಂದ ಎಂತೆಂಥ ಸುದ್ದಿನೋ ಎಳೆ ಹಿಡಿದು ಸಂಪಾದಿಸ್ತೀರಾ ಎಂದಳು. ಅವಳ ಮುಖದಲ್ಲಿ ಮೆಚ್ಚುಗೆ ತುಳುಕುತ್ತಿತ್ತು. ಅಷ್ಟರಲ್ಲಿ ಕರೆಗಂಟೆ ಬಾರಿಸಿತು. ಊಟ ಬಂತು ಎಂದು ಹೇಳಿ ಅವಳು ಎದ್ದು ಲಾಂಜಿನ ಬಾಗಿಲು ತೆಗೆದು ವರಾಂಡಕ್ಕೆ ನಡೆದು ಮುಂದಿನ ಬಾಗಿಲು ತೆಗೆದಳು. ಹೋಟೆಲ್ ಹುಡುಗ ಒಂದು ದಪ್ಪ ಕ್ಯಾರಿಯರ್ನ ಮುಂದೆ ನೀಡಿದ. ಖಾಲಿ ಕ್ಯಾರಿಯರ್ ನಾಳೆ ನಾನೇ ತಂದುಕೊಡ್ತೀನಿ, ದುಡ್ಡು ತಗೊಂಡು ಹೋಗು ಎಂದು ಅದನ್ನು ಇಸ್ಕೊಂಡು ಬಂದು ಇಟ್ಟು ತನ್ನ ಪರ್ಸ್ ತೆಗೆದು ಅವನಿಗೆ 100 ರೂಪಾಯಿ ಕೊಟ್ಟು ಹಾಕಿ, ಚಿಲ್ಲರೆ ನೀನೇ ಇಟ್ಕೋ ಎಂದು ಹೇಳಿ ಕಳಿಸಿ ವರಾಂಡದ ಬಾಗಿಲು ಮುಚ್ಚಿ ಒಳಗೆ ಬಂದು, ಕೈ ತೊಳೆಯಿರಿ, ಬನ್ನಿ ಊಟ ಮಾಡೋಣ ಎಂದು ಶೌಚಾಲಯದ ಸಿಂಕುಗಳ ಕೋಣೆಯನ್ನು ತೋರಿಸಿದಳು. ಅವನು ಕೈ ತೊಳೆದು ಬಂದ ನಂತರ ಅವನು ನೋಡಲೆಂದು ಕಾದಿದ್ದವಳಂತೆ ಅಡಿಗೆ ಕೋಣೆಗೆ ಕರೆದೊಯ್ದು ಬಟನ್ ಒತ್ತಿದರೆ ಬರುವ ಊಟದ ಮೇಜನ್ನು ಬರಿಸಿ ಸ್ಟೂಲ್ಗಳನ್ನು ಹಾಕಿ ತಟ್ಟೆ ಇಟ್ಟು ಊಟದ ಕ್ಯಾರಿಯರ್ ಬಿಚ್ಚಿದಳು. ಉಷ್ಣ ರಕ್ಷಣಾ ವಿಧಾನದ ಅದರೊಳಗಿದ್ದ ಪ್ರತಿಯೊಂದು ಪದಾರ್ಥವು ಬಿಸಿ ಬಿಸಿ. ಮೇಲಿನ ಮುಚ್ಚಳಕ್ಕೆ ಹರಿದಿದ್ದ ಮೊಸರು ಮತ್ತು ಸಲಾದ್ ಪಾತ್ರೆ ಮಾತ್ರ ಉಷ್ಣ ತಗುಲುವಂತಿಲ್ಲ. ದಾಲ್, ಪಾಲಕ್ ಪನ್ನೀರ್, ಆಲೂ ಮಟರ್, ತಂದೂರಿ ರೋಟಿ, ಬಾಸಮತಿ ಬಿಳಿ ಅನ್ನ, ವೆಜಿಟೇಬಲ್ ಪಲಾವ್, ಹಪ್ಪಳ, ಉಪ್ಪಿನಕಾಯಿ, ಪಕೋಡ, ಕೀರು, ರಸಗುಲ್ಲ ಎಲ್ಲವೂ ಸಮೃದ್ಧ ಪ್ರಮಾಣ. ಒಂದು ಊಟ ಅಂತ ನಾನು ಹೇಳಿದ್ದು ಅವರಿಗೆ ಗೊತ್ತು ಅಂತ ಕಳಿಸಿದ್ರೆ ಇಬ್ಬರಾದರೂ ಮಾಡ್ತಾರೆ ಅಂತ ಅವಳೇ ಹೇಳಿದಳು. ಊಟ ಮಾಡುತ್ತಾ ಅವನು ಕೇಳಿದ, ಈ ಹೊನ್ನತಿ ಮೇಲೆ ಅವಳಿಗೆ ಯಾಕೆ ಆಕರ್ಷಣೆ ಬೆಳೀತು ಹೇಳಿ. ತಂದೂರಿ ರೊಟ್ಟಿಯನ್ನು ಆಲೂ ಮಟರ್ನಲ್ಲಿ ಎತ್ತಿ ಬಾಯಿಗಿಟ್ಟುಕೊಳ್ಳುತ್ತಾ ಅವಳು ಪರೀಕ್ಷಕ ದೃಷ್ಟಿಯಿಂದ ಅವನನ್ನು ದೃಷ್ಟಿಸಿ ನೋಡಿ ಬಾಯಿಗಿಟ್ಟುಕೊಂಡ ರೊಟ್ಟಿ ಆಲೂಗಳ ನಡುವೆಯೇ ನಗೆಯನ್ನು ತುಳುಕಿಸುತ್ತಾ ಹೇಳಿದಳು, ನಿಮ್ಮ ಪ್ರಶ್ನೆ ತುಂಬ ಜಾಣತನದಾಗಿದೆ. ಅವಳಿಗೆ ಅವರ ಮೇಲೆ ಆಕರ್ಷಣೆ ಬೆಳೆದಿರೋದು ನಿಜ, ಅದು ನನಗೆ ಗೊತ್ತಿರೋದು ನಿಜ ಅನ್ನೋ ಗ್ರಹಿಕೆಯನ್ನು ಅದು ಸೂಚಿಸುತ್ತದೆ ಅಲ್ಲವೇ? ನೋ, ಸುಮ್ಮನೆ ಕೇಳಿದೆ. ಸ್ನೇಹಿತೆಯಾಗಿ ನಿಮಗೆ ಗೊತ್ತಿಲ್ಲದಿರುತ್ತೆ. ಇಷ್ಟೆಲ್ಲ ಮಾತಾಡಿದ್ದೀವಿ, ಮನಸ್ಸು ಬಿಚ್ಚಿ ಪೂರ್ತಿ ಮಾತಾಡಿದ್ರೆ ತಪ್ಪೇನು? ನಾನು ಹೇಗೂ ದೇವರ ಮೇಲೆ ಆಣೆ ಮಾಡಿದ್ದೀನಿ, ನಿಮ್ಮ ಹೆಸರನ್ನ ನಾನು ಎಲ್ಲಿಯೂ ಕೋಟ್ ಮಾಡೋಲ್ಲ ಅಂತ ಅವನು ಸ್ನೇಹದ ಧ್ವನಿಯಲ್ಲಿ ಒತ್ತಾಯ ಮಾಡಿದ. ನೀವು ಜರ್ನಲಿಸ್ಟ್ ಅಪ್ಪ, ನಮ್ಮ ಸಂಭಾಷಣೆಗಳನ್ನೆಲ್ಲ ಎಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದೀರೋ ಅಂತ ಭಯವಾಗುತ್ತೆ. ಶರ್ಟಿನ ಜೇಬಿನಲ್ಲೋ ಟ್ರೌಸರ್ ಜೇಬಿನಲ್ಲೋ ಒಂದು ಸಣ್ಣ ಕ್ಯಾಸೆಟ್ ರೆಕಾರ್ಡರ್ ಇಟ್ಕೊಂಡಿಲ್ಲ ಅಂತ ಯಾವ ಖಾತ್ರಿ ಎಂದು ಕಣ್ಣುಗಳಲ್ಲಿ ಕೀಟಲೆ ಮಿನುಗುತ್ತಿತ್ತು. ನೀವೇ ಪರೀಕ್ಷೆ ಮಾಡಿ ಬೇಕಾದ್ರೆ ಎಂದು ಕೂತಿದ್ದವನು ಎದ್ದು ನಿಂತು ತನ್ನ ಶರ್ಟಿನ ಜೇಬನ್ನೆಲ್ಲ ಹೊರ ತೆಗೆದ. ಅನಂತರ ಟ್ರೌಸರ್ನ 2 ಜೇಬುಗಳಿಗೂ ಕೈ ಹಾಕಿ ಹೊರ ತೆಗೆದು ತೋರಿಸಿದ. ಅವನ ಪೆಚ್ಚುತನಕ್ಕೆಂಬಂತೆ ಅವಳು ನಕ್ಕು ಬಿಟ್ಟಳು. ಆ ನಗೆಯಲ್ಲಿ ಇಬ್ಬರಿಗೂ ಆತ್ಮೀಯತೆ ಬೆಳೆದಂತೆ ಭಾವಿಸಿ ಎಂದಳು, ನೀವೆಷ್ಟು ಮುಗ್ಧರು ಅಂತ ಇದರಿಂದಲೇ ತಿಳಿಯುತ್ತೆ. ಹೋಗಲಿ ಬಿಡಿ. ಸಂಗೀತದ ಮೇಲೆ ಪ್ರೇಮ ಇರೋರಿಗೆ ಸಂಗೀತಗಾರನ ಅಥವಾ ಸಂಗೀತಗಾರಳ ಮೇಲೆ ಪ್ರೇಮ ಸಹಜವಾಗಿ ಬೆಳೆಯುತ್ತೆ. ಸಂಗೀತಗಾರ್ತಿಯಾಗಿ ಬೇಕಾದಷ್ಟು ಖರ್ಚು ಮಾಡಿ ಸಾಕುವ ಗಂಡಸರಿಲ್ಲವೇ? ಹಾಗೆ ಹೆಂಗಸು ಸಂಗೀತಗಾರನಿಗೆ ಖರ್ಚು ಮಾಡಿದರೆ ಯಾಕೆ ಅಸಹಜ ಅನ್ನಬೇಕು? ನನಗಂತೂ ಈ ಕೊಯಿನ್ ಕೊಯಿನ್ ಟಾಯಿನ್ ಟಾಯಿನ್ ಶಾಸ್ತ್ರೀಯ ಅಂದರೆ ಆಗಲ್ಲ. ಕಾಂತಿ ಚಿಕ್ಕ ವಯಸ್ಸಿನಿಂದ ಸಿತಾರ್ ಕಲಿತದಲ್ಲವೇ? ಇಷ್ಟಕ್ಕೂ ನಾನು ಸ್ಪಷ್ಟವಾಗಿ ಮೊದಲೇ ಹೇಳಿದ್ದೀನಿ, ಅವರಿಗೆ ಶರೀರ ಸಂಬಂಧ ಇರೋದು ನಾನೇನು ಕಣ್ಣಾರೆ ಕಂಡಿಲ್ಲ. ಸಂಗೀತದ ಪ್ರೀತಿಗೆ ಅವಳು ಅವರಿಗಾಗಿ ಬೇಕಾದಷ್ಟು ಖರ್ಚು ಮಾಡಿರಬಹುದು. ಹೊನ್ನತಿಯನ್ನು ಮುಂದೆ ತರುವ ಸಲುವಾಗಿ ಹರಿಶಂಕರ್ಗೆ ದೊಡ್ಡ ಪಾರ್ಟಿ ಕೊಟ್ಟು 30,000 ಖರ್ಚು ಮಾಡಿರ್ಬೋದು. ಮತ್ತೇನು ಕೇಳಲು ಅವರಿಗೆ ಹೊಳೆಯಲಿಲ್ಲ. ಕೇಳಬೇಕಾದ ಅಂಶಗಳನ್ನು ಕೇಳಿ ಆಗಿದೆ, ಈಕೆ ಉತ್ತರಿಸಿ ಆಗಿದೆ ಅನ್ನಿಸಿತು. ಇವಳ ಮತ್ತು ಕಾಂತಿಯ ಪರಸ್ಪರ ಸಂಬಂಧದ ಬಗ್ಗೆ ತಿಳಿದುಕೊಳ್ಳುವ ಮನಸ್ಸು ಹುಟ್ಟಿದರೆ ಅದು ಸರಿಯಲ್ಲವೆಂದು ಸುಮ್ಮನಾದ. ಭಾರತದ ವಿದೇಶಿ ವ್ಯಾಪಾರದ ಹೊಸ ಕಾನೂನುಗಳ ಬಗ್ಗೆ ಮಾತು ತಿರುಗಿಸಿದ. ಊಟವಾದ ಮೇಲೆ ತುಸು ಹೊತ್ತು ಲಾಂಜಿನಲ್ಲಿ ಕೂತಿದ್ದು ಅವಳಿಗೆ ಕೃತಜ್ಞತೆ ಹೇಳಿ ಹೊರಟ. ಎಲ್ಲಿ ಇಳಿಕೊಂಡಿದ್ದೀರಿ ಎಂದು ಕೇಳಿದಳು. ತನ್ನ ಲಾಜಿನ ಹೆಸರು ಹೇಳಿದ. ಬಿಡುವಿದ್ದರೆ ಮತ್ತೆ ಬನ್ನಿ, ಈ ವಿಷಯ ಬಿಡಿ. ಬೇರೆ ವಿಷಯಗಳನ್ನು ಕುರಿತು ನಿಮ್ಮ ಕೈಲಿ ಮಾತಾಡೋದು ಅಂದರೆ ಮನಸ್ಸಿಗೆ ಸಂತೋಷವಾಗುತ್ತೆ. ಸಂಜೆ 6 ಮೇಲೆ ಫ್ರೀ ಇರ್ತೀನಿ, ಮೊದಲೇ ಫೋನ್ ಮಾಡಿದರೆ ಖಾತ್ರಿ ಎಂದು ಆಫೀಸು ಮನೆಗಳ ಫೋನ್ ವಿಳಾಸಗಳನ್ನು ಕೊಟ್ಟು ತನ್ನ ಕಾರ್ಡ್ ಕೊಟ್ಟು ಗುಡ್ ನೈಟ್ ಹೇಳಿ ಕಳಿಸಿದಳು. ಲಿಫ್ಟಿನಲ್ಲಿ ನಿಂತು ಇಳಿಯುವಾಗ ಅವನಿಗೆ ಚೌಕಿದಾರನೊಡನೆ ಮಾತನಾಡಬೇಕನ್ನಿಸ್ತು. ಈಗಲೇ ಪ್ರಯತ್ನಿಸುವುದೋ ಅಥವಾ ನಾಳೆ ಆಗಲು ಮತ್ತೆ ಬರುವುದೋ ಎಂದು ಯೋಚಿಸುತ್ತಿರುವಾಗ ಲಿಫ್ಟ್ ನೆಲ ಮುಟ್ಟಿ ಬಾಗಿಲು ತೆರೆಯಿತು. ಇವನು ಹೊರಗೆ ಬಂದರೆ ಚೌಕಿದಾರ ಇವನನ್ನೇ ಕಾಯುತ್ತಿದ್ದಂತೆ ಎದುರು ನಿಂತಿದ್ದ. ಪೊಲೀಸ್ ಪೇದೆಗಿಂತ ಶಿಸ್ತಿಗಾಗಿ ಸಲಾಂ ಸರ್ ಎಂದು ಸಲ್ಯೂಟ್ ಮಾಡಿದ. ಉತ್ತಮ ಅವಕಾಶ. ಎದುರಿಗೆ ನಿಂತಾದ ರವೀಂದ್ರ ಸಲ್ಯೂಟ್ ಹೇಳಿ ಜೇಬಿಗೆ ಕೈ ಹಾಕಿ 10 ರೂಪಾಯಿ ನೋಟು ತೆಗೆದು ಮುಂದೆ ಹಿಡಿದಾಗ ಅವನ ಮುಖ ಅರಳಿತು. ಮೈಯೊಳಗಿನಿಂದ ಕೃತಜ್ಞತೆ ತುಂಬಿ ತುಳುಕುವಂತೆ ಅವನು ಬಾಗಿ ಕೈ ನೀಡಿ ಇಸ್ಕೊಂಡ. ಕೆಳಗೆ ಪಾರ್ಕ್ ಮಾಡಿದ್ದ ಕಾರುಗಳನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ನಿನ್ನ ವಾಸ ಎಲ್ಲಿ? ರವೀಂದ್ರ ಕೇಳಿದ. ಇಲ್ಲೇ ಹಿಂದುಗಡೆ ವಾಚ್ಮ್ಯಾನ್ ಕ್ವಾರ್ಟರ್ಸ್ ಇದೆ. 24 ಗಂಟೆ ಡ್ಯೂಟಿಯಾ? 24 ಗಂಟೆ. ಗೇಟಿಗೆ ಬೀಗ ಹಾಕಿ ನಾನು ಇಲ್ಲೇ ಮಲಗಿರ್ತೀನಿ. ಹಗಲು ಹೊತ್ತು ಒಂದು ಗಳಿಗೆ ಮನೆಯಲ್ಲಿ ನಿದ್ರೆ ಮಾಡುವಾಗ ನನ್ನ ಹೆಂಡತಿ ಇಲ್ಲಿರ್ತಾಳೆ. ನಾವು ನೋಡದೆ ಯಾರೂ ಮೇಲೆ ಹೋಗುವಂತಿಲ್ಲ, ಮೇಲೆ ಹೋದವರು ಕೆಳಗಿಳಿದು ಹೋಗುವಂತಿಲ್ಲ. ಅಚ್ಚಾ, ನಿಮ್ಮ ಊರು ಯಾವುದು? ಗಡ್ವಾಲ್. ಆಹಾ, ಪುಣ್ಯ ಸ್ಥಳ. ದಿಲ್ಲಿಯ ಹಾಲು ನಿಮ್ಮ ನೀರಿನ ಸಮ ಅಲ್ಲ ಅಂತಾರೆ. ಸಾಬ್ ನಿಜ ಹೇಳಿದ್ರಿ. ಇಲ್ಲೇನಿದೆ ದಿಲ್ಲಿಲಿ? ಒಂದಿಷ್ಟು ದುಡ್ಡು ಮಾಡಿಕೊಂಡು ಮುಪ್ಪಿನ ಕಾಲದಲ್ಲಿ ನಮ್ಮ ಊರಲ್ಲಿ ನೆಲೆಸಬೇಕು ಅಂತ ನಾನು ಯಾವಾಗಲೂ ಕನಸು ಕಾಣ್ತೀನಿ ಎನ್ನುವಾಗ ಅವನ ಮುಖದಲ್ಲಿ ಇವನ ಬಗೆಗೆ ಆತ್ಮೀಯತೆ ಬೆರೆಯುತ್ತಿತ್ತು. ಬಾಯಿ, ಒಂದು ವಿಷಯ ನಿನ್ನನ್ನು ಕೇಳಬೇಕು ಅಂತಿದ್ದೆ.
ನಮ್ಮ ಮೇಡಮ್ ಶೀತಲ್ ಗುಪ್ತಾಜಿ ಇದ್ದಾರಲ್ಲ, ಅವ್ರ ಮನೆಗೆ ಒಬ್ಬ ಸಿತಾರ್ ಬಾರಿಸೋನು ಬರ್ತಿದ್ದ. ಈಗ 1 ವರ್ಷದ ಹಿಂದೆ ದಿನ ಮಧ್ಯಾಹ್ನ ಬಂದು ರಾತ್ರಿ ತನಕ ಇಲ್ಲೇ ಇದ್ದು ಸಂಗೀತ ಬಾರಿಸ್ತಿದ್ದ. ಜ್ಞಾಪಕವಿದೆಯಾ? ಯಾಕಿಲ್ಲ ಸಾಬ್. ದಿನ ಒಬ್ಬ ಮೇಡಮ್ ಕಾರ್ನಲ್ಲಿ ಕರ್ಕೊಂಡು ಬಂದು ಬಿಡ್ತಿದ್ರು. ಕರಿ ಏರ್ ಕಂಡೀಷನ್ ಕಾರ್, DLHN 3000 ದಿನ ಸಿತಾರ್ ತರ್ತಿದ್ರಲ್ವಾ? ಹೌದು, ಹರ್ ರೋಸ್. ಆ ಮೇಡಮ್ ಕರ್ಕೊಂಡು ಹೋಗಿ ಮೇಲೆ ಬಿಡ್ತಿದ್ದಾರಲ್ವಾ? ಹಾಂಜಿ. ಅವ್ರು ಎಷ್ಟು ಹೊತ್ತಿಗೆ ವಾಪಸ್ ಹೋಗ್ತಿದ್ರು? 3, 3:30, 4 ಎಂದು ಉತ್ತರ ಹೇಳಿದ ನಂತರ ಅವನಿಗೆ ತಾನು ಬೇರೆ ಯಾರದೋ ವ್ಯವಹಾರದ ತನಿಖೆಗೆ ಉತ್ತರಿಸಿದ್ದೇನೆಂಬ ಅರಿವಾಗಿ, ಸಾಬ್ ನನಗೆ ಸರಿಯಾಗಿ ಯಾದಿಲ್ಲ, ಮಧ್ಯಾಹ್ನದ ಹೊತ್ತು ನೋಡಿ ನಾನು ಮಲ್ಗೋಕೆ ಹೋಗ್ತಿದ್ದೆ. ಅದು ಸರಿ ಬಿಡು, ಸುಮ್ಮನೆ ಕೇಳಿದೆ. ಇಲ್ಲಿಂದ ನೈ ದಿಲ್ಲಿ ಸ್ಟೇಷನ್ಗೆ ಹೋಗೋ ಬಸ್ ಎಲ್ಲಿ ಸಿಗುತ್ತೆ? ಈಗ 10 ಬಸ್ ಓಡಾಟ ಕಡಿಮೆ, ಆದರೂ ಕೋನಾಟ್ ಪ್ಲೇಸಿಗೆ ಸಿಗುತ್ತೆ ಎಂದು ಬಸ್ ನಿಲ್ಲುವ ಜಾಗ ತೋರಿಸಿದ. ರಸ್ತೆಯಲ್ಲಿ ನಡೆದು ಹೋಗುವಾಗ ರವೀಂದ್ರನಿಗೆ ಈ ಅನಾಮಧೇಯ ಕಾಗದವನ್ನು ಶೀತಲಳೇ ಬರೆದಿರಬಹುದು ಎನಿಸಿತು. ಇಬ್ಬರು ಸ್ನೇಹಿತೆಯರಲ್ಲಿ ಯಾಕೆ ವೈಮನಸ್ಸು ಬಂದಿದೆ ಎಂಬ ಕುತೂಹಲ ಹುಟ್ಟಿ ಮನಸ್ಸು ತುಸು ಹೊತ್ತು ಅದರಲ್ಲಿ ತೊಡಗಿತ್ತು. ಅನಂತರ ಯಾರೇ ಬರೆದಿರಲಿ, ಬರೆದ ಉದ್ದೇಶ ಏನೇ ಇರಲಿ, ಅದರಲ್ಲಿ ಕಾಣಿಸಿರುವ ವಿಷಯ ಮಾತ್ರ ನಿಜವಾದದ್ದು, ಖಚಿತವೂ ಆದದ್ದು ಎಂದು ಮನಸ್ಸು ನಿರ್ಧರಿಸಿತು. ಲಾಡ್ಜಿನ ತನ್ನ ಕೋಣೆಯಲ್ಲಿ ಬೆಳಿಗ್ಗೆ ಎಚ್ಚರವಾಗಿ 2 ಗಂಟೆ ಕಳೆದರೂ ಅವನಿಗೆ ಏಳುವ ಲಹರಿ ಬಂದಿರಲಿಲ್ಲ. ಎಂದು ಏನು ಮಾಡುವುದು ಎನ್ನುವ ಭಾವ. ದಿಲ್ಲಿಗೆ ಬಂದ ಕೆಲಸವಾಯಿತು. ಇವತ್ತಿನ ರೈಲಿಗೆ ಟಿಕೆಟ್ ಸಿಕ್ಕಿದರೆ 10-15 ಲಂಚ ಕೊಟ್ಟರು ಇವತ್ತಿಗೆ ಸಿಗುತ್ತೆ. ವಾಪಸ್ ಹೋಗುವುದು ಎಂಬ ಆಲೋಚನೆ ಬಂದಾಯಿತು. ಅವಳನ್ನೊಮ್ಮೆ ಭೇಟಿ ಯಾಕೆ ಮಾಡಬೇಕು ಕೇಳಿದರೆ ಅದು ಸುಳ್ಳು. ಯಾರೋ ಆಗದವರು ಅನಾಮಧೇಯ ಪತ್ರ ಬರೆದರೆ ಅದನ್ನು ಕೇಳೋಕ್ಕೆ ನಿಮಗೆ ನಾಚಿಕೆ ಆಗುವುದಿಲ್ವೇ ಅಂತಾಳೆ ಮತ್ತು ತೂಗಾಟ. 9 ಗಂಟೆಯ ವೇಳೆಗೆ ಎದ್ದ. ಶೇವು ಸ್ನಾನ ಮುಗಿಸಿ ಕೆಳಗಿಳಿದು ಡೈರೆಕ್ಟರಿಯಲ್ಲಿ ಹೆಸರು ಹುಡುಕುವಾಗ ನಂಬರ್ ಸಿಕ್ಕಿತು. 9:15 ಬಂದಿರ್ತಾಳೆ ಎಂದುಕೊಂಡು ಫೋನ್ ತಿರುಗಿಸಿದ ಅವಳದೇ ಧ್ವನಿ. ನಾನು ರವೀಂದ್ರ, ದಿಲ್ಲಿಗೆ ಬಂದಿದ್ದೀನಿ, ನಿನ್ನನ್ನು 5 ನಿಮಿಷ ಕಂಡು ಮಾತನಾಡಬೇಕಾಗಿದೆ. ಅವಳಿಂದ ತಕ್ಷಣ ಉತ್ತರ ಬರಲಿಲ್ಲ. ಧ್ವನಿ ಕೇಳಿಸಲಿಲ್ಲ. ತನ್ನ ಮಾತುಗಳಿಗೆ ಕೇಳಿಸಲಿಲ್ಲವೋ ಅಥವಾ ದಿಲ್ಲಿಯ ಫೋನ್ ಇದ್ದಕ್ಕಿದ್ದಂತೆ ಸತ್ತು ನಿಷ್ಕ್ರಿಯವಾಯಿತು. ಹಲೋ, ನಾನು ರವೀಂದ್ರ, ದಿಲ್ಲಿಗೆ ಬಂದಿದ್ದೀನಿ, ನಿನ್ನ ಕೈಲಿ 5 ನಿಮಿಷ ಮಾತಾಡಬೇಕಿತ್ತು ಎಂದು ತುಸು ಗಟ್ಟಿಯಾಗಿ ಪುನರುಚ್ಚರಿಸಿದ ಮೇಲೆ ಅವಳು, ನಾನು ಆಫೀಸ್ನಲ್ಲಿ ಸ್ವಂತ ವಿಷಯ ಮಾತಾಡೋಲ್ಲ. ಓಕೆ, ಮಧ್ಯಾಹ್ನ 1 ಗಂಟೆ ಮನೆಗೆ ಬಂದರೆ ಮಾತಾಡ್ಬೋದು. ತಂದೆಯ ಮನೆಯಲ್ಲ, ನಂದು ಪ್ರತ್ಯೇಕ ಮನೆ ಇದೆ, ವಿಳಾಸ ಬರೆದಿಟ್ಕೊಳ್ಳಿ. 1ರಿಂದ 2 ತನಕ ಮನೆಯಲ್ಲಿ ಇರ್ತೀನಿ, ಆಮೇಲೆ ನನಗೆ ಮಿನಿಸ್ಟ್ರಿಯಲ್ಲಿ ಕೆಲಸವಿದೆ, ಓಕೆ ಎಂದಳು. ಪಕ್ಕದ ಚಹಾದ ಅಂಗಡಿಯಲ್ಲಿ 2 ಡಬಲ್ ರೋಟಿ ಮತ್ತು ಚಹಾ ಕುಡಿದು ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ಪ್ಲಾಟ್ಫಾರ್ಮ್ ಟಿಕೆಟ್ ತೆಗೆದು ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತ. ಹೋಗುವ ರೈಲುಗಳು, ಬರುವ ರೈಲುಗಳು, ಗೂಡ್ಸು, ಪ್ಯಾಸೆಂಜರು, ಕಾಯುವ ಪ್ರಯಾಣಿಕರು, ಅಲ್ಲೇ ಮಲಗಿ ನಿದ್ದೆ ಮಾಡುವ, ಬುತ್ತಿ ತಿನ್ನುವ, ಸ್ಟೋವ್ ಹತ್ತಿಸಿ ಅಡಿಗೆ ಮಾಡುವ ಪ್ರಯಾಣಿಕರು. ದೃಷ್ಟಿ ವಿಶಾಲವಾಗಬೇಕಾದರೆ ದಿನ 1 ಗಂಟೆ ರೈಲ್ವೆ ಸ್ಟೇಷನ್ನಲ್ಲಿ ಬಂದು ಕೂತಿರಬೇಕೆನ್ನಿಸಿತು. 11:30 ಸ್ಟೇಷನ್ನಿನ ಊಟದ ಶಾಲೆಗೆ ಹೋಗಿ ಊಟ ಮುಗಿಸಿ ಕೆಳಗಿಳಿದು ಅಲ್ಲಿಂದಲೇ ಒಂದು ಬಸ್ ಹಿಡಿದು ಹೊರಟ. ಹೊಸ ದಿಲ್ಲಿಯಲ್ಲಿ ವಿಳಾಸ ಹುಡುಕುವುದು ಕಷ್ಟವಿಲ್ಲವಾದ್ದರಿಂದ ಬೇಗನೆ ಸಿಕ್ಕಿತು. ಕಾಂತಿ ಎಂಬ ದೊಡ್ಡ ಅಕ್ಷರದ ಇಂಗ್ಲಿಷ್ ಬೋರ್ಡ್, ಪೋರ್ಟಿಕೋದ ಕೆಳಗೆ ಕರಿ ಏರ್ ಕಂಡೀಷನ್ DLHN 3000 ಕಾರ್. ಗಡ್ವಾಲ ಚೌಕಿದಾರನ ನೆನಪೇ ನೆನಪು. ಅವನ ಹೆಸರನ್ನ ಕೇಳಿ ತಿಳಿಯಲಿಲ್ಲ. 1 ನಿಮಿಷ ಕಾರನ್ನೇ ನೋಡುತ್ತಾ ನಿಂತ. ಅಷ್ಟರಲ್ಲಿ ನಾನು ಈ ಕಾರ್ ನೋಡುತ್ತಾ ನಿಂತಿರುವುದನ್ನು ಅವಳು ಒಳಗಿನಿಂದ ಗಮನಿಸಿರಬಹುದು ಎಂಬ ಎಚ್ಚರ ಮೂಡಿ ಮೆಟ್ಟಿಲು ಹತ್ತಿ ಹೋಗಿ ಕರೆಗಂಟೆ ಒತ್ತಿದ. ಅರ್ಧ ನಿಮಿಷದಲ್ಲಿ ಬಾಗಿಲು ತೆರೆಯಿತು. ಅವಳೇ ಒಳಗೆ ಬರುವಂತೆ ಕರೆಯಲಿಲ್ಲ, ಮುಖದಲ್ಲಿ ಯಾವ ಸೂಚನೆಯನ್ನು ವ್ಯಕ್ತಪಡಿಸಲಿಲ್ಲ. ಭೇಟಿಯನ್ನು ಬೇಡಿ ಫೋನ್ ಮಾಡಿದವು ನೀನು, ಬರಲು ನಾನು ತಿಳಿಸಿ ಆಗಿದೆ, ಒಳಗೆ ಬರುವುದು ನಿನ್ನ ಹೊಣೆ, ನಾನೇನು ಆರತಿ ಹಿಡಿದು ಸ್ವಾಗತಿಸಬೇಕಾಗಿಲ್ಲ ಎಂಬಂತೆ ನಿಂತಿದ್ದಳು. ಕೈಯಲ್ಲಿ ಉದ್ಯೋಗಿ ಮಹಿಳೆಯ ಶೈಲಿಯ ವ್ಯಾನಿಟಿ ಚೀಲ. ಅವನೇ ಒಳಗೆ ನಡೆದ. ಅದು ವರಾಂಡ. ಸ್ನೇಹ ವಿಶ್ವಾಸಗಳಿಲ್ಲದ ಅಪರಿಚಿತರು ಬಂದರೆ ಮಾತನಾಡಿ ಕಳಿಸಲು ಮಾಡಿದುದು. 3 ಸಾದಾ ಕುರ್ಚಿಗಳಿದ್ದವು. ಮನೆಯೊಳಗೆ ಯಾರೋ ಲಪಟಪನೆ ಲಟ್ಟಣಿಗೆ ಆಡಿಸಿದ್ದು ಸದ್ದು. ಊಟಕ್ಕೆ ಬಂದ ಯಜಮಾನನಿಗೆ ಬಿಸಿ ಬಿಸಿ ಚಪಾತಿ ಮಾಡುತ್ತಿರಬಹುದು ಎಂದು ಅವನು ಅರ್ಥ ಮಾಡಿಕೊಂಡ. ವರಾಂಡದಿಂದ ಒಳಗೆ ಬರುವಂತೆ ಅವಳು ಕರೆಯಲಿಲ್ಲ. ಅವನು ಅಲ್ಲೇ ಒಂದು ಕುರ್ಚಿಯ ಮೇಲೆ ಕುಳಿತ. ಅಡಿಗೆಯವಳ ಸದ್ದು ತಮ್ಮ ಮಾತಿಗೆ ಅಡಚಣೆಯಾಗಬಾರದು ಎಂಬಂತೆ ಅವಳು ವರಾಂಡದ ಒಳಗಿನ ಬಾಗಿಲು ಮುಚ್ಚಿ ತಾನು ಒಂದು ಕುರ್ಚಿಯ ಮೇಲೆ ಕುಳಿತಳು. ಮಾತನಾಡಲೆಂದು ಬಂದವನು ನೀನು, ಶುರು ಮಾಡುವುದು ನಿನ್ನ ಹೊಣೆ ಎಂಬಂತೆ. ಅವಳ ಮುಖದಲ್ಲಿದ್ದ ನುರಿತ ಅಧಿಕಾರಶಾಹಿಯ ಬಂದವರನ್ನು ಹಿಂದೆ ನೂಕುವ ತಣ್ಣನೆಯ ಮೌನ ಅವನಿಗೆ ಅರ್ಥವಾಯಿತು. ತಾನು ತಂದಿದ್ದ ಚರ್ಮದ ಕೈಚೀಲ ತೆಗೆದು ಅದರಲ್ಲಿದ್ದ ಅನಾಮಧೇಯ ಕಾಗದವನ್ನು ಅವಳ ಮುಂದೆ ಹಿಡಿದು, ಇದನ್ನು ಓದು ಎಂದ. ಕೈ ಇಸ್ಕೊಂಡು ಅವಳದನ್ನು ಬಿಚ್ಚಿದಳು. ಮೊದಲನೇ ಸಾಲಿನ ಮೇಲೆ ಕಣ್ಣಿನ ಹೊಳಪನ್ನು ಹಾಯಿಸಿ ತಕ್ಷಣ ಕಾಗದ ಮಡಿಸಿ ಅವನ ತೊಡೆಯ ಮೇಲೆ ಕೆಸೆದು ತನ್ನ ವ್ಯಾನಿಟಿ ಚೀಲ ತೆಗೆದು ಅಂಥದ್ದೇ ಒಂದು ಮಡಿಸಿದ ಕಾಗದ ಹೊರ ತೆಗೆದು ಅವನ ಮುಂದೆ ಹಿಡಿದು ಇಂಗ್ಲಿಷ್ನಲ್ಲಿ, ಇದನ್ನು ಓದಿ, ಇದು ನೀವು ತೋರಿಸಿದ ಕಾಗದದ ನಕಲೆ ಅಲ್ಲವೇ ಹೇಳಿ ಎಂದಳು. ಅವನು ಕೈ ನೀಡಿ ಇಸ್ಕೊಂಡು ಕಣ್ಣಾಡಿಸಿದ. ಅದು ತನಗೆ ಬಂದ ಕಾಗದದ ಪ್ರತಿ, ಫೋಟೋಸ್ಟಾಟ್ ಪ್ರತಿ. ಅದನ್ನು ಓದಿ ನಂತರ ಕೈ ನೀಡಿ ತನ್ನ ಪ್ರತಿಯನ್ನು ವಾಪಸ್ ತೆಗೆದುಕೊಂಡು ಅವಳು ಸೋ ಎಂದಳು.
ಮುಂದಿನ ಮಾತನಾಡುವುದು ನಿನ್ನ ಜವಾಬ್ದಾರಿ ಎಂಬಂತೆ. ಈ ಕಾಗದದ ಪ್ರತಿ ಇವಳಿಗೂ ಬಂದಿರುವ ಅನಿರೀಕ್ಷಿತದಲ್ಲಿ ತುಂಬಿದ್ದ ಅವನ ಮನಸ್ಸಿಗೆ ಯಾವ ಮಾತು ಹೊಳೆಯಲಿಲ್ಲ. ಅವಳೇ ಹೇಳಿದಳು, ಇದು ನನಗೆ ಬಂದದ್ದಲ್ಲ, ನನ್ನ ತಂದೆಯ ಹೆಸರಿಗೆ ಡೆಹ್ರಾಡೂನಿಗೆ ಕಳಿಸಿದ್ದು. ಅವರು ನನಗೆ ಕಳಿಸಿದರು. ದೊಡ್ಡ ಹುದ್ದೆಯಲ್ಲಿದ್ದವರು ಅನಾಮಧೇಯ ಪತ್ರಗಳು ಯಾವಾಗಲೂ ಸುಳ್ಳಿನ ಹೇಡಿಗಳ ಅಸ್ತ್ರ ಅಂತ ಅವರಿಗೆ ಗೊತ್ತಿದೆ. ಆ ವಿಷಯದಲ್ಲಿ ನನ್ನನ್ನು ಒಂದು ಮಾತು ಕೇಳಲಿಲ್ಲ. ನಿನ್ನ ಉದ್ಯಮ ವಲಯದಲ್ಲಿ ಯಾರೋ ಆಗದವರ ಕೆಲಸ ಇದು. ಪತ್ತೆ ಮಾಡು, ಎಚ್ಚರವಾಗಿರು ಅಂತ ಸರಿಯಾಗಿ ಊಹಿಸಿ ಫೋನಿನಲ್ಲಿ ಹೇಳಿದರು. ಆದರೆ ಈ ಕಾಗದ ಕೈಗೆ ಸಿಕ್ಕ ತಕ್ಷಣ ನೀವು ನನ್ನನ್ನು ತನಿಖೆ ಮಾಡಬೇಕು ಅಂತ ಬಂದಿರಿ ಅಲ್ವೇ? ಅನಾಮಧೇಯ ಪತ್ರ ಯಾವಾಗಲೂ ಸುಳ್ಳಾಗಿರುತ್ತೆ ಅಂತ ಹೇಳೋಕ್ಕಾಗೋಲ್ಲ. ಬರೆದವರಿಗೆ ತಮ್ಮ ವಿಷಯ ತಿಳಿಸೋ ಇಚ್ಛೆ ಇಲ್ಲ ಅಂತ ಮಾತ್ರ ಅದರ ಅರ್ಥ. ಅದರಲ್ಲಿ ಬರೆದಿರುವ ವಿಷಯ ನಿಜವೋ ಸುಳ್ಳೋ ಅನ್ನೋದು ನೀನು ನೇರವಾಗಿ ಖಚಿತವಾಗಿ ಹೇಳು ಎಂದು ಅವಳ ಮುಖವನ್ನೇ ದಿಟ್ಟಿಸತೊಡಗಿದ. ಅವಳಿಗೆ ಕಸಿವಿಸಿಯಾಯಿತು. ಇವನು ತನ್ನನ್ನು ಇಕ್ಕಳದಲ್ಲಿ ಸಿಕ್ಕಿಸಲೆಂದೇ ಬಂದಿದ್ದಾನೆ ಎನಿಸಿತು. ತಾನು ಸಿದ್ಧ ಮಾಡಿಕೊಂಡ ಉತ್ತರಗಳು, ರೂಢಿಸಿಕೊಂಡಿದ್ದ ದಿಟ್ಟತನಗಳು ಒಮ್ಮೆಗೆ ಕುಸಿಯುವಂತಾಯಿತು. ಹಣೆ, ಮೂಗು, ಹುಬ್ಬುಗಳು ಬೆವರಿ ಹನಿಗಟ್ಟಿದವು. ಯಾವುದೋ ವಿಳಾಸವಿಲ್ಲದ ಕಾಗದನ ನಂಬಿ ನನ್ನನ್ನು ಫೌಜಿ ವಿಚಾರಣೆಗೆ ಒಳಪಡಿಸೋಕೆ ಬಂದವರಿಗೆ ನಾನು ಉತ್ತರ ಹೇಳುವ ಅಗತ್ಯವಿಲ್ಲ ಎಂದು ತನ್ನ ಧೈರ್ಯವನ್ನು ಆವಾಹಿಸಿಕೊಂಡಳು. ನನಗೆ ಬೇಕಾದ್ದು ವಾಸ್ತವಾಂಶ. ತನಿಖೆ ಮಾಡಿ ಪ್ರಾಮಾಣಿಸಿದ ನಾನು ಯಾವುದನ್ನು ನಂಬೋಲ್ಲ. ಬೇರೆ ಬೇರೆ ಮೂಲಗಳನ್ನ ನಾನು ತನಿಖೆ ಮಾಡಿ ಆಗಿದೆ. ಆಗ್ರಾ ಶಿಮ್ಲಾ ಹೋಟೆಲ್ನಲ್ಲಿ ಯಾವ ಹೆಸರಿನಲ್ಲಿ ಇಳ್ಕೊಂಡಿರಿ ಅನ್ನೋದು ಗೊತ್ತಿದೆ. ಉಳಿದ ವಿವರಗಳನ್ನ ನಾನು ಹೇಳಬೇಕಾಗಿಲ್ಲ. ಇದು ನಿಜವಲ್ಲ ಅಂತ ಸಾಬೀತು ಮಾಡೋ ಜವಾಬ್ದಾರಿ ನಿಂದು ಎಂದು ಬಿಗಿಯಾಗಿ ಹೇಳಿದ. ಸಂಬಂಧ ಪೂರ್ತಿ ಮುರಿದು ಹೋಗಬಾರದು ಅಂತ ಮನೆಗೆ ಹುಡುಕೊಂಡು ಬಂದ ಹೆಂಡತಿನ ಬೇರೆ ರೂಮಿನಲ್ಲಿ ಮಲಗಿಸೋ ಗಂಡನಿಗೆ ಇದನ್ನೆಲ್ಲ ತನಿಖೆ ಮಾಡೋ ಅಧಿಕಾರವಿಲ್ಲ. ಅವಳು ಸರ್ರನೆ ಉತ್ತರಿಸಿದಳು. ಒಂದು ಕ್ಷಣ ಅಧೀರನಾದ. ಮನಸ್ಸು ಆ ಘಟನೆಯ ಕಾಲವನ್ನು ಕುರಿತು ಯೋಚಿಸಿತು. ಅನಂತರ ಹೇಳಿದ, ನೀನು ಹುಡುಕೊಂಡು ಬಂದ ವರ್ಷ, ತಿಂಗಳು ನನಗೆ ನೆನಪಿದೆ. ಅದಕ್ಕೆ ಮುಂಚೆ ಎಷ್ಟೋ ಕಾಲದಿಂದ ನೀನು ಹೊನ್ನತಿಯ ಜೊತೆ ಆದರ ಮಾಡ್ತಿದ್ದೆ. ಹಾಗಿದ್ದು ಸಂಬಂಧ ಪೂರ್ತಿ ಮುರಿದು ಹೋಗಬಾರದು ಅಂತ ಹುಡ್ಕೊಂಡು ಬಂದಿದ್ದೆ ಅಲ್ವೇ? ಅವಳ ಬಾಯಿ ಕಟ್ಟಿತು. ಆದರೆ ತುಟಿಗಳು ಒಳಗಿನ ತುಮುಲಗಳನ್ನು ಹೇಳುತ್ತಿರುವಂತೆ ದುಮುಗುಟ್ಟುತ್ತಿರುವುದು ಅವನಿಗೆ ಕಾಣಿಸಿತು. ಕುತ್ತಿಗೆಯಲ್ಲೂ ಬೆವರು ಹನಿಗಳು ಕಟ್ಟಿದ್ದು. ತನ್ನ ಧೈರ್ಯದ ಕೊನೆಯ ತಲವನ್ನು ಕೆರೆದೆತ್ತಿಕೊಂಡಳು. ನಾನು ತನಿಖೆ ಮಾಡಿಸ್ತೀನಿ. ನಿಮ್ಮ PA ಜೊತೆ ನೀವು ಚಕ್ಕಂದ ಮಾಡ್ತಿರೋದು. ನಾನು ದೂರವಾಗಿ ಡೈವರ್ಸ್ ಕೊಟ್ಟರೆ ಸಾಕು, ಅವಳ ಮದುವೆ ಆಗಬೇಕು ಅಂತ ನೀವು ರಚಿಸುವ ಷಡ್ಯಂತ್ರ ನನಗೆ ಗೊತ್ತಿದೆ. ನೀವು ನನ್ನನ್ನು ಇಷ್ಟು ಅನುಮಾನಿಸಿದ ಮೇಲೆ ನನಗೆ ನಿಮ್ಮ ಜೊತೆ ಹೆಂಡತಿ ಅನ್ನುವ ಬರೀ ಸಂಬಂಧ ಇಟ್ಕೊಳ್ಳೋಕೆ ನನ್ನ ಇಚ್ಛೆ ಇಲ್ಲ. ಡೈವರ್ಸ್ ಬಿಸಾಕ್ತೀನಿ. ನೀವು ಅವಳನ್ನ ಮಾಡ್ಕೋ ಹೋಗಿ. ಹೆಂಡತಿ ಮಕ್ಕಳು ಸಾಕೋ ಯೋಗ್ಯತೆ ನಿಮಗೆ ಯಾವತ್ತೂ ಇರಲಿಲ್ಲ. ನಿಮ್ಮ ನಾಮಕ್ಕೆ ವಾಸ್ತೆ ಸಂಬಂಧವು ನನಗೆ ಬೇಡ ಎಂದು ಹೇಳಿ ಎದ್ದು ನಿಂತಳು. ಬಾಗಿಲು ತೆಗೆದುಕೊಂಡು ಒಳಗೆ ದಪ್ಪೆಂದು ಮುಚ್ಚಿ ಒಳಗಿನಿಂದ ಬೋಲ್ಟ್ ಎಳೆದುಕೊಂಡಳು. ಭೇಟಿಯನ್ನು ಅವಳು ಮುಕ್ತಾಯಗೊಳಿಸಿದ ಬಗೆಯಗೆ ಅವನಿಗೆ ಹೆಚ್ಚು ಆಶ್ಚರ್ಯವಾಗಲಿಲ್ಲ. ಬಸ್ ಸ್ಟಾಪಿನ ಕಡೆಗೆ ನಡೆಯುವಾಗ ಈ ಮುಖಾಮುಖಿಯನ್ನು ಮಾಡದಿದ್ದರೂ ಆಗುತ್ತಿತ್ತು. ಇದಿಲ್ಲದೆಯೂ ಎಲ್ಲವೂ ಖಚಿತವಾಗುತ್ತಿತ್ತು. ನಿಜ ಗೊತ್ತಾದ ಮೇಲೆ ಎದುರಾಗೆದುರು ಕೈ ಪ್ರಸಂಗದ ಅಗತ್ಯವಾದರೂ ಏನಿತ್ತು ಎನಿಸತೊಡಗಿತು. ಬಸ್ ಹತ್ತಿ ನೈ ದಿಲ್ಲಿ ಸ್ಟೇಷನ್ ಹತ್ತಿರ ಇಳಿದು ಲಾಡ್ಜಿಗೆ ನಡೆಯುವಾಗ ಕೈ ಪ್ರಸಂಗವಾದರೂ ಚಿಂತೆ ಇಲ್ಲ. ಸಂಬಂಧದ ಸಿಪ್ಪೆ ಕಳಿಚಿ ಹೋದದ್ದೇ ಪ್ರಯೋಜನ. ನನಗೆ ಗೊತ್ತಿದೆ ಅನ್ನೋದು ತಿಳಿಸಿದ್ದರಿಂದ ಭ್ರಮೆಯಾದರೂ ಕಳೆಯಿತು ಎಂಬ ಆಯಾಮ ಕಾಣಿಸಿಕೊಂಡಿತು. ತನ್ನ ಕೋಣೆಗೆ ಹೋಗಿ ಫ್ಯಾನ್ ಹಾಕೊಂಡು ಮಲಗಿದ. ನಿದ್ದೆ ಹತ್ತಿತು. 1 ಗಂಟೆಯ ನಂತರ ಎಚ್ಚರವಾದಾಗ ಇನ್ನು ದಿಲ್ಲಿಯಲ್ಲಿದ್ದು ಮಾಡಬೇಕಾದರೂ ಎನ್ನುವ ಪ್ರಶ್ನೆ ಕಾಣಿಸಿತು. ಗಡಿಯಾರ ನೋಡಿಕೊಂಡ 3:45. ಇವತ್ತಿನ ರೈಲಿಗೆ ಟಿಕೆಟ್ ಪ್ರಯತ್ನಿಸುವುದು ಮೇಲು ಎನ್ನಿಸಿತು. ಎದ್ದು ಮುಖ ತೊಳೆದು ಕೈಳಗಿಳಿದು ಚಹಾದ ಅಂಗಡಿಗೆ ಹೋಗಿ ಒಂದು ಸಮೋಸ, 1 ಕಪ್ ಚಹಾ ಕುಡಿದ ಮೇಲೆ ಊರಿಗೆ ಅಂದರೆ ವಿದ್ಯಾಶಾಲೆಗೆ ಹೋಗುವುದರಲ್ಲೂ ಆಸ್ತೆ ಕಾಣಲಿಲ್ಲ. ತಾನು ಎಲ್ಲಿದ್ದರೂ ಒಂದೇ, ಎಲ್ಲಿ ಹೋದರೂ ಒಂದೇ, ಎಲ್ಲಿಗೆ ಹೋಗದಿದ್ದರೂ ಒಂದೇ ಎಂಬ ಭಾವ ತುಂಬಿಕೊಂಡಿತು. ವಿದ್ಯಾಶಾಲೆಯಲ್ಲಾದರೂ ಏನಿದೆ? ಬನ್ನೇರುಘಟ್ಟದ ಹತ್ತಿರದ ಬೇರೆ ಶಾಲೆಯನ್ನು ಆರಂಭಿಸುವುದರಲ್ಲಾದರೂ ಏನಿದೆ ಎಂಬ ಶೂನ್ಯ ಭಾವ ತುಂಬಿಕೊಂಡಿತು. ಆತುರದಲ್ಲಿ ಹೋಗಿ ಲಂಚ ಕೊಟ್ಟು ಟಿಕೆಟ್ ತೆಗೆಯೋದು ಬೇಡ, 1-2 ದಿನ ದಿಲ್ಲಿಯಲ್ಲೇ ಇರೋಣ, ಎಲ್ಲಾದರೂ ಹೋಗಿ ಕೂಡೋ ಮನಸ್ಸಾಯಿತು. ಎಲ್ಲಿ ಎಂದು ಯೋಚಿಸುತ್ತಿರುವಾಗ ಹತ್ತಿರದಲ್ಲೇ ರೈಲ್ವೆ ಸ್ಟೇಷನ್ನ ನೆನಪು ಬಂತು. ನಡುವೆ ಪ್ಲಾಟ್ಫಾರ್ಮ್ ಟಿಕೆಟ್ ತೆಗೆದುಕೊಂಡು ಒಳಗೆ ಹೋಗಿ ನಡುವಣ ಪ್ಲಾಟ್ಫಾರ್ಮ್ನ ಮಧ್ಯೆ ಜನರು ಕೂತಿದ್ದ ಒಂದು ಹೊರಗು ಬೆಂಚಿನ ತುಸು ಜರಗಿ ಎಂದು ಕೇಳಿ ಜಾಗ ಬಿಡಿಸಿಕೊಂಡು ಕುಳಿತ. ಸಂಜೆ 4:15. ಎಷ್ಟೋ ರೈಲು ಹೋಗುತ್ತಿವೆ, ಒಂದೊಂದು ಬರುತ್ತಿವೆ. ಇಳಿಯುವ ಒಂದು ಸಂತೆ ಜನ ಸರಸರನೆ ನಡೆದು ಮೆಟ್ಟಲು ಹತ್ತಿ ಮರೆಯಾಗುತ್ತಾರೆ, ಮತ್ತೆ ತುಂಬಿಕೊಳ್ಳುತ್ತಾರೆ. ತನ್ನ ಹೊರಗು ಬೆಂಚಿನ ಮೇಲೆ ಕೂತಿದ್ದವರು ಎದ್ದು ಹೋದರು. ತಾನು ಕಾಲು ಚಾಚಿ ಆರಾಮವಾಗಿ ಕುಳಿತುಕೊಳ್ಳುವಷ್ಟು ಜಾಗವಾಯಿತು. ರೈಲ್ವೆ ಸ್ಟೇಷನ್ ಸರಿ, ಯಾರಿಗೂ ಸೇರದ್ದಲ್ಲ ಎಂಬ ಕಲ್ಪನೆ ಮನಸ್ಸನ್ನು ಆವರಿಸಿತು. ಅಲ್ಲೇ ರಾತ್ರಿ 8 ಗಂಟೆ ತನಕ ಕೂತಿದ್ದು ಎದ್ದು ಹೊರಗೆ ಬಂದು ಮಹಡಿ ಹತ್ತಿ ಸ್ಟೇಷನ್ನ ಹೋಟೆಲ್ನಲ್ಲಿ ಊಟ ಮಾಡಿ ಲಾಡ್ಜಿಗೆ ಬಂದು ಮಲಗಿದ. ಯಾವ ಮನಸ್ಸು ಶೂನ್ಯದ ವಶವಾಗಿದ್ದವನಿಗೆ ಅರಿವಾಗಿತ್ತು. ಯಾವುದೂ ಬೇಡ, ಯಾವ ವಿಚಾರವೂ ಬೇಡ, ಯಾರನ್ನೂ ಕಾಣುವುದು ಬೇಡ, ತನ್ನ ಪಾಡಿಗೆ ತಾನಿರಬೇಕು, ನಿಶ್ಶಬ್ದವಾಗಿ ನಿಶ್ಚಲವಾಗಿ ಎಂಬ ಸ್ಥಿತಿ. ಎಷ್ಟೋ ಹೊತ್ತಿಗೆ ನಿದ್ದೆ ಬಂತು. ಬೆಳಿಗ್ಗೆ ಎಷ್ಟೋ ಹೊತ್ತಿಗೆ ಎಚ್ಚರವಾಯಿತು. ಎದ್ದು ಸ್ನಾನ ಮಾಡಿ ಕೆಳಗೆ ಹೋಗಿ ಚಹಾ ಕುಡಿದರೂ ಅದೇ ಸ್ಥಿತಿ. ಇವತ್ತಾದರೂ ಊರಿಗೆ ಹೊರಡುವ, ಸ್ಟೇಷನ್ಗೆ ಹೋಗಿ ಒಂದು ಟಿಕೆಟಿಗೆ ಪ್ರಯತ್ನಿಸುವ ಸಂಕಲ್ಪ ಶಕ್ತಿ ಇಲ್ಲ. ಈ ಲಾಡ್ಜಿನಲ್ಲಿ ಎಷ್ಟು ದಿವಸ ಅಂತ ಬಾಡಿಗೆ ಕೊಟ್ಟುಕೊಂಡು ಸುಮ್ಮನೆ ಎಂಬ ವಿವೇಕ ಹುಟ್ಟಿದರೂ ಊರಿಗೆ ಹೋಗುವ ಮನಸ್ಸಿಲ್ಲ.
ಸ್ಟೇಷನ್ನಿಗೆ ನಡೆದು ಪ್ಲಾಟ್ಫಾರ್ಮ್ಗಳ ನಡುವೆ ಹೊರಗು ಬೆಂಚಿನ ಮೇಲೆ ಕುಳಿತ. ಅಂತರಂಗವನ್ನು ಬಿಂಬಿಸುವ ಆವರಣ ಇದೊಂದೇ ಎಂಬ ಹೊಂದಾಣಿಕೆ. ಮಧ್ಯಾಹ್ನ 1:30 ತನಕ ಅಲ್ಲೇ ಕೂತಿದ್ದಾಗ ಈ ಹೆಂಗಸಿನ ಸಂಬಂಧದ ಸಿಪ್ಪೆ ಕಳಚಿತು ಅಂತ ನಾನ್ಯಾಕೆ ಖಿನ್ನನಾಗಬೇಕು? ಅದರ ತಿರುಳು ಕೊಳೆತು ಉದುರಿ ಹೋಗಿ ಎಷ್ಟೋ ವರ್ಷವಾಯಿತು ಎಂಬ ಸಮಾಧಾನ ಕಾಣಿಸತೊಡಗಿತು. ಗಂಡನಿಂದ ದೂರವಾಗಿ ಇಷ್ಟು ವರ್ಷವಾಗಿದೆ. ಲಕ್ಷಗಟ್ಟಲೆ ಗಳಿಸುವ ಉದ್ಯಮ ಜೀವನ, ಎಕ್ಸಿಕ್ಯೂಟಿವ್ ಕ್ಲಾಸ್ ಪಯಣ, 5 ಸ್ಟಾರ್ ವಾಸ್ತವ್ಯ, ಏರ್ ಕಂಡೀಷನ್ ಕಾರು, ದಿಲ್ಲಿಯ ಮೇಲುವಲಯದ ವಿಧಾನ, ತನ್ನನ್ನು ಕಂಡರೆ ತಿರಸ್ಕಾರ ಅಥವಾ ದ್ವೇಷ, ಅವಳಿಂದ ಮುತ್ತೈದೆ ನೀತಿಯನ್ನು ನಿರೀಕ್ಷಿಸುವವನು ಮೂರ್ಖ. ಈಗ ಯಾವುದೋ ಒಂದು ಉದಾಹರಣೆ ನನ್ನ ಗಮನಕ್ಕೆ ಬಂತು. ಇಂಥದ್ದು ಬೇರೆ ಹಲವು ಇರಬಹುದು. ನಾನು ಯಾಕೆ ಮನಸ್ಸು ಕೆಡಿಸಿಕೊಂಡು ಎಂದು ಕೂತ ಜಾಗದಿಂದ ಎದ್ದು ಊಟಕ್ಕೆ ಹೋದ. ಊಟ ಮಾಡುವಾಗ ಸ್ಪಷ್ಟವಾಯಿತು, ತನ್ನನ್ನು ಹಿಂಡುತ್ತಿರುವುದು ಕಾಂತಿಯ ನಡತೆಯಲ್ಲ, ಹೊನ್ನತಿಯ ಬೀಳು. ದೊಡ್ಡ ಸಂಬಳ ಸವಲತ್ತುಗಳನ್ನು ತ್ಯಜಿಸಿ ಹಗಲಿರುಳು ಒಂದು ಗುರಿಗಾಗಿ ಸಾಧಿಸುತ್ತಿದ್ದ ವ್ಯಕ್ತಿಯಲ್ಲಿ ತಾನಿಟ್ಟಿರುವ ಗೌರವ ನಂಬಿಕೆಗಳು ಕುಸಿದ ಮೇಲೆ ತನ್ನ ಜೀವನದಲ್ಲಿ ನಂಬಲು ಉಳಿದಿರುವುದಾದರೂ ಏನು ಎಂಬ ಶ್ರದ್ಧಾಭಂಗ ಎಂದು ಸ್ಪಷ್ಟವಾಯಿತು. ತನ್ನ ಜೀವನ ಶ್ರದ್ಧೆಯೇ ಬೇರೆ ಸುಟ್ಟು ಹೋಗಿದೆ. ಇನ್ನು ಹೊಸದಾಗಿ ಶಾಲೆ ಆರಂಭಿಸುವುದು, ಚಾರಿತ್ರ್ಯವುಳ್ಳ ಭಾವಿ ಪ್ರಜೆಗಳನ್ನು ರೂಪಿಸುವುದು, ಇವುಗಳಲ್ಲೆಲ್ಲ ಅರ್ಥ ಕಾಣಲಿಲ್ಲ. ಜೀವನ ಎಂದರೆ ಪ್ರಾಣಿ ಮಾತ್ರ ಪ್ರವೃತ್ತಿಗಳನ್ನು, ಹಣ, ಕೀರ್ತಿ, ಅಧಿಕಾರ, ಲೈಂಗಿಕ ತೃಪ್ತಿ ಮೊದಲಾದ ಕಾಮದ ಹಲವು ಬಗೆಗಳನ್ನು ತೃಪ್ತಿಪಡಿಸುತ್ತಾ ಬದುಕುವುದು. ಎಲ್ಲ ಪ್ರಯತ್ನ, ಹೋರಾಟಗಳು ಇವುಗಳ ಸಂತೃಪ್ತಿಗಾಗಿಯೇ. ಯಾರು ಯಾರನ್ನು ಗೌರವಿಸುವುದರಲ್ಲೂ ಅರ್ಥವಿಲ್ಲ ಎನ್ನಿಸಿತು. ಮನಸ್ಸನ್ನು ಕ್ಷೋಭೆಗೊಳಿಸುತ್ತಿದ್ದ ಸಮಸ್ಯೆಗೆ ಪರಿಹಾರದ ನೆಲೆ ಸಿಕ್ಕಂತಾಯಿತು. ಇಂಥ ಅರಿವಿದ್ದರೆ ಸಾಕು, ಸಮಸ್ಯೆಯೇ ಇರುವುದಿಲ್ಲ ಎನ್ನಿಸಿತು. ಆದರೆ ಊಟ ಮುಗಿಸಿ ಕೆಳಗೆ ಬರುತ್ತಿರುವಾಗ ಮನಸ್ಸನ್ನು ಮತ್ತೆ ಶೂನ್ಯ ಆವರಿಸಿತು. ಲಾಜಿಗೆ ಹೋಗಿ ಮಲಗಿದ ಸುತ್ತು ಹೊತ್ತಿನ ಮೇಲೆ ಈ ಅರಿವೇ ತನ್ನ ಶೂನ್ಯದ ಕಾರಣ ಎಂದು ಅರ್ಥವಾಯಿತು. ಸುತ್ತಮುತ್ತಲಿನ ಇಡೀ ಸಮಾಜದ, ಇಡೀ ರಾಷ್ಟ್ರದ ವಾಸ್ತವತೆ ಹೀಗಿರುವಾಗ ಮನಸ್ಸಿನ ಶೂನ್ಯವನ್ನು ತೆಗೆದುಹಾಕುವುದಕ್ಕಾಗಿ ಅರಿವನ್ನು ಪಲ್ಲಟಗೊಳಿಸಿಕೊಳ್ಳುವುದು ಬೇಕೆಂದೇ ಭ್ರಮೆಯನ್ನು ಸೃಷ್ಟಿಸಿಕೊಂಡಂತೆ ತಾನು ಈ ಶೂನ್ಯದಲ್ಲೇ ಬದುಕಬೇಕು, ಬೇರೆ ದಾರಿ ಇಲ್ಲ ಎಂಬ ನಿಶ್ಚಯ ಮೂಡಿತು. ಹಾಗೆಯೇ ಹೊರಳುತ್ತಾ ಮಲಗಿದ್ದಾಗ ಅಣ್ಣಯ್ಯನ ನೆನಪು ಬಂತು. ಅವನ ಮನಸ್ಸಿಗೆ ಶೂನ್ಯವೂ ಹೊಕ್ಕಿಲ್ಲ. ವಿದ್ಯಾಶಾಲೆಯಲ್ಲಿ ಎಂಥ ಮಾರ್ಪಾಟಾಗುತ್ತಿದ್ದರೂ ಅವನ ಶ್ರದ್ಧೆ ಕುಂದಿಲ್ಲ ಎಂಬುದನ್ನು ಮನಸ್ಸಿಗೆ ಬಂದಾಗ ಮತ್ತೆ ಅಲ್ಲಿಗೆ ಹೋಗಿ ಅವನಿಗೆ ಎಲ್ಲವನ್ನೂ ಹೇಳಿ ಸಮಾಧಾನ ಪಡೆಯಲೇ ಎಂಬ ಪರಿಹಾರ ಕಾಣಿಸಿತು. ಅದೇ ಸರಿ ಎಂಬ ನಿಶ್ಚಯ ಮೂಡಿತು. ಆದರೆ 2 ಗಂಟೆಯ ನಂತರ ಹೊನ್ನತ್ತಿ ಆಶ್ರಯ ಬೇಡಿ ವಿದ್ಯಾಶಾಲೆಗೆ ಬಂದಿದ್ದಾನೆ. ಅಣ್ಣಯ್ಯನಿಗೆ ಇದನ್ನು ಹೇಳಿ ಹೊನ್ನತ್ತಿಯ ವಿಷಯದಲ್ಲಿ ಅವನ ಮನಸ್ಸನ್ನು ಕಹಿ ಮಾಡಿ ಅವನಿಗೆ ಆಶ್ರಯವಿಲ್ಲದಂತೆ ಮಾಡುವುದು ಬೇಡ ಎನ್ನುವ ತಾಳ್ಮೆ ಹುಟ್ಟಿತು. ಏನೇ ಆಗಲಿ ಇದನ್ನು ಬೇರೆ ಯಾರಿಗೂ ಹೇಳಬಾರದು. ನನ್ನೊಳಗೆ ಉರಿದು ಉರಿದು ನಂದಿ ಹೋಗಬೇಕು ಎಂಬ ವಿಚಾರ ಮೂಡಿದಾಗ ಇದು ನನ್ನ ಶಕ್ತಿಯ ಪರೀಕ್ಷೆ ಎಂಬ ಸವಾಲು ಹುಟ್ಟಿತು. ಕುಂದಿ ಪಾತಾಳ ಮುಟ್ಟಿದ್ದ ಭಾವವು ತುಸು ಮೇಲೆ ಏರಿ ಬಂದಂತಾಯಿತು. ಹಾಗೆಯೇ ಕಣ್ಣು ಹೊತ್ತಿಕೊಂಡು ಬಂದು ಮನಸ್ಸು ನಿದ್ರೆಯೊಳಗೆ ಇಳಿಯಿತು. ತುಸು ಹೊತ್ತಾದ ನಂತರ ಎಚ್ಚರವಾದಾಗ ತನಗೆ ಬಂದದ್ದು ಶಾಂತ ನಿದ್ರೆಯಲ್ಲ, ಕಳವಳದ ಉದ್ವೇಗದ ಗಾರುಗಾರಿನ ಸ್ಥಿತಿ ಎಂಬ ಅರಿವಾಯಿತು. ಈ ದಿಲ್ಲಿಯಲ್ಲಿ ತನಗೇನು ಕೆಲಸ? ಊರಿಗೆ ಹಿಂದಿರಗಬೇಕು ಎನ್ನಿಸಿತು. ಊರಿಗೆ ಅಂದರೆ ಎಲ್ಲಿಗೆ? ಹಾಲುಕೆರೆಯ ವಿದ್ಯಾಶಾಲೆಗೆ. ಅದು ತನ್ನ ಊರಲ್ಲ ಎಂಬ ಭಾವ ಬಂತು. ಬಸವನಪುರಕ್ಕೆ ಹೋಗಿ ಅವರಿವರು ಆಕ್ರಮಿಸಿ ದನದ ಕೊಟ್ಟಿಗೆ ಮಾಡಿಕೊಂಡಿರುವ ಜಾಗವನ್ನು ಬಿಡಿಸಿಕೊಂಡು ಪ್ರಯತ್ನ ಮಾಡಿ ಅಲ್ಲೊಂದು ಸಣ್ಣ ಮಣ್ಣಿನ ಗೋಡೆ ಮನೆ ಕಟ್ಟಿಕೊಂಡು ಯಾಕಿದ್ದು ಬಿಡಬಾರದು ಎಂಬ ಆಲೋಚನೆ ಬಂತು. 4 ಗಂಟೆ ಅದೇ ಕಲ್ಪನೆಯಲ್ಲಿ ಹಿತವನ್ನು ಕಂಡ ನಂತರ ರಾಜಶೇಖರ, ಕೃಷ್ಣೇಗೌಡ, ಜಯಪ್ಪರ ನೆನಪು ಬಂತು. ತೋಟಕ್ಕೆ ಹೋದಾಗ ತನಗೆ ಹೊಡೆಯಲು ಹೆಂಡುಗಟ್ಟಿ ಬಂದು ತಾನು ಎಳನೀರನ್ನು ಕುಡಿಯರೆಂದು ಹಣ ಕೊಟ್ಟಾಗ ಜೊಲ್ಲು ಸಿರಿಸಿದ ಜನಗಳ ಚಿತ್ರ ಕಣ್ಣೆದುರಿಗೆ ಬಂತು. ಆ ಊರಿನಲ್ಲಿ ನನಗೆ ಯಾರೂ ಇಲ್ಲ ಎನಿಸಿತು. ಹುಟ್ಟೂರು ಎನ್ನುವುದು ಭೂಮಿ ಮಾತ್ರವಲ್ಲ, ಊರಿನ ಬೇರನ್ನು ತನ್ನಲ್ಲಿ ಚಿಗುರಿಸಿಕೊಂಡು ತನಗಾಗಿ ಜೋಪಾನ ಮಾಡಿಟ್ಟಿರುವನು ಅಣ್ಣಯ್ಯ ಒಬ್ಬನೇ ಎನ್ನಿಸಿತು. ಇಷ್ಟು ದಿನವಾದರೂ ತಾನು ಅಲ್ಲಿಗೆ 2ನೇ ಸಲ ಹೋಗಲಿಲ್ಲ. ದೇವಸ್ಥಾನಕ್ಕೆ ಬಾಗಿಲು ಮಾಡಿಸಿ ಎಂದು ರಾಮಭಟ್ಟರಿಗೆ ಕಾಣಿಕೆ ಕೊಟ್ಟೆ. 3 ತಿಂಗಳಿನ ನಂತರ ಅವರಿಂದ ಕಾಗದ ಬಂದಿತ್ತು. ಬಾಗಿಲು ಮಾಡಿಯಾಗಿದೆ, ಅದಕ್ಕೆ ಪೂಜೆ ಮಾಡಿ ತಿರುಗಣಿಗೆ ನಿಲ್ಲಿಸುವ ನಿಶ್ಚಯ ಮಾಡಬೇಕು. ಆ ದಿನ ನೀನು ತಪ್ಪದೆ ಬರಬೇಕು. ಅದರ ಬಾಬ್ತು 650 ರೂಪಾಯಿ ಉಳಿದಿದೆ ಎಂದು ಕಾಗದ ಬರೆದಿದ್ದರು. ನನ್ನ ಅಜ್ಜ ಅಜ್ಜಿಯರ ಹೆಸರಿನಲ್ಲಿ ನೀವೇ ಪೂಜೆ ಮಾಡಿ ಬಾಗಿಲು ನಿಲ್ಲಿಸಿ, ಉಳಿದ ಹಣವನ್ನು ಪೂಜೆಗೆ ಉಪಯೋಗಿಸಿ. ನನಗೆ ಸದ್ಯದಲ್ಲಿ ಬರಲು ಸಾಧ್ಯವಾಗುವುದಿಲ್ಲ. ಬಿಡುವಾದ ನಂತರ ನಾನೇ ಬಂದು ಹೋಗುತ್ತೇನೆ ಎಂದು ಉತ್ತರ ಹಾಕಿದ್ದೆ. ಯಾಕೆ ಹೋಗಲಿಲ್ಲ? ಬಿಡುವಿರಲಿಲ್ಲ ಎನ್ನುವುದೊಂದೇ ಕಾರಣವೇ? ಆಮೇಲೆ ಅಷ್ಟು ಸಲ ಹಾಲುಕೆರೆ ವಿದ್ಯಾಶಾಲೆಗೆ ಹೋಗಿದ್ದೇನೆ. ಬಿದರಳ್ಳಿ ಗೇಟಿನ ಬದಲು ಮುಂದೆ ಹೋಗಿ ಬಸವನಪುರದಲ್ಲಿ ಇಳಿಯೋಕೆ ಯಾಕೆ ಆಗಲಿಲ್ಲ? ರಾಜಶೇಖರ, ಕೃಷ್ಣೇಗೌಡ, ಜಯಪ್ಪನವರ ಯಜಮಾನಿಕೆಗೆ ಒಳಪಟ್ಟಿದೆ ಊರು ಎನ್ನುವುದು ನಿಜವಾದರೂ ರಾಮಭಟ್ರನ್ನು ದೇವಸ್ಥಾನ ನೋಡಲು ಹೋಗಬಹುದಿತ್ತಲ್ಲ. ಕಳುವಾದ ವಿಗ್ರಹಕ್ಕೆ ಮುಂದೇನಾಯಿತೆಂದು ತಿಳಿಯಲಿಲ್ಲ. ನಾನು ತನಿಖೆ ಮುಂದುವರಿಸಲಿಲ್ಲ. ನಮ್ಮ ದೇಶದ ವೃತ್ತಪತ್ರಿಕೆಗಳು ಇದಕ್ಕಿಂತ ಹೆಚ್ಚಿನದನ್ನು ಮಾಡುವುದಿಲ್ಲ, ಯಾವ ವಿಷಯವಾದರೂ ಅಷ್ಟೇ ಎಂಬ ಖೇದ ಮನಸ್ಸನ್ನು ಆವರಿಸಿತು. ಎಷ್ಟೋ ಹೊತ್ತು ಖೇದದಲ್ಲಿ ಮುಳುಗಿದ ನಂತರ ಮನಸ್ಸಿಗೆ ರಾಮಭಟ್ಟರ ನೆನಪು ಬಂತು. ಮಡ್ಡಿ ಗೊಡ್ಡು ಎನ್ನಬಹುದಾದ ಮಡಿ, ಆದರೆ ಅವರ ಶ್ರದ್ಧೆ ದೊಡ್ಡದು. ದತ್ತಿ ಜಮೀನು ಇರುವ ತನಕ ನಿನ್ನ ಪೂರ್ವಜರು ನಿನ್ನ ಪೂಜೆ ಮಾಡುತ್ತಿದ್ರಿ. ಅದು ಹೋದ ತಕ್ಷಣ ನೀನು ನಿಲ್ಲಿಸಿ ಮಗನ ಮನೆಗೆ ಹೋಗಿಬಿಟ್ಟೆಯಲ್ಲ, ಇಷ್ಟೇನಾ ನಿನ್ನ ಭಕ್ತಿ? ಅಂತ ದೇವರು ಕನಸಿನಲ್ಲಿ ಬಂದು ಕೇಳೋಕೆ ಶುರು ಮಾಡಿತಂತೆ. ಪೂಜೆ ಮಾಡದೆ ತಿನ್ನುವ ಅನ್ನ ಕಕ್ಕಸಿನಲ್ಲಿ ಪಿತಗುಟ್ಟುವ ಬಿಳಿ ಹುಳಗಳಂತೆ ಕಾಣಕ್ಕೆ ಶುರುವಾಯಿತಂತೆ.
ಊರಿಗೆ ಹಿಂದಿರುಗಿ ಮತ್ತೆ ಪೂಜೆಗೆ ತೊಡಗಿದ್ದರು. ಮಗನಿಂದ ತರಿಸಿಕೊಳ್ಳುವ ಹಣದಲ್ಲಿ ಮಾತ್ರ ಅನ್ನ ತಿನ್ನುವುದು, ಸರ್ಕಾರ ವೃದ್ಧರಿಗೆ ಕೊಡುವ ಮಾಸಾಶನವನ್ನು ತಿರಸ್ಕರಿಸುವ ಮಟ್ಟದ ಶ್ರದ್ಧೆ, ಆತ್ಮಗೌರವಗಳು. ಒಂದು ದಿನವಾದರೂ ಊರಿಗೆ ಹೋಗಬೇಕು, ಅವರ ಮನೆಯಲ್ಲಿ ಉಳಿದವರು ಮಾಡಿ ಇಕ್ಕುವ ಅನ್ನವನ್ನೇ ಉಣ್ಣಬೇಕು ಎನ್ನುವ ಆಶೆ ಹುಟ್ಟಿತು. ಹಿತವಾದ ಆ ಆಶೆಯಲ್ಲಿ ಇನ್ನು ಅಷ್ಟು ಹೊತ್ತು ಅಂಗಾತ ಮಲಗಿದ್ದ. ತುಸು ಹೊತ್ತಿನ ನಂತರ ಕೆಳಗಿಳಿದು ಹೋಗಿ ಚಹಾ ಕುಡಿಯಬೇಕೆನಿಸಿತು. ಚಹಾದ ಅಂಗಡಿಯಲ್ಲಿ ಕುಳಿತಿದ್ದಾಗ ತನ್ನ ಪಕ್ಕದಲ್ಲಿ ಕುಳಿತು ಬಟಾಟೆ ಬಜ್ಜಿ ತಿನ್ನುತ್ತಿದ್ದ ಒಬ್ಬರು ಒಂದು ಇಂಗ್ಲಿಷ್ ಪತ್ರಿಕೆಯನ್ನು ಓದುತ್ತಿದ್ದರು. ಕಚ್ಚಾ ಕಾಗದ, ಉತ್ತಮವಲ್ಲದ ಮುದ್ರಣ, ದಿ ಫ್ಯಾಕ್ಟ್ ಎಂಬ ಹೆಸರಿನ ಸಾಪ್ತಾಹಿಕ. ಅಥವಾ ಸರಿಯಾಗಿ ಕಾಣಿಸುತ್ತಿಲ್ಲ, ಇದ್ಯಾವುದು ಹೊಸದು ಎಂದು ರವೀಂದ್ರ ಬಗ್ಗೆ ನೋಡಿದ. ಪಾಕ್ಷಿಕ, 3ನೇ ಸಂಚಿಕೆ. ಸಂಪಾದಕ ಗೋಪಿಕೃಷ್ಣನ್ ತಲ್ವಾರ್. ಬೆಲೆ ₹1.5 ಎಂಬ ವಿವರಗಳು ಕಣ್ಣಿಗೆ ಬಿದ್ದವು. ಓಹ್, ತಲ್ವಾರ್ ಶುರು ಮಾಡಿದ್ದಾರೆ. ಉತ್ಸಾಹ ಮೂಡಿತು. ಪಕ್ಕದಾತ ಓದುತ್ತಿರುವಂತೆ ಇವನು ಓದತೊಡಗಿದ. ಟ್ರಿಬ್ಯೂನ್ ಪತ್ರಿಕೆ, ನೈತಿಕ ಏಳು ಬೀಳು ಎಂಬ ಹೆಸರಿನದೇ ಮೊದಲ ಪುಟದ ಲೇಖನ. ಬರೆದವರು ತಲ್ವಾರ್. ಓದಿಕೊಳ್ಳುತ್ತಿದ್ದಂತೆ ಅನಿಸಿತು, ಇದು ನಿಜವಾದ ತಲ್ವಾರರ ಶೈಲಿ. ವಿಷಯ ನಿರೂಪಣಾ ವಿಧಾನ, ನಡುವೆ ನುಸುಳುವ ಅವರದೇ ಮೆಚ್ಚಿನ ಪದಗುಚ್ಛಗಳು. ಸಾಧಾರಣವಾಗಿ ಮೊದಲನೇ ಸಂಪಾದಕೀಯ ಬರೆಯುತ್ತಿದ್ದವರೇ ಅವರು. ಜೊತೆಗೆ ಹಾಗಾಗಿ ಕೇಂದ್ರ ಪುಟದ ವಿಶ್ಲೇಷಣಾತ್ಮಕ ಲೇಖನ. ಕಳೆದು ಮರೆಯಾಗಿದ್ದ ಅಭಿರುಚಿಗೆ ಮತ್ತೆ ಸಿಕ್ಕಿದಷ್ಟು ಖುಷಿಯಾಯಿತು. ಲೇಖನವು 15ನೇ ಪುಟಕ್ಕೆ ಮುಂದುವರೆದಿತ್ತು. ಪಕ್ಕದಾತ ಅದನ್ನು ತಿರುಗಿಸಿದರು. ಆ ಪುಟದ ಕೊನೆ ಮುಂದುವರಿಯುವುದು ಎಂಬ ಟಿಪ್ಪಣಿಯೊಡನೆ ನಿಂತಿತ್ತು. ಅಷ್ಟರಲ್ಲಿ ಬಜ್ಜಿ ತಿಂದು ಟೀ ಕುಡಿದು ಮುಗಿದಿದ್ದ ಆತ ಪತ್ರಿಕೆಯೊಡನೆ ಮೇಲೆದ್ದರು. ಇದು ಎಲ್ಲಿ ಸಿಕ್ಕಿತ್ತು ನಿಮಗೆ? ನನಗೊಂದು ಪ್ರತಿ ಬೇಕು ಎಂದು ರವೀಂದ್ರ ಕೇಳಿದ. ನಿಮಗೆ ಗೊತ್ತಿಲ್ಲವೋ? ನ್ಯೂಸ್ ಸ್ಟ್ಯಾಂಡ್ಗಳಲ್ಲಿ ಸಿಕ್ಕೋಲ್ಲ. ಈ ಪತ್ರಿಕೆಯನ್ನು ಮಾರುವ ನ್ಯೂಸ್ ಸ್ಟ್ಯಾಂಡ್ಗಳ ಮೇಲೆ ಸರ್ಕಾರಿ ಗೂಂಡಾಗಳು ದಾಳಿ ಮಾಡಿ ಇದಲ್ಲದೆ ಬೇರೆ ಪತ್ರಿಕೆಗಳನ್ನು ಕಿತ್ತು ಹರಿದು ಸುಟ್ಟು ಚಿಂದಿ ಎಬ್ಬಿಸುತ್ತಾರೆ. ವೃತ್ತಪತ್ರಿಕಾ ಸ್ವಾತಂತ್ರ್ಯಕ್ಕೆ ನಿಷ್ಠರಾದ ಕೆಲವು ಕಾಲೇಜ್ ಹುಡುಗರು ಬೀದಿಯಲ್ಲಿ ನಿಂತು ಮಾರ್ತಾರೆ. ಇಂಥ ಜಾಗ ಅಂತ ಖಾತ್ರಿ ಇಲ್ಲ. ಖಾತ್ರಿ ಇದ್ರೆ ಸರ್ಕಾರಿ ರೌಡಿಗಳು ಬಂದ ಮೇಲೆ ಬೀಳ್ತಾರೆ ಅನ್ನೋ ಭಯ. ಇದೀಗ ರೈಲ್ವೆ ಸ್ಟೇಷನ್ ಟಿಕೆಟ್ ಕೌಂಟರ್ ಹತ್ರ ಒಬ್ಬ ಹುಡುಗ ಮಾರಿಕೊಂಡು ತಿರುಗುತ್ತಿದ್ದ. ನಾನು ತಂದೆ ಎಂದರು. ಅವನು ಬೇಗ ಚಹಾ ಕುಡಿದು ಸ್ಟೇಷನ್ಗೆ ನಡೆದ. ಟಿಕೆಟ್ ಕೌಂಟರ್ಗಳ ಕಡೆ ಎಲ್ಲ ನೋಡಿದ. ಪತ್ರಿಕೆ ಮಾಡುವ ಯಾವ ಹುಡುಗರು ಕಾಣಲಿಲ್ಲ. ಹೊರಗೆ ಬಂದು ಸ್ಕೂಟರ್ ಸ್ಟ್ಯಾಂಡು, ಟ್ಯಾಕ್ಸಿ ಸ್ಟ್ಯಾಂಡ್ಗಳ ಹತ್ರ ಸುತ್ತು ಹಾಕಿದ. ಅಲ್ಲಿಂದ ಪ್ಲಾಟ್ಫಾರ್ಮ್ ಟಿಕೆಟ್ ಪಡೆದು ಒಳಗೆ ಹೋಗಿ ಎಲ್ಲ ಕಡೆ ನೋಡಿದ. ಕೊನೆಗೆ ಏನು ಹೊಳೆದಂತಾಗಿ ನ್ಯೂಸ್ ಪೇಪರ್ ಸ್ಟಾಲಿಗೆ ಹೋಗಿ ಕಣ್ಣಾಡಿಸಿದ. ಪತ್ರಿಕೆ ಕಾಣಲಿಲ್ಲ. ಅಂಗಡಿಯವನು ಏನು ಬೇಕು ಅಂತ ವಿಚಾರಿಸಿದ. ದಿ ಫ್ಯಾಕ್ಟ್ ಇದ್ರೆ ಬೇಕು, ಮೆಲ್ಲಗೆ ಹೇಳಿದ. ಅವನು ಪರೀಕ್ಷೆ ಮಾಡುವವನಂತೆ ಇವನ ಮುಖ ನೋಡಿದ ನಂತರ ಒಳಗೆ ನೆಲದ ಮೇಲೆ ಕಾಣದ ಜಾಗದಲ್ಲಿ ಜೋಡಿಸಿ ಇಟ್ಟುಕೊಂಡದ್ರಲ್ಲಿ ಒಂದನ್ನು ಬಾಗಿ ತೆಗೆದು ₹2 ಎಂದ. ₹1.5 ಅಲ್ವೇ ಎಂದಿದ್ದಕ್ಕೆ, ಇದನ್ನು ಮಾರೋಕೆ ನಮ್ಗೆ ಎಷ್ಟು ರಿಸ್ಕ್ ಇದೆ ಗೊತ್ತಿಲ್ವಾ? ₹2 ನೋಟ್ ಕೊಟ್ಟು ಹತ್ತಿರವೇ ಇದ್ದ ಪ್ರಯಾಣಿಕರ ಪ್ರತೀಕ್ಷಾಲಯದ ಒಳಗೆ ಹೋಗಿ ಫ್ಯಾನಿನ ಹತ್ತಿರ ಒಂದು ಕುರ್ಚಿ ಮೇಲೆ ಕುಳಿತು 2ನೇ ಪುಟ ನೋಡತೊಡಗಿದ. ಸ್ವಾತಂತ್ರ್ಯ ಶಿಶುವನ್ನು ಕೊಲ್ಲುವ ಕಂಸ ವಿಧಾನಗಳು ಹಾಗೂ ಪೂತನಿಯ ವಿಷಸ್ತನ್ಯ ಎಂಬ ಶೀರ್ಷಿಕೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಮೈಗೂಡಿಸಿಕೊಂಡು ಬೆಳೆದು ದಿ ಟ್ರಿಬ್ಯೂನ್ ಪತ್ರಿಕೆಯ ಆಳುವ ಶಕ್ತಿಗೆ ಶರಣಾದ ನಂತರ ಪತ್ರಿಕಾ ಧರ್ಮವನ್ನು ಕಾಪಾಡಿಕೊಳ್ಳುವ ನೈತಿಕ ಕೆಚ್ಚಿನಿಂದ ಟ್ರಿಬ್ಯೂನ್ ಕೆಲವು ಪತ್ರಕರ್ತರು ಆರಂಭಿಸಿದ ದಿ ಫ್ಯಾಕ್ಟ್ ಪತ್ರಿಕೆಯ ಕತ್ತು ಹಿಸುಕಲು ಸರ್ಕಾರವು ಅನುಸರಿಸುತ್ತಿರುವ ವಿಧಾನಗಳನ್ನು ಈ ಲೇಖನದಲ್ಲಿ ಪಟ್ಟಿ ಮಾಡಿದ್ದರು. ಪತ್ರಿಕೋದ್ಯಮಿಗಳು ಸಾಧಾರಣವಾಗಿ ಇತರ ಉದ್ಯಮಗಳ ಮಾಲೀಕರು ಆಗಿರುವುದರಿಂದ ಪೂರ್ಣ ಸತ್ಯವನ್ನು ಬರೆದರೆ ಸರ್ಕಾರದ ಕಿರುಕುಳಕ್ಕೆ ಒಳಗಾಗಬೇಕೆಂದು ತಿಪ್ಪೆ ಸಾರಿಸುವ ಸುದ್ದಿಯಿಂದ ಒಳಗಿಳಿಯುವುದೇ ಇಲ್ಲ. ಆದ್ದರಿಂದ ದಿ ಫ್ಯಾಕ್ಟ್ ಪತ್ರಿಕೆಯನ್ನು ಈ ಆದರ್ಶ ಪ್ರೇರಿತ ಪತ್ರಕರ್ತರು ಆರಂಭಿಸಿದ್ದರಷ್ಟೇ ಅದರ ಮೊದಲ ಸಂಚಿಕೆ ಹೊರಬಿದ್ದ ನಂತರ ಸರ್ಕಾರದ ಮಾಲೀಕರು ಎಚ್ಚೆತ್ತರು. ಲಕ್ಷ್ಮೀನಗರದ ಪತ್ರಿಕೆಯು ಬಾಡಿಗೆ ಮಾಡಿಕೊಂಡಿದ್ದ ಸಣ್ಣ ಮನೆಯ ಮಾಲೀಕರು ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಪಡೆದ ಸಾಲನ್ನು ತಕ್ಷಣ ಒಂದೇ ಕಂತಿನಲ್ಲಿ ಕೊಡಬೇಕು, ಇಲ್ಲದಿದ್ದರೆ ಅವನ ಮನೆ ಹರಾಜು ಹಾಕಿಸುವುದಾಗಿ ನೋಟಿಸ್ ಜಾರಿಗೊಳಿಸಿದರು. ಸಹಕಾರ ಸಂಘದೊಡನೆ ಆಗಿರುವ ಕರಾರಿನನ್ವಯ ಅವನು 15 ವರ್ಷ ಪ್ರತಿ ತಿಂಗಳು ನಿಗದಿತ ಹಣವನ್ನು ಕಟ್ಟಬೇಕೆಂದು ಒಪ್ಪಂದವಾಗಿದೆ. ಈ ನೋಟಿಸು ದುಂಬಿಯದು ಎಂದು ಅವನು ಈಗ ಕೋರ್ಟಿಗೆ ಹೋಗಿದ್ದಾನೆ. ಕೋರ್ಟಿನಲ್ಲಿ ದಾವಾ ದಾಖಲು ಮಾಡಿದ ನಂತರ ಮನೆಗೆ ಮಾಡಿಸಿರುವ ವಿದ್ಯುತ್ ಸಂಪರ್ಕದ ಕೆಲಸವು ಹೀನಮಟ್ಟದೆಂಬ ಕಾರಣ ಹೇಳಿ ವಿದ್ಯುತ್ ಸಂಪರ್ಕವನ್ನು ಕತ್ತರಿಸಿದರು. ಮೊದಲು ಇಲಾಖೆಯವರು ಪರೀಕ್ಷಿಸಿದ ಮೇಲೆ ಸಂಪರ್ಕ ಕೊಟ್ಟಿರುವುದು, ಈಗ ಹೀಗೆ ಮಾಡಿರುವುದು ಇತರೋದ್ದೇಶಗಳಿಗೆ ಕೂಡಿದ್ದಾಗಿದೆ. ತಕ್ಷಣ ಸಂಪರ್ಕ ಕೊಡಬೇಕೆಂದು ಮಾಲೀಕ ಇನ್ನೊಂದು ದಾವಾ ಹೂಡಿದ. ಈ 2 ದಾವಾಗಳಿಗೆ ಖರ್ಚು ಹೊಂದಿಸಲಾಗದ ಸುಸ್ತು ಹೊಡೆಯುತ್ತಿರುವ ಅವನನ್ನು ಆಳುವ ಪಕ್ಷದ ಕಾರ್ಯಕರ್ತರು ಸುತ್ತುಗಟ್ಟಿ, ನಿನಗ್ಯಾಕೆ ಕಾಷ್ಟಾವ್ಯಸನ, ಆ ಪತ್ರಿಕೆಯವರನ್ನ ಮನೆಯಿಂದ ಹೊರಹಾಕು, ಎಲ್ಲ ಸರಿಯಾಗುತ್ತೆ ಎಂದು ಒತ್ತಾಯಪಡಿಸುತ್ತಿದ್ದಾರೆ. ಪತ್ರಿಕೆಯನ್ನು ಅಚ್ಚು ಮಾಡಿಕೊಡುತ್ತಿರುವ ಮುದ್ರಣಾಲಯದ ವಿದ್ಯುತ್ ಸಂಪರ್ಕವನ್ನು ದಿನಕ್ಕೆ 4-6 ಬಾರಿ ತಪ್ಪಿಸಿ ಕೂರಿಸುತ್ತಿದ್ದಾರೆ. ವಸತಿ ಪ್ರದೇಶದಲ್ಲಿ ಮುದ್ರಣಾಲಯವನ್ನು ನಡೆಸುವುದು ಕಾರ್ಪೊರೇಷನ್ ವಿಧಿಗೆ ವಿರುದ್ಧವಾಗಿರುವುದರಿಂದ ಮುದ್ರಣಾಲಯವನ್ನು ಬೇರೆ ಕಡೆಗೆ ವರ್ಗಾಯಿಸುವ ಅಥವಾ ಮುಚ್ಚಿಬಿಡುವ ಎಂಬ ತಗಾದೆಯನ್ನು ಕೊಟ್ಟಿದ್ದಾರೆ. 6 ವರ್ಷದ ಹಿಂದೆ ಮುದ್ರಣಾಲಯ ಆರಂಭಿಸಿದಾಗ ಕಾರ್ಪೊರೇಷನ್ ಅನುಮತಿ ಕೊಟ್ಟಿದೆ. ಈಗ ಹೇಗೆ ಇಂಥ ತಗಾದೆ ಜಾರಿ ಮಾಡುತ್ತಿದ್ದೀರಿ ಎಂದು ಅದರ ಮಾಲೀಕ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾನೆ. ಇಂಥದೇ ಕಿರುಕುಳಗಳ ಪಟ್ಟಿ ಪುಟದ ತುಂಬ ಇತ್ತು. ಅವನು ಇತರ ಪುಟಗಳನ್ನು ತಿರುವಿ ಹಾಕಿದ.
ಒಂದು ಮಂತ್ರಿಯ ಮಟ್ಟದ ಭ್ರಷ್ಟಾಚಾರದ ಹಗರಣ, ಅಂಕಿಅಂಶಗಳ, ಸರ್ಕಾರಿ ದಾಖಲೆಗಳ ಸಂಖ್ಯೆಗಳನ್ನು ಹೊರಹಾಕಿದ ಲೇಖನ. ಇನ್ನೊಂದು, ಸರ್ಕಾರವು ಯಾರಿಗೂ ಆಲೋಚಿಸುವ, ವಿರೋಧವನ್ನು ಸಂಘಟಿಸುವ ಅವಕಾಶವನ್ನೇ ಕೊಡದೆ ವೇಗದಲ್ಲಿ ಸಂಸತ್ತಿನಲ್ಲಿ ಮಂಡಿಸಿ ಅನುಮೋದನೆ ಗಿಟ್ಟಿಸಿ ರಾಷ್ಟ್ರಾಧ್ಯಕ್ಷರು ರಬ್ಬರ್ ಸ್ಟ್ಯಾಂಪ್ ಒತ್ತಿದ ಇತ್ತೀಚಿನ ಮಸೂದೆಯ ಹೇಗೆ ಪ್ರಜಾಪ್ರಭುತ್ವ ವಿರೋಧಿ ಹಾಗೂ ಸರ್ವಾಧಿಕಾರಿ ಪರಿಣಾಮವುಳ್ಳದ್ದಾಗಿದೆ ಎಂಬುದನ್ನು ಖ್ಯಾತ ನ್ಯಾಯತಜ್ಞ ಸಿರುವಾಯಿ ಅವರು ವಿಶ್ಲೇಷಿಸಿ ಬರೆದ ಲೇಖನ. ರವೀಂದ್ರ ಕೊನೆಯ ಪುಟದ ಕೆಳಭಾಗದಲ್ಲಿ ನೋಡಿದ ಪತ್ರಿಕಾ ಕಾರ್ಯಾಲಯವೆಂದು ಲಕ್ಷ್ಮೀನಗರದ ವಿಳಾಸ ಕೊಟ್ಟಿದ್ದು ಫೋನ್ ಇರಲಿಲ್ಲ. ಎಷ್ಟು ಕೇಳಿಕೊಂಡರೂ ಸರ್ಕಾರ ಇವರಿಗೆ ಫೋನ್ ಕೊಡದೆ ಸತಾಯಿಸುತ್ತದೆ ಎನ್ನುವುದನ್ನು ತಕ್ಷಣ ಅರ್ಥ ಮಾಡಿಕೊಂಡ. ಅಲ್ಲಿಗೆ ಹೋಗಿ ತಲ್ವಾರ್ನ ಯಾಕೆ ನೋಡಬಾರದು ಅನಿಸ್ತು. ದಿಲ್ಲಿಗೆ ಬಂದಿದ್ದೇನೆ, ಹೋಗಿ ಅಭಿನಂದನೆಯಾದರೂ ಹೇಳಬೇಕು ಅನಿಸ್ತು. ಗಡಿಯಾರ ನೋಡಿಕೊಂಡ 6 ಗಂಟೆ. ಪತ್ರಿಕೆಯವರು ಅಂದರೆ ಕಚೇರಿಯಲ್ಲಿ ಇರುವ ಹೊತ್ತೇ ಇದು. 9ರ ತನಕ ಇದ್ದೇ ಇರುತ್ತಾರೆ ಅನಿಸಿತು. ಆದರೆ ಪತ್ರಿಕೆಯನ್ನು ಮಡಿಸಿ ಕೈಯಲ್ಲಿ ಹಿಡಿದುಕೊಂಡು ಸ್ಟೇಷನ್ ಅವರಿಗೆ ಬಂದು ಲಕ್ಷ್ಮೀನಗರ ಎಲ್ಲಿದೆ, ಹೇಗೆ ಹೋಗಬೇಕೆಂದು ವಿಚಾರಿಸಿದ. ಕೋನಾಟ್ ಪ್ಲೇಸ್ಗೆ ಹೋದರೆ ಬಸ್ ಸಿಗುತ್ತದೆ. ITO ಮುಂದೆ ಹೋದರಂತೂ ಯಮುನಾ ಸೇತುವೆ ದಾಟುವ ಎಲ್ಲ ಬಸ್ಸುಗಳು ಅದರ ಮೂಲಕವೇ ಹೋಗುತ್ತವೆ ಅಂತ ತಿಳಿಯಿತು. ವಿಳಾಸ ಹುಡುಕಿ ತಲುಪುವ ಹೊತ್ತಿಗೆ 7 ಗಂಟೆಯಾಗಿತ್ತು. ಗಲ್ಲಿಗಳ ಸರಿಯಾಗಿ ಚರಂಡಿಯ ವ್ಯವಸ್ಥೆ ಇಲ್ಲದ, ಮೊದಲು ಕೊಳೆಗೇರಿಯಾಗಿದ್ದು ನಂತರ ಹಾಗೆಯೇ ಮನೆಗಳ ಕಾಲನಿಯಾಗಿ ಬೆಳೆದ ಜಾಗ ಅದು. ಎಲ್ಲೆಲ್ಲೂ ಕೊಚ್ಚೆ ನೀರು ಹರಿಯುತ್ತಿತ್ತು. ಆ ಪುಟ್ಟ ಮನೆಗಳು ಹಿಡಿಯಲಾರದಷ್ಟು ಜನಸಂದಣಿ ಎಂದು ಗಲ್ಲಿಗಳಲ್ಲಿ ತುಂಬಿದ್ದ ಜನಬಹಳಿಯು ಸೂಚಿಸುತ್ತಿತ್ತು. ಇದನ್ನು ಇತ್ತೀಚೆಗೆ ನಗರದ ಕಾರ್ಪೊರೇಷನ್ಗೆ ಸೇರಿಸಿದ್ದಾರೆಂದು ಸ್ಪಷ್ಟವಾಗಿತ್ತು. ದಿ ಫ್ಯಾಕ್ಟ್ ಇಂಗ್ಲಿಷ್ನಲ್ಲಿ ಬೋರ್ಡ್ ಹಾಕಿದ್ದ ಮನೆ ಒಳಗೆ ತಕ್ಕಮಟ್ಟಿಗೆ ವಿಶಾಲವಾಗಿತ್ತು. ಹಳೆ ದಿಲ್ಲಿಯಲ್ಲಿ ಅಂತಹ ಗಲ್ಲಿಗೆ ಚರಂಡಿಗೆ ತಗುಲಿದ ಮುಖ್ಯವಾಗಿರು. ಅದನ್ನು ದಾಟಿ ಒಳ ಹೋದರೆ ಒಂದು ಅಂಗಳ, ಬಲಕ್ಕೆ ಒಂದು ಕೋಣೆ, ಒಳ ನಡೆದರೆ 3 ಕೋಣೆ. ವಿದ್ಯುತ್ ಉರಿಯುತ್ತಿತ್ತು. ಹಳೆಯ ಟೈಪ್ ರೈಟರ್ನ ಕ್ಲಟ್ ವೇಗದ ಸಪ್ಪಳ ಒಂದು ಕೋಣೆಯಿಂದ ಬರುತ್ತಿತ್ತು. ಇನ್ನು 2 ಕೋಣೆಗಳಲ್ಲಿ ವಿದ್ಯಾರ್ಥಿಗಳು ಹರಟೆ ಹೊಡೆಯುವಂತೆ ಮಾಡುತ್ತಿರುವ ಗದ್ದಲ. ರವೀಂದ್ರ ಟೈಪ್ ರೈಟರ್ ಸದ್ದು ಮಾಡುತ್ತಿದ್ದ ಕೋಣೆಯನ್ನು ಹೊಕ್ಕ. ಅರೆ ತಲ್ವಾರ್. ಒಂದು ಒರಟು ಮರದ ಮೇಜಿನ ಮೇಲೆ ಹಳೆಯ ಟೈಪ್ ರೈಟರ್ ಇಟ್ಟು ಅಷ್ಟೇ ಹಳೆಯ ಕಬ್ಬಿಣದ ಕುರ್ಚಿಯ ಮೇಲೆ ಕೂತು ಒಂದು ಲೇಖನ ಸಿದ್ಧ ಮಾಡುತ್ತಿದ್ದಾರೆ. ಟೈಪ್ ರೈಟರ್ನ ಪಕ್ಕದಲ್ಲಿ ಒಂದು ಹಾಳೆ ನೋಟ್ಸ್ಗಳಿವೆ. ಶಾರ್ಟ್ ಆ್ಯಂಡ್ ಲಾಂಗ್ ಹ್ಯಾಂಡ್ ಮಿಶ್ರಣದ ಭಾಷೆ. ಕೆಲವು ಅಂಕಿಅಂಶಗಳು ಅಷ್ಟೇ. ಅವುಗಳನ್ನು ಅಸ್ಥಿಪಂಜರವಾಗಿ ಬಳಸಿದ ಭಾಷೆಯನ್ನು ಕೊಟ್ಟು ತಲ್ವಾರ್ ಮಾಹಿತಿ, ಅರ್ಥ, ವಿಚಾರ, ಭಾವ, ಆದರ್ಶಗಳ ಒಂದು ಲೇಖನವಾಗಿ ಮಾಡುತ್ತಿದ್ದಾರೆ. ತಾನು ಬಂದು ನಿಂತ ಪರಿವೆಯೂ ಅವರಿಗಿಲ್ಲ. ಬೇರೆ ಕೋಣೆಗಳಲ್ಲಿ ಆಗುತ್ತಿರುವ ಗದ್ದಲವೂ ಕೇಳುತ್ತಿಲ್ಲ. ಯಾರೋ ಬಂದು ನಿಂತಿದ್ದಾರೆ ಎಂಬ ಅರಿವು ಅಂಚನ್ನು ಪ್ರವೇಶಿಸಿದ್ದರೂ ಯಾರೋ ಹುಡುಗರು ಬಂದು ನಿಂತಿರಬಹುದು ಎಂದು ಭಾವಿಸಿ ಅದನ್ನು ದೂರವೇ ನಿಲ್ಲಿಸಿ ತನ್ನ ಕೆಲಸದಲ್ಲಿ ತಾನು ಮಗ್ನರಾಗಿದ್ದಾರೆ. ಗೋಡೆಗೆ ಒರಗಿ ನೆಲದ ಮೇಲೆ ತನ್ನ ಪಂಚವಾರ್ಷಿಕ ಯೋಜನೆಯ ವರದಿಗಳು, ಭಾರತದ ಯಾರು ಮೊದಲಾದ ವೃತ್ತ ಪತ್ರಿಕಾ ಕಚೇರಿಯಲ್ಲಿ ಅತ್ಯಗತ್ಯವಾಗಿರಬೇಕಾದ ಕೆಲವು ಪುಸ್ತಕಗಳನ್ನು ಗೋಡೆಗೆ ಮುಖ ಮಾಡಿಸಿ ಸಾಲಾಗಿ ಒಂದು ಚಾಪೆಯ ಮೇಲೆ ಇರಿಸಿದ್ದರು. ಅದನ್ನು ಇಡುವಂಥ ಒಂದು ಮೇಜೂ ಇರಲಿಲ್ಲ. ಅಲ್ಲೇ ನಿಂತು 5 ನಿಮಿಷ ಹುಡುಗರ ಗದ್ದಲ ಕಿವಿಗೆ ಬಿದ್ದ ಮೇಲೆ ರವೀಂದ್ರನಿಗೆ ಅರ್ಥವಾಯಿತು. ಪ್ರಾಯಶಃ ಕಾಲೇಜು ಹುಡುಗರಿರಬೇಕು. ಈ ಪತ್ರಿಕೆಗೆ ಸಹಾಯ ಮಾಡುವ ಆದರ್ಶದಿಂದ ಪ್ರೇರಿತರಾಗಿ ಬಂದಿದ್ದಾರೆ. ಪ್ರೂಫ್ ನೋಡುತ್ತಿದ್ದಾರೆ. ನಡುವೆ ಸ್ಪೆಲ್ಲಿಂಗ್ ತಿಳಿಯದೆ ಒಬ್ಬರನ್ನೊಬ್ಬರು ಕೇಳುತ್ತಿದ್ದಾರೆ. ಎಷ್ಟೋ ಸಲ ತಿದ್ದುವ ಚಿಹ್ನೆಗಳು ನೆನಪಿಗೆ ಬರದೆ ಕೇಳುತ್ತಿದ್ದಾರೆ. ಇವರಿಂದ ಕೆಲಸ ಹೇಗೆ ಆದೀತು? ನಾನಾದರೂ ಹೋಗಿ ಈಸಿಕೊಂಡು ಸರಸರನಿ ತಿದ್ದಿಕೊಳ್ಳಲಿ ಎನಿಸಿತು. ನೋಡೋಣ. ತಲ್ವಾರ್ ಕತ್ತೆತ್ತಲಿ ಅಲ್ಲಿಯೇ ನಿಂತ. 5 ನಿಮಿಷವಾಯಿತು, 10 ನಿಮಿಷವಾಯಿತು. ಅವರು ರೋಲರಿನ ಹಾಳೆ ಬದಲಿಸಿದರು. ಆದರೆ ಇತ್ತ ತಿರುಗಲಿಲ್ಲ. ಲೇಖನವನ್ನು ಪೂರ್ತಿ ಮಾಡುವ ತನಕ ತಿರುಗುವುದಿಲ್ಲವೆಂದು ಖಚಿತವಾಯಿತು. ಸುಮ್ಮನೆ ಯಾಕೆ ನಿಂತಿರಬೇಕು, ಹೋಗಿ ಪ್ರೂಫ್ ತಿದ್ದುವುದಕ್ಕಾದರೂ ಸಹಾಯ ಮಾಡೋಣ ಎಂದು ಹುಡುಗರಿದ್ದ ಕೋಣೆಗೆ ನಡೆದ. ಒಂದು ದರಿ ಹಾಸಿಕೊಂಡು ಅದರ ಮೇಲೆ ಕುಳಿತು 4 ತರುಣರು, ಎಲ್ಲ 18ರಿಂದ 23ರ ನಡುವಣ ವಯಸ್ಸಿನವರು ಪ್ರೂಫ್ ನೋಡುತ್ತಿದ್ದರು. ನಡುವೆ ಒಂದು ಹಳೆಯ ಆಕ್ಸ್ಫರ್ಡ್ ಅರ್ಥಕೋಶ. ರವೀಂದ್ರ ತನ್ನ ಪರಿಚಯ ಹೇಳ್ಕೊಂಡ. ತಲ್ವಾರ್ಜಿ ಬರೀತಿದ್ದಾರೆ, ಅದು ಮುಗಿಯುವವರೆಗೆ ನಾನೊಂದಿಷ್ಟು ನೋಡ್ತೀನಿ ಕೊಡಿ ಎಂದು ಈಸ್ಕೊಂಡು ತಿದ್ದತೊಡಗಿದ. ಅವನಿಗೆ ಕೂಡ ಕರುಡು ತಿದ್ದುವ ಕೆಲಸ ಗೊತ್ತಿತ್ತು, ಅಭ್ಯಾಸವಿರಲಿಲ್ಲ. ಆದರೆ ಈ ಹುಡುಗರಿಗಿಂತ ವೇಗವಾಗಿ ಮಾಡಬಲ್ಲವನಾಗಿದ್ದ. 1 ಗಂಟೆ ಈ ಕೆಲಸ ಮಾಡುವ ಹೊತ್ತಿಗೆ ತಲ್ವಾರ್ ಕೋಣೆಯಲ್ಲಿ ಟೈಪ್ ರೈಟರ್ನ ಶಬ್ದ ನಿಂತಿತು. ಹಾಳೆ ಬದಲಾಯಿಸುತ್ತಿದ್ದಾರೆ ಎಂದು ರವೀಂದ್ರ ಆಲಿಸಿದ. ಇಲ್ಲ. 5 ನಿಮಿಷವಾಯಿತು. ತಾನೇ ಎದ್ದು ಅಲ್ಲಿಗೆ ನಡೆದ. ಹಿಡಿದಿದ್ದ ಕರಡು ಕೈಯಲ್ಲೇ ಇತ್ತು. ತಲ್ವಾರ್ ಸಿಗರೇಟ್ ಹೊತ್ತಿಸಿ ನಿಧಾನವಾಗಿ ಎಳೆಯುತ್ತಿದ್ದರು. ಇವನನ್ನು ನೋಡಿದ ಅವರ ಗೋಧಿ ಬಣ್ಣದ ಮುಖದಲ್ಲಿ ಆಶ್ಚರ್ಯ, ಸಂತೋಷ. ಕುಳಿತಿದ್ದವರು ಎದ್ದು ನಿಂತು ತಮ್ಮ ಕುರ್ಚಿಯನ್ನು ಅವರಿಗೆ ಕಡೆಗೆ ತಿರುಗಿಸಿ, ರವಿಜಿ ಬನ್ನಿ, ನೀವು ಬರ್ತೀರಿ ಅಂತ ಗೊತ್ತಿತ್ತು. ನನ್ನ ಅಂತರಾತ್ಮ ಹೇಳ್ತಿತ್ತು. ಇಲ್ಲಿ ಕೂತ್ಕೊಳ್ಳಿ ಎಂದು ಕುರ್ಚಿ ತೋರಿಸಿದರು. ಅರೆ, ನೀವು ಕೂತ್ಕೋಬೇಕು, ದೊಡ್ಡವರು, ನನಗೆ ನೆಲದ ಮೇಲೆ ಆಗತ್ತೆ. ರವೀಂದ್ರ ಹೇಳಿದರೆ ಕೇಳದೆ ಬಲವಂತ ಮಾಡಿ ಅವನ 2 ಭುಜಗಳನ್ನು ಹಿಡಿದು ಕಬ್ಬಿಣದ ಕುರ್ಚಿಯ ಮೇಲೆ ಕೂರಿಸಿ, ದೊಡ್ಡವರು ಚಿಕ್ಕವರು ಅನ್ನೋ ತಾರತಮ್ಯವಲ್ಲ. ಟೈಪ್ ರೈಟರ್ಗೆ ಬೆರಳಚ್ಚರಿಗೆ ಈ ಕುರ್ಚಿ ಬೇಕು. ನೆಲದ ಮೇಲೆ ಚಕ್ಕಲ ಕೂತು ಟೈಪ್ ಮಾಡೋಕೆ ಕಷ್ಟ. ಈ ಕುರ್ಚಿ ಮೇಲೆ ಕೂರಿ ಅಂದರೆ ಕೆಲಸ ಶುರು ಮಾಡಿ ಅಂತ. ಈಗ ಹೇಳಿ, ಯಾವಾಗ ಬಂದ್ರಿ? ಸೂಟ್ ಕೇಸ್ ಎಲ್ಲಿ? ನ್ಯೂ ದಿಲ್ಲಿ ರೈಲ್ವೆ ಸ್ಟೇಷನ್ ಹತ್ತಿರ ಸುರ್ಜಿತ್ ಲಾಡ್ಜ್. ನಮ್ಮ ಆಫೀಸ್ನ ಸರಿಯಾದ ಕಲ್ಪನೆ ನಿಮಗಿರಲಿಲ್ಲ. ಅದಕ್ಕೆ ಲಾಡ್ಜ್ನಲ್ಲಿ ಇಳಿದ್ರಿ. ಇಲ್ಲಿ ಬನ್ನಿ ತೋರಿಸ್ತೀನಿ ಎಂದು ಆ ಕೋಣೆಯಿಂದ ಕರೆದೊಯ್ದು ಬಾಗಿಲು ಮುಚ್ಚಿದ ಇನ್ನೊಂದು ಕೋಣೆಯನ್ನು ತೆಗೆದು ತೋರಿಸಿದರು. ಕೆಲಸ ಮಾಡೋರು ಇಲ್ಲೇ ಮಲಗಬೇಕು, ಎಲ್ಲಿದ್ರೆ ಕೆಲಸ ಸಾಗೋಲ್ಲ. ಅಲ್ಲಿ ಹಾಸಿಗೆ ಇದೆಯಲ್ಲ,
ಅದು ನನ್ನ ಹಾಸಿಗೆ. ಅಲ್ಲೊಂದು ಸೊಳ್ಳೆ ಪರದೆ ಇದೆ ನೋಡಿ, ಅದನ್ನು ಗೋಡೆಯ ಮೊಳೆಗಳಿಗೆ ಕಟ್ಟಿ ಹಾಕ್ಬೋದು. ಈ ಕಡೆ ಮೂಲೆಯಲ್ಲಿ ಸುತ್ತಿಟ್ಟಿರೋದು ನಮ್ಮ ಸಹೋದ್ಯೋಗಿ ಸೈನಿ, ಅದು ಮೋಹನ್ ಲಾಲ್ ಸೈನಿ ಅಂತ, 26 ವರ್ಷ. ಅದೃಷ್ಟಕ್ಕೆ ಮದುವೆ ಆಗಿಲ್ಲ, ಸಿಗರೆಟ್ ಸೋದು ಕಲ್ತಿಲ್ಲ. 3 ವರ್ಷದಿಂದ ಟ್ರಿಬ್ಯೂನ್ ಸೇರಿದ, ನನ್ನನ್ನು ಗುರು ಅಂತ ಭಾವಿಸ್ತಿದ್ದ. ಗುರುಗಳು ಯಾವತ್ತು ಶಿಷ್ಯನನ್ನ, ಎಲ್ಲ ಶಿಷ್ಯರನ್ನೂ ಅಲ್ಲ, ಶಿಷ್ಯತ್ವ ಭಾವದಿಂದ ಇಟ್ಕೊಂಡಿರೋರನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು ತಾನೇ ಧರ್ಮ. ಅಚ್ಚುಕಟ್ಟಾಗಿ ಸಂಬಳ ಬರ್ತಿದ್ದ ಟ್ರಿಬ್ಯೂನ್ ಕೆಲಸ ಬಿಟ್ಟು ಇಲ್ಲಿಗೆ ಬರ್ತೀನಿ ಅಂದ. ಬಾ ಶಿಷ್ಯ, ಇದರಲ್ಲೇ ನಿನ್ನ ಮೋಕ್ಷ ಕಾದಿಟ್ಟಿದೆ ಅಂತ ಸ್ವಾಗತಿಸಿದೆ. ಒಳ್ಳೆ ಕೆಲಸಗಾರ. ಅತಲ ವಿತಲ ರಸಾತಲ ಮಹಾತಲ ಪಾತಾಳದಲ್ಲಿದ್ದರೂ ಮುಳುಗು ಹಾಕಿ ಸುದ್ದಿ ಗೋರಿಕೊಂಡು ಬರುವ ಚಾಣಾಕ್ಷತನವಿದೆ, ಧೈರ್ಯವೂ ಇದೆ. ಆ ಹಾಸಿಗೆ ಇದೆಯಲ್ಲ, ಅದು ನಂದು. ಅದರಲ್ಲಿ ನೀವು ಮಲಗಿ. ನಾಳೆ ಬೆಳಿಗ್ಗೆ ಲಾಜಿಗೆ ಹೋಗಿ ಸುಟ್ಕೋಸ್ ತಂದ್ರೆ ಆಯ್ತು. ಈಗ ತಂದರೂ ರಾತ್ರಿ ಬಾಡಿಗೆನ ಅವ್ರು ಬಿಡೋಲ್ಲ. ನಾನು ಮಲಗೋಕೆ ಮನೆಗೆ ಹೋಗ್ಬೇಕಾಗಿದೆ, ಅದನ್ನು ನಾಳೆ ಹೇಳ್ತೀನಿ, ಈಗ ಇಲ್ಲಿ ಬನ್ನಿ ಎಂದು ಟೈಪ್ರೈಟರ್ನ ಕೋಣೆಗೆ ಕರೆದೊಯ್ದು ಮೇಜಿನ ಗಾನೆ ಎಳೆದು ಅದರಲ್ಲಿ 4 ಹಾಳೆಗಳನ್ನು ಹೊರತೆಗೆದು ಅವನ ಕೈಗೆ ಕೊಟ್ಟು ಹೇಳಿದರು, ಇದು ಮೋಹನ್ ಲಾಲ್ ಮಾಡಿದ್ದ ನೋಟ್ಸ್. ನಮ್ಮ ನ್ಯಾಯಾಂಗದ ಮೇಲೆ ಸರ್ಕಾರದ ಪ್ರಹಾರ ಯಾವಾಗ ಆರಂಭವಾಯಿತು? ತಮಗೆ ಅನುಕೂಲಕರವಾಗಿ ತೀರ್ಪು ಕೊಡದಿದ್ದಾಗ ನ್ಯಾಯಾಂಗವನ್ನು, ನ್ಯಾಯಾಲಯಗಳ ವಿಧಾನವನ್ನು, ನ್ಯಾಯಾಧೀಶರ ಮನೋಭಾವವನ್ನು, ಮಂತ್ರಿಗಳು, ಪ್ರಧಾನಿ, ಪಾರ್ಲಿಮೆಂಟ್ ಟೀಕಿಸಿದ ಕೆಲವು ಮುಖ್ಯ ವಿವರಗಳು ತಾರೀಖು ಸಮೇತ ಇವೆ. ಹಾಗೆಯೇ ರಾಜ್ಯ ಹೈಕೋರ್ಟ್ಗಳಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಾಧೀಶರು ನೇಮಿಸುವಾಗ ಯಾರ ಸೇವಾ ಹಿರಿತನವನ್ನು ಸರ್ಕಾರ ತಳ್ಳಿ ಹಾಕಿದೆ. ಸೇವಾ ಹಿರಿತನದ ಪ್ರಕಾರವಾಗಿದ್ದರೆ ಯಾರು ಯಾರಿಗೆ ಆದ್ಯತೆ ಕೊಡಬೇಕಾಗಿತ್ತು, ಅವರು ಸರ್ಕಾರಕ್ಕೆ ವಿರುದ್ಧ ಯಾವ ತೀರ್ಪು ಕೊಟ್ಟರು ಅನ್ನುವ ವಿವರಗಳೆಲ್ಲ ಈ ಟಿಪ್ಪಣಿಗಳಲ್ಲಿ ಇದೆ. ಮೋಹನ್ ತಯಾರಿಸಿದ್ದು. ಇವನ್ನ ಬಳಸಿ ನೀವೊಂದು ಲೇಖನ ಮಾಡಿಕೊಟ್ರೆ ನಾಳೆ ಬೆಳಿಗ್ಗೆ ಅಚ್ಚಿಗೆ ಕೊಡಬಹುದು. ಮೋಹನ್ ಈ ರಾತ್ರಿ ಕೂತು ಬರವಣಿಗೆ ಮಾಡಬೇಕಿತ್ತು ಅಂದ. ಆದರೆ ಒಂದು ಸ್ಕೂಪ್ ಸಿಗುತ್ತೆ ಅಂತ ಗೊತ್ತಾಗಿ ಈ ಸಾಯಂಕಾಲದ ಬಸ್ಸಿನಲ್ಲಿ ಚಂಡೀಗೌಡಿಗೆ ಹೋದ. ಬರೋಕೆ 2 ದಿನವಾದರೂ ಆದಿತ್ತು. ನಾನೇ ನೋಟ್ಸ್ ತಗೊಂಡು ಹೋಗಿ ಮನೆಯಲ್ಲಿ ಟೈಪ್ ಮಾಡಬಹುದಿತ್ತು. ಆದರೆ ಮನೆಯಲ್ಲಿ ಟೈಪ್ರೈಟರ್ ಸದ್ದು ಮಾಡುವಂತಿಲ್ಲ. ಅದೆಲ್ಲ ನಾಳೆ ಹೇಳ್ತೀನಿ. ಈಗ ನಾನು ಮನೆಗೆ ಹೋಗಬೇಕು. ನಿಮ್ಮದು ಊಟವಾಗಿಲ್ಲ, ಇಲ್ಲೊಂದು ಊಟದ ಹೋಟೆಲ್ ಇದೆ, ದಾಲ್ ರೋಟಿ ಹಾಲು ಸಿಗುತ್ತೆ. ನಾನು ಗುರುತು ಮಾಡಿಸ್ತೀನಿ ಬನ್ನಿ. ಊಟ ತಿಂಡಿ ಚಹಾ ಏನಿದ್ದರೂ ಮಾಡಿ ನನ್ನ ಹೆಸರಿನ ಲೆಕ್ಕಕ್ಕೆ ಬರೆಸಿ. ಇಲ್ಲ, ನನ್ನ ಹತ್ರ ದುಡ್ಡಿದೆ, ರವೀಂದ್ರ ಸಂಕೋಚದಿಂದ ಹೇಳಿದ. ದುಡ್ಡಿದ್ರೆ ಕಳೆಯಬೇಡಿ, ಬೇಕಾಗುತ್ತೆ. ಈಗ ಅಲ್ಲಿ ಊಟ ಮಾಡಿ ಅಲ್ಲೇ ಮಾಡಿ ಅಂತ ಯಾಕಂತೀನಿ ಅಂದ್ರೆ ಅವನಿಗೆ ಶುಭ್ರತ್ವದ ಸೆನ್ಸ್ ಇದೆ. ಪಲ್ಯದಲ್ಲಾಗ್ಲಿ ದಾಲಿನಲ್ಲಾಗ್ಲಿ ನೊಣ ಬೀಳದಾಗೆ ಎಚ್ಚರಿಕೆ ವಹಿಸ್ತಾನೆ. ಹಾಗೆ ನಾನು ಬಸ್ ಹಿಡಿತೀನಿ ತಾಳಿ ಎಂದು ಹುಡುಗರಿದ್ದ ಕೋಣೆಗೆ ಹೋಗಿ ಅವರ ಹತ್ತಿರವಿದ್ದ ಕರಡು ಹಾಳೆಗಳನ್ನೆಲ್ಲ ಜೋಡಿಸಿಕೊಂಡು ಹುಡುಗರಿಗೆ, ನೀವೀಗ ಮನೆಗೆ ಹೋಗಿ, ನಾಳೆ ಸಂಜೆ ಬನ್ನಿ, ನಾನು ರಾತ್ರಿ ಇವನ್ನ ಮನೆಯಲ್ಲಿ ತಿದ್ದಿ ತರ್ತೀನಿ. ಇವರು ಯಾರು ಗೊತ್ತಾ ಎಂದು ಹುಡುಗರಿಗೆ ರವೀಂದ್ರನ ಪರಿಚಯ ಹೇಳಿದರು. ಟ್ರಿಬ್ಯೂನಿನ ಬೆಂಗಳೂರು ಸಂಚಿಕೆಗೆ ರೆಸಿಡೆಂಟ್ ಎಡಿಟರ್ ಆಗಿದ್ದರು. ಟ್ರಿಬ್ಯೂನಿನ ಧೋರಣೆಯನ್ನು ಆಳುವ ಅಧಿಕಾರಕ್ಕೆ ಮಾರಾಟ ಮಾಡಿದ ಮೇಲೆ ಅಸಹ್ಯದಿಂದ ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟವರು. ಈಗ ದಿ ಫ್ಯಾಕ್ಟ್ನ ಎಡಿಟರ್ ಆಗಿ ಬಂದಿದ್ದಾರೆ. ನಾನು ಏನೂ ಹೇಳದೆ ಅವರು ನನ್ನನ್ನು ಈ ಪತ್ರಿಕೆಯ ಒಂದು ಅಂಗವಾಗಿ ಭಾವಿಸಿರುವುದರಿಂದ ಅವನಿಗೆ ಸೋಜಿಕವಾಯಿತು. ಆದರೆ ಒಂದು ವಿರೋಧ ಮಾತನಾಡಲಿಲ್ಲ. ಹುಡುಗರು ತಮ್ಮ ಮನೆಗಳಿಗೆ ಹೊರಟರು. ತಲ್ವಾರ್ ಕಚೇರಿಯ ಬಾಗಿಲು ಮುಚ್ಚಿ ಬೀಗ ಹಾಕಿ ರವೀಂದ್ರನ ಕೈಲಿ ಬೀಗದ ಕೈ ಕೊಟ್ಟು ಅವನಿಗೆ ಊಟದ ಜಾಗ ತೋರಿಸಿ ಪರಿಚಯ ಹೇಳಿದ ಮೇಲೆ, ಈ ಹುಡುಗರು ದಿಲ್ಲಿ ವಿಶ್ವವಿದ್ಯಾಲಯದ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಓದುತ್ತಿರುವರು. ಉತ್ಸಾಹದಿಂದ ಸೇವೆ ಮಾಡೋಕೆಂತ ಬರ್ತಿದ್ದಾರೆ. ಬರವಣಿಗೆಗೆ ಸಂಬಂಧಿಸಿದ ಯಾವ ಕೆಲಸನೂ ಇವರಿಂದ ತಗೊಳ್ಳೋಕೆ ಸಾಧ್ಯವಿಲ್ಲ. ಮಾಡ್ತೀನಿ ಅನ್ನೋರ್ನ ಬೇಡ ಅನ್ಬಾರ್ದು. ಆದರೆ ಬೇರೆ ವಿಧದಲ್ಲಿ 10 ಕಡೆಗಳಲ್ಲಿ ಇವರ ಸಹಾಯ ಉಪಯುಕ್ತವಾಗಿದೆ. ಇಂಥ ಒಟ್ಟು 50 ತರುಣರಿದ್ದಾರೆ. ನಾಳೆ ಮಾತಾಡೋಣ. ಟೈಪ್ರೈಟರ್ನ ರಿಬ್ಬನ್ ಸ್ವಲ್ಪ ಹಳೆದು, ನಾಳೆ ಬರುವಾಗ ಹೊಸದು ತರ್ತೀನಿ ಅಂತ ಹೇಳಿ ಬಸ್ ಸ್ಟಾಪಿನ ಕಡೆಗೆ ಸರಸರನೆ ಹೊರಟು ಹೋದರು. ಊಟ ಮುಗಿಸಿ ಹಿಂದಿರುಗಿದ ರವೀಂದ್ರ ಅವರು ಕೊಟ್ಟ ಟಿಪ್ಪಣಿಯ ಹಾಳೆಗಳನ್ನು ಓದಿದ. ಈ ವಿಷಯ ಕುರಿತು ಹಿಂದೆ ಟ್ರಿಬ್ಯೂನ್ನಲ್ಲೇ ಲೇಖನ ಬರೆಯಬಹುದಿತ್ತು ನಾನೇ. ಒಮ್ಮೆ ಹಾಗೆಂದು ಯೋಚಿಸಿದ್ದ ನೆನಪಾಯಿತು. ಸೈನಿ ಸಾಕಷ್ಟು ಉದಾಹರಣೆಗಳನ್ನು ಸಂಗ್ರಹಿಸಿದ್ದಾನೆ. ಒಮ್ಮೆ ಓದಿದ್ದರಿಂದಲೇ ಮನಸ್ಸಿನಲ್ಲಿ ಲೇಖನದ ಆರಂಭ ಹಾಗೂ ದಾಟಿಗಳು ರೂಪುಗೊಂಡವು. ಟೈಪ್ರೈಟರ್ಗೆ ಕಾಗದ ಜೋಡಿಸಿ ಬೆರಳಾಡಿಸತೊಡಗಿದ. ಹಳೆಯ ಯಂತ್ರ, ಬೆರಳುಗಳಿಗೆ ಸಿಗಲು 5 ನಿಮಿಷವಾಯಿತು. ಅದಲ್ಲದೆ ಇತ್ತೀಚೆಗೆ ಸದಾ ಡಿಕ್ಟೇಷನ್ ಕೊಡುತ್ತಿದ್ದರಿಂದ ಟೈಪಿಂಗಿನ ಅಭ್ಯಾಸ ಕಡಿಮೆಯಾಗಿತ್ತು. ಆದರೆ 2 ದಶಕಕ್ಕೂ ಮೀರಿ ಹೀರಿಕೊಂಡ ಬೆರಳುಗಳು 10 ನಿಮಿಷದಲ್ಲಿ ಗತಿ ಸಿಕ್ಕಿತು. ಅನಂತರ ಒಂದೇ ಸಮನೆ ತಲ್ವಾರರಂತೆ ಲೇಖನ ಮುಗಿಸುವ ತನಕ ತಲೆ ಎತ್ತದಂತೆ ಟೈಪ್ ಮಾಡಬೇಕೆಂಬ ನಿಶ್ಚಯ ಹುಟ್ಟಿತು. ಮಾಹಿತಿಗಳ ತೂಕದ ಜೊತೆಗೆ ಹದವರಿತ ವ್ಯಂಗ್ಯ, ನಾಟಕೀಯತೆಗಳನ್ನು ಸೇರಿಸಿ ಓದುಗರು ಕೊನೆಯವರೆಗೂ ಎಲ್ಲೂ ನಿಲ್ಲಿಸಲು ಸಾಧ್ಯವಾಗದ ಆಕರ್ಷಕ ಶೈಲಿಯಲ್ಲಿ ನಡುವೆ ಉಪಶೀರ್ಷಿಕೆಗಳನ್ನು ಕೊಡುತ್ತಾ ಟೈಪ್ ಮಾಡುತ್ತಾ ಹೋದ. 3 ಗಂಟೆಯ ಅವಧಿಯಲ್ಲಿ ಲೇಖನ ಪೂರ್ಣಗೊಂಡಿತು. ಅನಂತರ ಅದೇ ಲಹರಿಯಲ್ಲಿ ಮೊದಲ ಪುಟದಿಂದ ಕೊನೆಯ ತನಕ ಓದಿದ. ಒಂದು ತಪ್ಪಿಲ್ಲ. ಅರ್ಧ ವಿರಾಮ, ಪೂರ್ಣ ವಿರಾಮಗಳನ್ನು ಹಾಕುವ ತೆಗೆಯುವ ಅವಶ್ಯಕತೆ ಇಲ್ಲ. ಹೀಗೆ ಅಚ್ಚಿಗೆ ಕೊಡಬಹುದಾದ ಚೊಕ್ಕತೆ. ಮನಸ್ಸಿಗೆ ತೃಪ್ತಿಯಾಯಿತು. ಹಾಳೆಗಳಿಗೆ ಕ್ಲಿಪ್ ಹಾಕಿಟ್ಟು ಮಲಗುವ ಕೋಣೆಗೆ ಹೋಗಿ ಸೊಳ್ಳೆ ಪರದೆಗಳನ್ನು ಬಿಚ್ಚಿ ಗೋಡೆಯ ಮೊಳೆಗಳಿಗೆ ಸಿಕ್ಕಿಸಿ ಮಲಗಿದ. ಒಂದು ತೆರನಾದ ತೃಪ್ತಿ. ಸಾಯಂಕಾಲ ತನಕ ಮನಸ್ಸನ್ನು ಹಿಡಿದು ಹಿಂಡುತ್ತಿದ್ದ ಶೂನ್ಯವಿಲ್ಲ. ತನಗೆ ಚಹದ ಅಂಗಡಿಯಲ್ಲಿ ಈ ಪತ್ರಿಕೆ ಕಣ್ಣಿಗೆ ಬಿದ್ದದ್ದು, ಸ್ಟೇಷನ್ನಲ್ಲಿ ಪತ್ರಿಕೆ ಅಂಗಡಿಯಲ್ಲಿ ಪ್ರತಿ ಸಿಕ್ಕಿದ್ದು, ಅಲ್ಲಿಂದ ತಾನು ಇಲ್ಲಿಗೆ ಬಂದದ್ದು ಎಲ್ಲವೂ ಆಕಸ್ಮಿಕವೇ. ಆದರೆ ಮನಸ್ಸಿನ ಸ್ಥಿತಿಯನ್ನು ಬದಲಿಸುವ ದಿಕ್ಕಿನಲ್ಲಿ ನಡೆದ ಆಕಸ್ಮಿಕ ಎನ್ನಿಸಿತು. ತುಸು ಹೊತ್ತಿಗೆ ನಿದ್ದೆ ಬಂತು. ಬೆಳಿಗ್ಗೆ ತಡವಾಗಿ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡುವ ಹೊತ್ತಿಗೆ 9 ಗಂಟೆಯಾಗಿತ್ತು.
ಬೀಗ ಮೆಟ್ಟಿಕೊಂಡು ಹೋಗಿ ಏನಾದರೂ ನಾಷ್ಟಾ ಚಹಾ ಮಾಡ್ಕೋಬೇಕು ಎನ್ನುಕೊಳ್ಳುವರಲ್ಲಿ ತಲ್ವಾರ್ ಬಂದರು. ಎಂದಿನದೇ ಖಾದಿ ಪ್ಯಾಂಟು, ಬುಷ್ ಶರ್ಟ್, ಎಡಗೈಯಲ್ಲಿ ಉರಿಯುವ ಸಿಗರೆಟ್. ಬಂದವರೇ, ನಿಮ್ಮದು ನಾಷ್ಟಾ ಆಗಿಲ್ಲ, ಹೋಗಿ ಮಾಡಿ ಬನ್ನಿ. ಡಬಲ್ ರೋಟಿ ಕೆಚಪ್ ಸವರಿದು ಕೊಡ್ತಾನೆ. ಮೇಲೆ ಮರೆಯದೆ ಒಂದು ಬಾಳೆಹಣ್ಣು ತಿಂದು ಚಹಾ ಕುಡಿಯಿರಿ ಎಂದರು. ಇವನು ನಿನ್ನೆ ಹೋಗಿದ್ದ ಹೋಟೆಲ್ಗೆ ಹೋಗಿ ಬಂದ ತಕ್ಷಣ ಎದ್ದು ನಿಂತು ಅವನು ಕೈ ಹಿಡಿದು ಕುಲುಕುತ್ತಾ, ಫಸ್ಟ್ ಕ್ಲಾಸ್ ಲೇಖನ ಮಾಡಿದ್ದೀರಿ. ಈ ಹದ ನಮಗೆ ಬರೆಯೋರು ಬೇಕು. ನಿಮ್ಮ ಥರ ಬರವಣಿಗೆ ಶಕ್ತಿರೂರು ಎಲ್ಲಿದ್ದಾರೆ? ಇದ್ದರೂ ಕಾಸಿಲ್ಲದೆ ಹೀಗೆ ಬಿಟ್ಟಿಯಾಗಿ ದುಡಿತಾರೆ. ಮೋಹನ್ಗೆ ಉತ್ಸಾಹವಿದೆ, ಶ್ರದ್ಧೆ ಇದೆ, ಆದರೆ ಭಾವೋದ್ವೇಗಕ್ಕೆ ಒಳಗಾಗ್ಬಿಡುತ್ತಾನೆ. ಉದ್ವೇಷ ಸಾತ್ವಿಕವಾದರೂ ಬರವಣಿಗೆ ಹದ ಭಾವೋದ್ವೇಗವಾಗಬಾರದು ಅಲ್ವೇ? ಇಷ್ಟಕ್ಕೂ ಅವನ ವಯಸ್ಸು ಚಿಕ್ಕದು ಈಗ ಎಂದು ತುಸು ನಿಲ್ಲಿಸಿ, ಪತ್ರಿಕೆಯನ್ನು ನೀವೇ ನೋಡಿದ್ರಲ್ಲ, ಸಂಪಾದಕ ಅಂತ ನನ್ನ ಹೆಸರಿಂದ ಶುರುವಾಗಿದೆ. ಈಗ ಅದನ್ನು ತೆಗೆಯೋದು ಸರಿಯಲ್ಲ. ಸಂಪಾದಕ ರವೀಂದ್ರ, ಪ್ರಧಾನ ಸಂಪಾದಕ ತಲ್ವರ್, ಪ್ರಧಾನ ವರದಿಗಾರ ಮೋಹನ್ ಸೈನಿ ಅಂತ ಹಾಕೋ ಯೋಚನೆ ಮಾಡಿದ್ದೀನಿ ಎಂದ ತಕ್ಷಣ, ಅದೆಲ್ಲ ಬೇಡ ನನಗೆ ಎಂದು ತಾನು ಪತ್ರಿಕೆಯನ್ನು ಸೇರುವುದನ್ನು ಇನ್ನೂ ತಾನು ಖಚಿತಪಡಿಸಿಕೊಂಡಿಲ್ಲ ಎಂಬುದನ್ನು ಹೇಳಲಾರದೆ ನಿಲ್ಲಿಸಿದ. ಇವತ್ತೇ ಒಂದು ಹಳೆ ಕುರ್ಚಿನ ಕೊಂಡು ತರುಣ. ಸಂಪಾದನೆ ಹೊಣೆಯನ್ನೆಲ್ಲ ನೀವೇ ಹೊತ್ಕೊಂಡ್ಬಿಡಿ. ಹೊರಗಡೆ ವ್ಯವಸ್ಥೆ ನಾನು ನಿರ್ವಹಿಸ್ತೀನಿ. ಓಡಾಟ, ದುಡ್ಡು ಹೊಂದಿಸೋದು, ಪ್ರಸಾರಣ, ಸರ್ಕಾರ ಸೃಷ್ಟಿಸುವ ದಿನಕ್ಕೆ 101 ತರಲೆ ತಾಪತ್ರಯಗಳೆಲ್ಲ ನನಗಿರಲಿ. ಪತ್ರಿಕೆ ಕ್ರಮವಾಗಿ ಪ್ರಕಟವಾಗಬೇಕು, ಭಾಷೆ ಉತ್ತಮವಾಗಿರಬೇಕು, ಮುದ್ರಣ ದೋಷ ಇರಬಾರದು, ನೈತಿಕ ರೊಚ್ಚೊಂದೇ ಪ್ರಧಾನ ಧ್ವನಿಯಾಗಿರಬೇಕು. ಸಾರ್ವಜನಿಕ, ಬೌದ್ಧಿಕ, ಸಾಂಸ್ಕೃತಿಕ, ಆರ್ಥಿಕ ಕ್ಷೇತ್ರಗಳ ಎಲ್ಲ ಮುಖಗಳಲ್ಲೂ ಹೊಸ ಸ್ವತಂತ್ರ ಗಾಳಿ ಬೀಸುತ್ತಿರಬೇಕು. ಸಂಪೂರ್ಣ ಸ್ವತಂತ್ರ ನಿಮ್ಮದು. ಶುರುವಿನಲ್ಲಿ ಹಣಕಾಸಿನ ಅನುಕೂಲದ ಕೊರತೆ ಇದೇ ಇರುತ್ತೆ. ಓದುಗರಿಗದ ಅರ್ಥವಾಗುತ್ತೆ, ನೀವು ಯೋಚಿಸಬೇಡಿ ಎಂದವರು ಹೇಳತೊಡಗಿದಾಗ ಅವನ ಆಕ್ಷೇಪವೆತ್ತದ ಸುಮ್ಮನಾದ. ಇದನ್ನು ಬಿಟ್ಟು ತನಗಾದರೂ ಬೇರೆ ಯಾವ ದಾರಿ ಗೊತ್ತಿದೆ? ರಾತ್ರಿ ಆ ಲೇಖನ ಬರೆದದ್ದರಿಂದ ಆದ ಸಂತೋಷ ಬೇರೆ ಯಾವುದರಿಂದ ಸಿಗುತ್ತಿತ್ತು? ಒಂದು ಹೊಸ ಶಾಲೆಯನ್ನು ಆರಂಭಿಸಿ ನಡೆಸುವುದು ನನಗೆ ತೃಪ್ತಿ ತರುವ ಕೆಲಸವಲ್ಲ, ನನ್ನ ಮನೋಧರ್ಮವಲ್ಲ, ಅದಲ್ಲ ಇದು ಎಂದು ಮನಸ್ಸು ಒಳಗೆ ಹೇಳಿಕೊಳ್ಳತೊಡಗಿತು. ಅವರು ಹೇಳುತ್ತಿದ್ದರು, ಇದು ದಿನಕ್ಕೆ 24 ಗಂಟೆ ಕೆಲಸ. ಮೋಹನ್ ಇಲ್ಲೇ ಮಲಗ್ತಾನೆ, ನೀವು ಇಲ್ಲೇ ಮಲಗ್ತೀರಿ, ನಾನು ಇಲ್ಲೇ ಇರಬೇಕು. ಆದರೆ ಏನಾಗಿದೆ, ನಿಮಗೆ ಒಳ ವಿಷಯ ತಿಳಿದಿರಲಿ ಅಂತ ಹೇಳ್ತಿದ್ದೀನಿ. ನಾನು ಟ್ರಿಬ್ಯೂನ್ ಕೆಲಸ ಬಿಟ್ಟದ್ದು ನನ್ನ ಹೆಂಡತಿಗೆ ಸ್ವಲ್ಪವೂ ಇಷ್ಟವಿಲ್ಲ. ಅವತ್ತು ಫೋನಲ್ಲಿ ಹೇಳಿದ್ನಲ್ಲ, ನಮಗೆ ಹಣಕಾಸಿನ ತೊಂದರೆ ಏನಿಲ್ಲ, ಸ್ವಂತ ಮನೆ ಇದೆ, ಕಾಲೇಜ್ನಲ್ಲಿ ರೀಡರ್, ಒಳ್ಳೆ ಸಂಬಳ, ಮಗ ಉತ್ತರ ಪ್ರದೇಶದಲ್ಲಿ IAS ಅಧಿಕಾರಿ, ಮಗಳಿಗೆ ಮದುವೆಯಾಗಿ ಕಲ್ಕತ್ತೆಯಲ್ಲಿ ಇದ್ದಾಳೆ, ಗಂಡನದು ಬಿಸ್ನೆಸ್ ಇದೆ. ಆದರೆ ದೊಡ್ಡ ಪತ್ರಿಕೆಯ ಪ್ರಧಾನ ಸಂಪಾದಕನ ಹೆಂಡತಿ ಅನ್ನುವ ಪಟ್ಟವನ್ನು ಕಳೆದುಕೊಳ್ಳಬೇಕಲ್ಲ ಅನ್ನುವ ಅಸಮಾಧಾನ ನನ್ನ ಹೆಂಡತಿದು. 101 ಥರ ನನಗೆ ಬುದ್ಧಿವಾದ ಹೇಳೋಕೆ ಬಂದು. ನಿಮಗೆ ವಿವೇಕ ಇಲ್ಲ ಅನ್ನೋದು ಅವಳ ಮೂಲ ಮಂತ್ರ. ನನ್ನ ಗಂಡನಿಗೆ ವಿವೇಕವಿದೆ ಅಂತ ಪ್ರಪಂಚದಲ್ಲಿ ಯಾವ ಹೆಂಡತಿ ಇದುವರೆಗೆ ಒಪ್ಕೊಂಡಿದ್ದಾಳೆ? ನಾನು ಕೆಲಸ ಬಿಟ್ಟನೆಲ್ಲ ಮಂಕಾದಳು. ಈ ಪತ್ರಿಕೆ ಶುರು ಮಾಡಿದ ಮೇಲೆ 2 ಸಲ ನಮ್ಮ ಮನೆಗೆ ಪೊಲೀಸರು ಬಂದಿದ್ದರು. ಸರ್ಕಾರದ ರಹಸ್ಯ ಕಾಗದಗಳನ್ನು ಅವಿಸಿಟ್ಟುಕೊಂಡಿದ್ದೀರಿ ಅಂತ ಮನೆಯನ್ನೆಲ್ಲ ಹುಡುಕಾಡಿದರು. ಇವಳಿಗೆ ಅವಮಾನವಾಯಿತು. ನೆರೆಹೊರೆಯ ಹೆಂಗಸಿನ ದೃಷ್ಟಿಯಲ್ಲಿ ಇವಳಿಗೆ ಗೌರವ ಕಮ್ಮಿ ಆಯಿತು. ಈಗ ನಾನು ಹೊರಡಿಸಿರೋ ಪತ್ರಿಕೆ ಕಂಡ್ರೆ ಅವಳ ಮನಸ್ಸು ಉರಿದು ಬೀಳುತ್ತೆ. ಈಗ ಅವಳಿಗೆ ಡಿಪ್ರೆಷನ್ ಶುರುವಾಗಿದೆ. ಸೈಕ್ಯಾಟ್ರಿಸ್ಟ್ ನೋಡ್ತಿದ್ದಾರೆ. ನಾನು ರಾತ್ರಿ ಹೊತ್ತು ಮನೆಯಲ್ಲೇ ಮಲಗಬೇಕು ಅಂತ ಅವರು ಸಲಹೆ ಮಾಡಿದ್ದಾರೆ. ಮನೆಯಲ್ಲೊಂದು ಟೈಪ್ರೈಟರ್ ಇದೆ. ನಾನು ಮನೆಯಲ್ಲೇ ಕೂತು ಕೆಲವು ಭಾಗ ಬರವಣಿಗೆ ಮಾಡ್ಬೋದು. ಆದರೆ ಅದ್ರ ಸದ್ದು ಕೇಳಿದ್ರೆ ಇವಳಿಗೆ ವಿಪರೀತ ರೇಗುತ್ತೆ. ಮನೇಲಿ ಟೈಪ್ ಮಾಡಬೇಡಿ ಅಂತ ಸೈಕ್ಯಾಟ್ರಿಸ್ಟ್ ನನಗೆ ಹೇಳಿದ್ದಾರೆ. ಇದರಿಂದ ನನಗೆ ಡಿಪ್ರೆಷನ್ ಬಂದಿದೆ ಅಥವಾ ಶುರುವಾಗಿದೆ ಅಂತ ಅವಳಿಗೂ ಗೊತ್ತಾದ ಮೇಲೆ ಅವಳು ಅದನ್ನು ಒಂದು ನೆವ ಮಾಡಿಕೊಂಡು ಇನ್ನೂ ಹೆಚ್ಚು ಹೆಚ್ಚು ನಾಟಕ ಮಾಡ್ತಿದ್ದಾಳೆ ಅಂತ ನನ್ನ ಊಹೆ. ಸೈಕ್ಯಾಟ್ರಿಸ್ಟ್ ಕೈಲಿ ಹಾಗಂದೆ. ಅವರು ಹೌದು, ಸಂಭವವೂ ಉಂಟು, ಆದರೆ ಹಾಗಂತ ನೀವು ಅವರೊಡನೆ ಯಾವತ್ತೂ ಅನ್ಬೇಡಿ, ಅವರಿಗೆ ಕಾಯಿಲೆ ಉಲ್ಬಣವಾಗುವ ಸಂಭವವಿರುತ್ತೆ ಅಂದರು. ಇಷ್ಟಾದರೂ ಪತ್ರಿಕೆಯನ್ನು ನಡೆಸಲೇಬೇಕು ಅನ್ನೋ ಹಠ ನಿಮಗೆ ಯಾಕೆ? ರವೀಂದ್ರ ಕೇಳಿದ. ಯಾಕೆ? ಪತ್ರಕರ್ತರಾದ ನೀವು ಹೇಳಬೇಕು. ರವೀಂದ್ರ ಆಲೋಚಿಸತೊಡಗಿದ್ದು. ಅವರು ಗಡಿಯಾರ ನೋಡಿಕೊಂಡ್ರು. 10 ಗಂಟೆ ಆಗಿತ್ತು. ಈಗ ನೀವು ಬಸ್ ಹತ್ತಿ ಹೋಗಿ ಲಾಡ್ಜ್ ಖಾಲಿ ಮಾಡಿ ಸೂಟ್ಕೇಸ್ ತಂದು ಬಿಡಿ. ನಿಧಾನ ಮಾಡಿದರೆ ಅವನು ಇನ್ನೊಂದು ದಿನದ ಬಾಡಿಗೆ ಹಾಕ್ಯಾನು. ರವೀಂದ್ರನಿಗೂ ಹಾಗೆ ಅನ್ನಿಸ್ತು. ಸರಿ ಎಂದು ಎದ್ದು ನಿಂತ. ಅನಂತರ ಏನೋ ನೆನೆಸಿಕೊಂಡವರಂತೆ, ಈ ಲೇಖನ ಇವತ್ತೇ ಅಚ್ಚಿಗೆ ಕಳಿಸ್ತೀರೇನೋ ಎಂದ. ಇದೀಗ ಪ್ರೆಸ್ಸಿಗೆ ಹೊರಟೆ, ಇಲ್ಲೇ ಹಿಂದಿನ ಗಲೀಲಿದೆ, ಅದಕ್ಕೆ ಸೈನಿ ಹೆಸರನ್ನೇ ಹಾಕಿ ಕಷ್ಟಪಟ್ಟು ಅವರು ವಿಷಯ ಸಂಪಾದಿಸಿದ್ದಾರೆ. ಇಬ್ಬರದನ್ನು ಹಾಕಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ. ಬೇಡ, ಹೆಸರು ಮುಖ್ಯವಲ್ಲ, ವಿಷಯ ಸಾರ್ವಜನಿಕರಿಗೆ ತಿಳಿಯೋದು ಮುಖ್ಯ. ಜೊತೆಗೆ ಅವರದ್ದು ಚಿಕ್ಕ ವಯಸ್ಸು. ನೀವು ನಿಜವಾದ ಪತ್ರಕರ್ತರು ಎನ್ನುವಾಗ ಅವರ ಮುಖದಲ್ಲಿ ಮೆಚ್ಚುಗೆ ತುಳುಕುತ್ತಿತ್ತು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.